ಯಾಕೆ ಸಾಯಿಸೋದಕ್ಕೆ ಕಳ್ಸಿದ್ರು? ನಾವೇನ್ ಅಪರಾಧ ಮಾಡಿದೀವಿ? ಸುಲ್ತಾನ್, ನಮ್ಮನ್ನ ಯಾಕೆ ಬಂಧಿಸ್ತಾ ಇದ್ದೀರಾ? ನಾವಂತ ಅಪರಾಧ ಏನ್ ಮಾಡಿದ್ವಿ? ನಮ್ಮನ್ನ ನೇಣಿಗೆ ಹಾಕಬೇಡಿ. ಈಗ ಜೋಳದ ಜೊತೆ ಅಕ್ಕಿನೂ ಬೀಸ್ಲೇಬೇಕಲ್ವಾ? 4 ಶಿಕ್ಷೆಗಳು, ಅದರಲ್ಲಿ 2 ಫಾಸಿ. ಬರ್ದಾಶ್ಗೆ ಬಾಹರಿದೆ ಈ ಖುಷಿ. ನೀವಿಬ್ರು ನಮ್ಮ ಪರಮ ಶಿಷ್ಯರು. ಅಂತ್ಯದವರೆಗೂ ನಮ್ಮ ಜೊತೆ ಬರುವಂತದ್ದು ನಿಮ್ಮ ಪರಮಧರ್ಮವೇ ಅಲ್ವೇ? ಹೇಳಿಪ್ಪ. ಮತ್ತು ನಿಮ್ಮನ್ನ ಅಂತಿಮ ಸಮಯದಲ್ಲಿ ನೇತಾಡೋದನ್ನು ನೋಡಬಹುದು ನೇಣಗಂಬದಲ್ಲಿ. ಗುರುಗಳೇ, ದೇವ್ರೇ, ಇದೆಂತ ಪರೀಕ್ಷೆನಪ್ಪ. ರಾಮ, ನೀನ್ ಯಾಕೆ ಸುಮ್ಮನೆ ಇದೆಯಾ? ಏನು ಮಾತಾಡ್ತಾ ಇಲ್ವಲ್ಲ? ಏನಾದ್ರೂ ಮಾಡೋ. ನೀನು ಬುದ್ಧಿ ಉಪಯೋಗಿಸೋ. ನಮ್ಮ ಹತ್ರ ಬೇರೆ ಯಾವ ದಾರಿನೂ ಇಲ್ಲ ಆಚಾರ್ಯರೇ. ಯಾವ್ದಾದ್ರು ಒಂದು ಅಶುಭ ಘಟನೆ ಆಗ್ಬೇಕು ಅಂದ್ರೆ ಅದು ಖಂಡಿತವಾಗ್ಲೂ ಆಗತ್ತೆ. ರಾಮ, ನೀನ್ ಯಾವ್ದಕ್ಕೂ ಪ್ರಯತ್ನನೇ ಪಡ್ತಾ ಇಲ್ವಲ್ಲೋ? ಭಯ ಪಡಿಸ್ಬೇಡ ನಮ್ಮನ್ನ. ನಂಗ್ ಸಾಯೋದಕ್ಕೆ ಇಷ್ಟ ಇಲ್ವೋ? ಆಚಾರ್ಯರೇ, ಪರಿಸ್ಥಿತಿ ಕೈ ಮೀರ್ ಹೋಗಿದೆ. ಇವ್ರ ಹತ್ರ ವಾದ ಮಾಡಿ ಏನು ಉಪಯೋಗ ಇಲ್ಲ. ವಾದ ಮಾಡೋದ್ರಿಂದ ಉಪಯೋಗ ಇಲ್ಲ ಆದ್ಮೇಲೆ ಸಾಯೋದ್ರಿಂದ ಏನು ಉಪಯೋಗ ಇದೆಯೋ? ನೀವು ಶಾಂತರಾಗಿ ಆಚಾರ್ಯರೇ. ಸ್ವಲ್ಪ ಶಾಂತರಾಗಿರೋದೇ ಒಳ್ಳೇದು. ಹೇಗ್ ಶಾಂತವಾಗಿರೋದು? ಶಾಂತವಾಗಿದ್ದು ಶಾಶ್ವತವಾಗಿ ಶಾಂತಿಯಾಗಿ ಹೋಗ್ತೀವಿ. ನಾವು ಎಲಾನ್ ಮಾಡ್ತಾ ಇದ್ದೀವಿ, ಬರುವಂತಹ ಪೂರ್ಣ ಅಮಾವಾಸ್ಯೆಯ ರಾತ್ರಿಯಂದು ಈ 2 ಅಪರಾಧಿಗಳಿಗೆ ಗಲ್ಲು ಶಿಕ್ಷೆಯನ್ನ ನೀಡಲಾಗುತ್ತೆ. ಈಗ ನಮ್ಮ ಹೊಟ್ಟೆ ಹಗುರವಾಗುತ್ತೆ. ಬಿಟ್ಬಿಡಿ, ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ. ನಾನು ಗಲ್ಲಿಗೆ ನನಗೆ ಇಷ್ಟ ಇಲ್ಲ. ನಾಮುಮ್ಕಿನ್. ನಿಮ್ಮಿಬ್ರಿಗೂ ಶಿಕ್ಷೆ ಕೊಡದೆ ಹಾಗೆ ಬಿಟ್ರೆ ನಮ್ಮ ಮಲಬದ್ಧತೆ ಹೇಗ್ ವಾಸಿ ಆಗ್ಬೇಕು? ಹೊಟ್ಟೆ ಹೇಗ್ ಹಗುರ ಆಗ್ಬೇಕು? ದರಿದ್ರ ಸುಲ್ತಾನ. ಅಲ್ಲೋ, ನಾನು ನಕ್ಷತ್ರ ಮುಹೂರ್ತಗಳನ್ನ ನೋಡಿದ್ದೀನಿ. ಇವರಿಬ್ರಿಗೂ ಗಲ್ ಶಿಕ್ಷೆ ಏರ್ಸೋ ಸಮಯ ಬಂದಿದೆ. ದುಷ್ಟ ನೇಣಿಗೆರವರಿಗೆ ಯಾವ್ದಾದ್ರು ಶುಭ ಮುಹೂರ್ತವನ್ನ ನೋಡ್ತಾರೇನಾ? ರಾಮ, ಕಾಪಾಡು. ಏನಾದ್ರೂ ಮಾಡು ರಾಮ. ನಾನ್ ಏನ್ ಮಾಡ್ಲಿ ಆಚಾರ್ಯರೇ? ಈಗೇನು ಉಪಯೋಗ ಇಲ್ಲ. ನೀವು ಮಾಡಿದ ತಪ್ಪಿಗೆ ನಾನು ಕೂಡ ಶಿಕ್ಷೆ ಅನುಭವಿಸ್ಬೇಕಾಗಿದೆ. ಕ್ಷಮಿಸಿ. ಸಾಯೋದಕ್ ಮುಂಚೆ ನಮ್ ಕೊನೆ ಇಚ್ಛೆ ಏನು ಅಂತನಾದ್ರೂ ಕೇಳಿ ನಾವೇನ್ ಹೇಳ್ಬೇಕು ಅಂತಿದೀವಿ. ಈಗ ಸಾಯ್ತಾ ಇದ್ದೀರಾ, ಇನ್ನೇನು ಆಕ್ರಿ ಖ್ವಾಯಿಷ್. ನಮ್ಮ ಮಾತನ್ನ ಕೇಳಿ ನೀವು ಸತ್ತ ಮೇಲೆ ಮುಂದಿನ ಜನ್ಮದಲ್ಲಿ ನಿಮ್ಮ ಖ್ವಾಯಿಷ್ನ ಪೂರ್ತಿ ಮಾಡ್ಕೊಳ್ಳಿ. ನನ್ನ ಗಲ್ಲಿಗೆ ಏರಿಸ್ಬೇಡಿ. ನನಗೆ ಸಾಯೋದಕ್ಕೆ ಇಷ್ಟ ಇಲ್ಲ. ನನಗೆ ಬದುಕಬೇಕು ಅಂತ ಇಷ್ಟ. ಸಾಯೋದಿಲ್ಲ. ನನಗೆ ಸಾಯೋದಕ್ಕೆ ಇಷ್ಟ ಇಲ್ಲ. ಸಾವು ರಕ್ಷೆ. ಏನಾಯ್ತು ಗುರುಗಳೇ? ಕಾಪಾಡಿ. ಸಾಯೋದಕ್ ಮೊದ್ಲು ನೆಮ್ಮದಿಯಾಗಿ ಮಲ್ಗೋದಕ್ಕೂ ಬಿಡಲ್ವಾ ನೀನು? ಮಣಿ, ನನಗನ್ಸತ್ತೆ ಇದೇ ಗುರುಗಳ ಜೀವನದ ಅಂತಿಮ ಸಮಯ ಅಂತ ಪ್ರತೀತವಾಗ್ತಿದೆ. ಇವರು ನೇಣಲ್ಲಿ ನೇತಾಡಕ್ ಮುಂಚೆನೆ ಮೃತ್ಯುವಿನ ಭಯದಲ್ಲಿ ಗುರುಗಳ ಮೃತ್ಯು ಆಗ್ಬಿಡತ್ತೆ. ಗುರುಗಳಿಗೆ ಗಂಗಾಜಲ ತಗೊಂಡ್ ಬರ್ತೀನಿ. ನೀವು ಸಾಯೋದಕ್ಕೆ ಮುಂಚೆ ನಿಮ್ ಪಾಪ ಎಲ್ಲ ತೊಳೆದೋಗ್ಲಿ. ಸುಂದರ ಮೂರ್ಖರ, ಬದುಕಿದೀನಿ ಇನ್ನ. ಇದು ಕನಸ ಹಾಗಾದ್ರೆ? ಆಗುತ್ತೆ ಗುರುವರಿಯರೇ, ಹೀಗೆ ಆಗತ್ತೆ. ಒಬ್ಬ ವ್ಯಕ್ತಿಗೆ ಕೆಟ್ಟ ಸಮಯ ನಡೀತಾ ಇದೆ ಅಂದ್ರೆ ಅವನ್ ಕನ್ಸು ಕೂಡ ಕೆಟ್ಟಾಗೆ ಬೀಳುತ್ತೆ. ರಾಮ, ನೀನ್ ಹೇಗೋ ಇಷ್ಟೊಂದು ಶಾಂತವಾಗಿ ಕೂತಿದ್ಯಾ. ನೇಣಗಂಬ ನಿನ್ ಪಕ್ಕಕ್ಕೆ ಬಂದು ಕೂರ್ಸಿದ್ರು ಕೂಡ. ಗುರುಗಳೇ, ಪಂಡಿತ ರಾಮಕೃಷ್ಣ ಇಷ್ಟೊಂದು ಶಾಂತವಾಗಿ ಕೂತಿದ್ದಾನೆ ಅಂದ್ರೆ ಇವನ ಹತ್ರ ಬುದ್ಧಿ ಇದೆ ಅಂತ ಅರ್ಥ. ಮತ್ತೆ ಈ ಸಮಯದಲ್ಲಿ ಪಂಡಿತ ರಾಮಕೃಷ್ಣನ ಬುದ್ಧಿ ತೀವ್ರಗತಿಯಲ್ಲಿ ಓಡ್ತಾ ಇದೆ. ಏನ್ ನಿನ್ ಮಾತಿನ ಅರ್ಥ ಹಾಗಾದ್ರೆ? ಗುರುಗಳೇ, ನನ್ನ ಮಾತಿನ ಅರ್ಥ ಏನು ಅಂತ ಅಂದ್ರೆ ಪಂಡಿತ ರಾಮಕೃಷ್ಣ ಸಾವಿನ ಬಾಗ್ಲನ್ನ ತುಂಬಾ ಸಲ ತಟ್ಟಿ ಹಿಂತಿರುಗಿ ಬಂದಿದ್ದಾನೆ. ಅವನಲ್ಲಿ ಏನೋ ವಿಶೇಷ ಇದೆ. ನೋಡ್ತಾ ಇರಿ, ಇದರಿಂದ ಪಂಡಿತ ರಾಮಕೃಷ್ಣ ಹೇಗೆ ತಪ್ಪಿಸ್ಕೊಂಡು ಹೋಗ್ತಾನೆ. ಮತ್ತೆ ನೀವು ಗಲ್ಲಿಗೇರ್ತೀರಾ. ರಾಮ, ಇಲ್ಲಿಂದ ತಪ್ಪಿಸ್ಕೊಳ್ಳಕ್ಕೆ ನೀನೇನಾದ್ರೂ ಮಾಡ್ತೀಯೋ ಇಲ್ವೋ? ಎಲ್ಲದಕ್ಕಿಂತ ಮೊದಲು ನನಗೆ ಇದನ್ನ ಹೇಳಿ ಆಚಾರ್ಯರೇ, ಯಾವ ಪತ್ರ ರಾಜರು ನಮ್ಮ ಹತ್ರ ಕೊಟ್ಟಿದ್ರು ಅದು ಹೇಗೆ ತಿದ್ದುಪಡಿ ಆಯ್ತು? ಅದು ನಮ್ಮ ಗುರುಗಳಿಂದಾನೇ ಆಗಿದ್ದು. ಅವರು ಅದನ್ನ ಸುರಕ್ಷಿತವಾಗಿ ಇಡ್ಲೇ ಇಲ್ಲ. ಸುಂದರ ಮೂರ್ಖರ, ನಾನು ಅದನ್ನ ಸರಿಯಾಗಿ ಎತ್ತಿಟ್ಟಿದ್ದೆ. ಅದು ಕೂಡ ಚೀಲದ ಅಡಿಯಲ್ಲೇ ಇಟ್ಟಿದ್ದೆ. ನಾನು ಅದನ್ನ ಆಶ್ಚರ್ಯವಾಗ್ತಾ ಇದೆ. ಈ ರೀತಿ ಹೇಗಾಗಕ್ ಸಾಧ್ಯ?
ಗುರುವರ್ಯರೇ, ನಿಮ್ಮ ಪಲ್ಲಕ್ಕಿ ಹೊತ್ತಿದಂತಹ 3ನೇ ವ್ಯಕ್ತಿ ಎಲ್ಲಿದ್ದಾರೆ? ಇದನ್ನೆಲ್ಲ ಅವನೇ ಮಾಡಿರೋದು, ಅದಕ್ಕೆ ಓಡ್ ಹೋಗಿದ್ದಾನೆ. ಅಯ್ಯೋ ಮೂರ್ಖರ, ಎಂತ ಸೇವಕನ ನೇಮಕ ಮಾಡಿದ್ರೋ ನೀವು? ಎಲ್ಲಿ ಹೋದ ಅವನು? ಅವನು ಓಡ್ಲೇಬೇಕಾಗಿತ್ತು ಆಚಾರ್ಯರೇ. ಆದ್ರೆ ನಾನು ಇದನ್ನ ಯೋಚಿಸ್ತಾ ಇದ್ದೀನಿ, ಅವ್ನು ಯಾಕೆ ಈ ತರ ಮಾಡ್ದ ಅಂತ. ಅವನ ಯೋಜನೆ ಏನಿತ್ತು? ಅದಕ್ಕಿಂತ ಮುಖ್ಯವಾಗಿ ಅವನ್ ಯಾರು? ಏನ್ ಮಾಡ್ಲಿ ರಾಮ, ಈಗ ಸಾವಿನ ದವಡೆಯಲ್ಲಿದ್ದೀವಿ ನಾವು. ಗುರುವರ್ಯರೇ, ನೀವಿಷ್ಟು ಭಯದಿಂದ ವಿಚಲಿತರಾಗ್ಬೇಡಿ. ಬೇಜಾರಿಂದ ಇರೋಕೆ ಇಡೀ ಜೀವನನೇ ಇದೆ ನಿಮ್ಗೆ. ನಿಮ್ಮ ದೃಷ್ಟಿನ ತೆರೆದು ನೋಡಿ, ನಿಮ್ ಎದುರಿಗೆ ಸಾಕ್ಷಾತ್ ಜೀವನನೇ ಇದೆ. ಗುರುಗಳೇ, ಪಂಡಿತ ರಾಮಕೃಷ್ಣ ನಿಮ್ಗೆ ಜ್ಞಾನ ಕೊಡ್ತಿದ್ದಾನೆ. ಜ್ಞಾನ. ಏ ಸುಮ್ನಿರ್ರ ಮುಟ್ಟಾಳ್ರ. ಇಲ್ಲಿ ಜೀವನಾನೇ ಮುಗಿದೋಗ್ತಾ ಇದೆ ಅಂದ್ಮೇಲೆ ಜ್ಞಾನ ಇಟ್ಕೊಂಡು ನಾನೇನೋ ಮಾಡ್ಲಿ, ಆಟ ಆಡ್ಲಾ? ಗುರುವರ್ಯರೇ, ಎಲ್ಲಿ ತನಕ ನಾವು ಪರಿಸ್ಥಿತಿನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ನಾವು ಪರಿಸ್ಥಿತಿಯಿಂದ ಹೊರಗೆ ಬರೋಕ್ ಸಾಧ್ಯನೇ ಇಲ್ಲ. ಪರಿಸ್ಥಿತಿನ ಸ್ವೀಕಾರ ಮಾಡೋದು ತುಂಬಾನೇ ಮುಖ್ಯವಾಗಿರೋದು. ಪಂಡಿತ ರಾಮಕೃಷ್ಣ, ನಾವೀಗ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೆ ಇನ್ನೇನು ನಾನೇನಾದ್ರೂ ರಾಸಲೀಲೆ ಮಾಡ್ತಾ ಇದ್ದೀನಿ ಅಲ್ಲಿ? ಅದಕ್ಕೆ ತಾನೇ ಅಳ್ತಾ ಇರೋದು ನಾನು. ಬುದ್ಧಿವಂತ ಅನ್ಕೊಂಡಿದ್ದೆ ನಿನ್ನ ನಾನು. ಮೂರ್ಖ ನೀನು, ಹುಚ್ಚ ಕೂಡ. ನಾನು ನಿನ್ ಯಾವ ಮಾತನ್ನು ಕೇಳಲ್ಲ ಬಿಡು. ಇನ್ನ ಗುರುಗಳೇ, ನೀವು ಕೇಳಿ ಇಲ್ಲ ಕೇಳಬೇಡಿ, ಈಗಂತೂ ಮೃತ್ಯು ನಿಶ್ಚಿತವಾಗ್ಬಿಟ್ಟಿದೆ. ಖಂಡಿತ ಇಲ್ಲ. ನಾನು ಗಲ್ಲಿಗೆ ಏರಕ್ ಸಾಧ್ಯ ಇಲ್ಲ. ನಾನು ಏನಾದ್ರೂ ಉಪಾಯ ಮಾಡಿ ಇಲ್ಲಿಂದ ಓಡೋಗ್ತೀನಿ. ಏನಾದ್ರೂ ಉಪಾಯ ಯೋಚನೆ ಮಾಡೋ ಇಲ್ಲಿಂದ ಓಡೋಗಕ್ಕೆ. ಹುಜೂರ್, ರಾಮಕೃಷ್ಣ ಶಾಂತವಾಗಿದ್ದಾನೆ. ಖಂಡಿತವಾಗಿಯೂ ಅವನ ತಲೆಯಲ್ಲಿ ಏನೋ ಓಡ್ತಾ ಇದೆ. ಇದು ತಪ್ಪಿಸ್ಕೊಳ್ಳುವಂತ ಪ್ರಯತ್ನ ಅಲ್ಲ ತಾನೆ? ಇರ್ಬೋದು ಹುಜೂರ್. ಹಾಗೇನಾದ್ರೂ ಆಗ್ಬಿಟ್ರೆ ನಮ್ ಹೊಟ್ಟೆ ಹೇಗೆ ಹಗುರ ಆಗುತ್ತೆ ಹೇಳಿ? ಹುಜೂರ್, ಅವರು ಇಲ್ಲಿಂದ ಪರಾರಿಯಾಗೋಕೆ ಸಫಲರಾದ್ರೆ ನೀವು ಶ್ರೀಕೃಷ್ಣ ದೇವರಾಯರಿಗೆ ಏನಂತ ಮುಖ ತೋರಿಸ್ತೀರಾ? ಬರ್ದಾಶ್ಗೆ ಬಾಹರ್ ಆಗಿರುತ್ತೆ ಅದು. ಮನೆ ಖಾನ್, ಜಿ ಹುಜೂರ್. ಅವ್ರ ಮೇಲಿನ ಭದ್ರತೆನ ಹೆಚ್ಚಿಸಿ. ಅಲ್ಲಿಂದ ಸೊಳ್ಳೆಗಳು ಕೂಡ ಆಚೆ ಬರಬಾರ್ದು, ಮತ್ತೆ ಇರುವೆಗಳು ಒಳಗೆ ಹೋಗ್ಬಾರ್ದು. ಜಿ ಹುಜೂರ್. ನೀವು ಹೇಳಿದ ಹಾಗೆ ನಡೆಯುತ್ತೆ. ಅಲ್ಲ, ಒಂದು ಉಪಾಯ ಇದೆ. ಏನು ಏನು? ಗುರುಗಳೇ, ಪ್ರಪ್ರಥಮವಾಗಿ ನಾವು ಮಹಲಿನ ಮೇಲ್ಛಾವಣಿಗೆ ಹೋಗೋಣ. ಮತ್ತೆ ನಿಮ್ಮನ್ನ ಮೇಲಿಂದ ಕೆಳಗಡೆ ಹಾಕ್ಬಿಡ್ತೀವಿ. ನೀವು ಬೀಳಿ ಮತ್ತೆ ಎದ್ದೋಳಿ, ಹಂಗೆ ಒಂದೇ ಕಾಲಲ್ಲಿ ಓಡೋಗ್ಬಿಡಿ. ವಾಹ್ ದಣಿ, ವಾಹ್, ಎಂತ ಉಪಾಯ! ಆಚಾರ್ಯರನ್ನ ನೀವು ಕೆಳಗಡೆ ತಳ್ತೀರಾ? ಅಲ್ಲಿ ಆಳ ಇದೆ, ಅವಾಗ ಆಚಾರ್ಯರು ಕೆಳಗಲ್ಲ, ಸೀದಾ ಮೇಲ್ಗಡೆ ಹೋಗ್ತಾರೆ. ಇಲ್ಲಿ ಬಾರೋ ಇಲ್ಲಿ. ಬಹಳ ಚೆನ್ನಾಗಿ ನೀನು ನನ್ನ ಜೀವನ ಕಾಪಾಡ್ಬೇಕು ಅಂತಿದ್ಯಾ ಇಲ್ಲ ತಗೋಬೇಕು ಅಂತಿದ್ಯಾ? ಗುರುಗಳೇ, ನನ್ಗೂ ಕೂಡ ಒಂದು ಉಪಾಯ ಹೊಳ್ದಿದೆ. ಹೇಳೋ. ಗುರುಗಳೇ, ಈ ಕೋಟೆ ಹಿಂದೆ ಒಂದು ಸುಂದರವಾದ ಉದ್ಯಾನವನ ಇದೆ. ಆ ಉದ್ಯಾನವನದಲ್ಲಿ ಒಂದು ಸುರಂಗ ಮಾಡೋಣ. ನಾವು ಸುರಂಗದೊಳಗಡೆಯಿಂದ ಹೋಗಿ ತಪ್ಪಿಸ್ಕೊಂಡ್ ಬಿಡೋಣ. ವಾ ಬಡಿ ವಾ, ನನಗನ್ನಿಸ್ತಾ ಇದೆ ನಿನ್ ತಲೆಯಿಂದ ಯಾರೋ ಬುದ್ಧಿನೇ ಸುರಂಗ ತಕೊಂಡು ಹೋಗಿದ್ದಾರೆ. ನಮಗೆ ಸುರಂಗ ತೆಗಿಬೇಕು ಅಂದ್ರೆ ಹೆಚ್ಚು ಕಮ್ಮಿ 2 ತಿಂಗಳಾದ್ರೂ ಬೇಕೇ ಬೇಕಾಗತ್ತೆ. ಆದ್ರೆ ನಮ್ಮ ಹತ್ರ ಇರೋದು ಕೇವಲ 2 ದಿನ. ಅರಮನೆ ಹಿಂದೆ ಕಾಡ್ ಇದೆ, ಪಕ್ಕದಲ್ಲಿ ನದಿ ಇದೆ, ಈ ಕಡೆ ಆಳ ಇದೆ. ನಾವು ಓಡ್ ಹೋಗೋದಾದ್ರೂ ಇಲ್ಲಿಗೆ. ಎದುರು ಕಡೆ ತುಂಬಾ ಜನ ಸೈನಿಕರಿದ್ದಾರೆ. ಇಲ್ಲಿಂದ ಓಡ್ ಹೋಗೋದು ಅಸಂಭವ. ಇಲ್ನೋಡಿ, ಸುರಕ್ಷತೆನ ಇನ್ನೂ ಜಾಸ್ತಿ ಮಾಡಿದ್ದಾರೆ. ನಾನಿಲ್ಲಿಗೆ ಬರೋದಕ್ಕೂ ಮುಂಚೆನೆ ಇಲ್ಲಿಯ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಂಡೇ ಬಂದಿದ್ದೀನಿ. ಅದಕ್ಕೆ ಇಲ್ಲಿಂದ ಓಡ್ ಹೋಗೋ ಯೋಜನೆನ ಯಾವಾಗ್ಲೂ ಬಿಟ್ಬಿಟ್ಟೆ. ಅಯ್ಯೋ ದೇವ್ರೇ, ಎಂತ ಆಪತ್ತಲ್ಲಿ ಸಿಕ್ಕಾಕೊಂಡ್ಬಿಟ್ವಪ್ಪ ನಾವು. ಒಬ್ಬ ನನ್ನ ಜೀವನಕ್ಕೆ ಶತ್ರು, ಇನ್ನೊಂದು ನನ್ನ ಬುದ್ಧಿಗೆ ಶತ್ರು. ಏನ್ ಮಾಡ್ಲಿ ನಾನೀಗ? ಗುರುಗಳೇ, ಈ ಪ್ರಶ್ನೆನ ನಮ್ಮನ್ನೆಲ್ಲ ಪಂಡಿತ ರಾಮನನ್ನು ಕೇಳಿ. ಅವ್ರಿಗೆ ಪ್ರತಿ ಪ್ರಶ್ನೆಯ ಉತ್ತರ ಗೊತ್ತಿರತ್ತೆ. ಪಂಡಿತ ರಾಮಕೃಷ್ಣ, ನನಗೆ ಗೊತ್ತಿದೆ ನೀನೇನೋ ಯೋಚನೆ ಮಾಡಿದ್ಯಾ. ಹೇಳು ನನಗೆ, ಬೇಗ ಹೇಳೋ. ಏನು? ಏನಾದ್ರೂ ಹೇಳಿದ್ರ ಗುರುವರ್ಯರೇ? ಏನು ಕೇಳಲೇ ಇಲ್ಲ. ಇಲ್ಲಿಂದ ಆಚೆ ಹೋಗುವಂತ ಉಪಾಯನ ಹೇಳು. ಹ? ಈಗ್ಲೂ ಕೇಳಲಿಲ್ಲ. ಪಂಡಿತ ರಾಮಕೃಷ್ಣ, ನನಗೆ ಸಾಯೋಕ್ಕಿಷ್ಟ ಇಲ್ಲ, ಏನಾದ್ರೂ ಉಪಾಯ ಹೇಳು. ಗುರುಗಳೇ, ಈಗಂತೂ ಅವ್ರಿಗೆ ಏನು ಕೇಳಿಸೋದೇ ಇಲ್ಲ. ನೀವು ಅವ್ರಿಗೆ ಅವಮಾನ ಮಾಡಿದ್ದೀರಾ. ಮೂರ್ಖ ನೀನು, ದಡ್ಡ ನೀನು, ಹುಚ್ಚ ನೀನು. ಅದು ಅಲ್ದೇನೆ ನೀವು ಅವನಿಗೆ ಏನ್ ಹೇಳಿದ್ದೀರಾ ಅಂದ್ರೆ ನಿಮ್ಮ ಮಾತನ್ನು ಕೂಡ ಕೇಳಬಾರ್ದು ಅಂತ. ನಿಮ್ಮ ಮಾತನ್ನ ಇವಾಗ ಹೇಗ್ ಕೇಳ್ತಾನೆ ಪಂಡಿತ ರಾಮಕೃಷ್ಣ? ನಾನು ಹಾಗೆ ಹೇಳಿದ್ನ? ಹೌದು ಗುರುಗಳೇ, ಹಾಗೆ ಹೇಳಿದ್ರಿ. ಹೌದಾ? ಸರಿ, ನನ್ನ ಕ್ಷಮಿಸ್ಬಿಡು.
ಕ್ಷಮಿಸ್ಬಿಡು ಕ್ಷಮಿಸ್ಬಿಡು ರಾಮಕೃಷ್ಣ ಕ್ಷಮಿಸ್ಬಿಡು. ಗುರುಗಳೇ ಈ ತರ ಕ್ಷಮೆಯನ್ನು ಕೇಳೋದಲ್ಲ, ಮತ್ತಿನ್ ಹೇಗೆ ಕೇಳ್ಬೇಕು? ಆ ತರ ಕೇಳಿ. ಯಾವ ತರ ನೀವು ಪ್ರತಿಯೊಬ್ಬರಿಂದ ಕ್ಷಮೆಯನ್ನು ಕೇಳ್ತೀರಾ? ಹೇಗೆ? ಮೊದ್ಲು ನೀವು ಬಗ್ಬಿಡಿ, ಆಮೇಲೆ ಕೋಳಿ ಹಾಕ್ಬಿಡಿ. ನಾನ್ ಕೋಳಿ ಆಗ್ಬೇಕಾ? ನಾನು ಆಚಾರ್ಯ ತಥಾಚಾರ್ಯ ಕೋಳಿ ಆಗ್ಬೇಕಾ? ಅಯ್ಯೋ ಗುರುಗಳೇ, ನೀವೀಗ ಯೋಚನೆ ಮಾಡಿ, ನೀವು ಕೋಳಿ ಆಗ್ತೀರಾ ಇಲ್ಲ ನೀವು ಗಲ್ಲಿಗೇರಿ ಸಾಯ್ತೀರಾ? ಆಯ್ತು, ಆ, ಆಗ್ತೀನಿ. ಈಗ ಹೇಳಪ್ಪ, ಏನ್ ಯೋಚನೆ ನಿಂದು? ಹಾ ಈಗ ಸ್ವಲ್ಪ ಕೇಳಿಸ್ತು, ಆದ್ರೆ ಧ್ವನಿ ಯಾಕೋ ಕೇಳಲೇ ಇಲ್ಲ. ಏನೇನ್ ಜಾಸ್ತಿ ಆಯ್ತು ಕಣ, ನನ್ ಕೈಲಿ ಆಗೋದಿಲ್ಲ. ಮತ್ ನೀನು ಏನು ಮಾಡಕ್ ಸಾಧ್ಯ ಇಲ್ಲ. ಈ ಸಮಯ ಸಾಯೋದಕ್ಕೆ ಸಿದ್ಧವಾಗಿರೋ ನೀವು ನಿನ್ನೇನ್ ಮಾಡಕ್ ಸಾಧ್ಯ? ಈಗ ಸ್ವಲ್ಪ ಕೇಳಿಸ್ತು. ಏನು ಹೇಳು, ಬೇಗ ಹೇಳು, ನನ್ನ ಕಾಪಾಡು ರಾಮ. ನಿಮ್ ಪ್ರಾಣ ಉಳಿಸ್ಕೋಬೇಕು ಅಂತ ನಿಮಗೆ ಆಸೆ ಇದೆ ಅಲ್ವಾ? ಹಾ. ಆಸೆ ಇದೆ ಅಲ್ವಾ? ಹಾಗಾದ್ರೆ ಏನು ಪ್ರಶ್ನೆ ಕೇಳಿದೆ, ನಾನು ಏನ್ ಹೇಳ್ತೀನೋ ಹಾಗೆ ಮಾಡ್ಬೇಕು ನೀವು, ಸರಿನಾ? ಯಾಕೆ? ಸರಿ 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 ಸರಿ, ನಾವ್ ಈಗಿಂದ ಈಗ್ಲೇ ಸುಲ್ತಾನರನ್ನ ಭೇಟಿ ಮಾಡ್ಬೇಕು. ಮತ್ತೆ ನೆನ್ಪಲ್ಲಿ ಇಟ್ಕೊಳ್ಳಿ, ನಾನ್ ಏನ್ ಹೇಳ್ತೀನೋ ಅದನ್ನೇ ಹೇಳ್ಬೇಕು, ಮತ್ತೆ ನಾನ್ ಏನ್ ಮಾಡ್ತೀನೋ ಅದನ್ನೇ ಮಾಡ್ಬೇಕು. ಒಪ್ಪಿಗೆ ಇದೆ, ಅಗತ್ಯವಾಗಿ ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಹಾ. ರಾಮ, ನೀನ್ ಹೇಗ್ ಮಾಡ್ತೀಯೋ ಹಾಗೆ ಮಾಡ್ಬೇಕು, ನೀನ್ ಏನ್ ಹೇಳ್ತೀಯೋ ಅದನ್ನೇ ಹೇಳ್ಬೇಕು ಅಲ್ವಾ? ಹಾ ಆಚಾರ್ಯರೇ, ಖಂಡಿತವಾಗ್ಲೂ ಹಾಗೆ ಮಾಡ್ಬೇಕು. ಆದ್ರೆ ನೀನ್ ಮತ್ತೊಮ್ಮೆ ಯೋಚನೆ ಮಾಡಿ ನೋಡು. ಮಾಡಾಗಿದೆ, ಆದ್ರೆ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಸರಿ. ನೀವು ನಮ್ಮನ್ನ ಭೇಟಿ ಆಗೋಕೆ ಮುಂತಜೀರಾಗಿದ್ರಿ. ಹೇಳಿ ವಿಷಯ ಏನು ಅಂತ. ಅದು ನಾವು ನಿಮ್ ಹತ್ರ ಸ್ವಲ್ಪ ಚರ್ಚೆ ಮಾಡ್ಬೇಕಿತ್ತು. ಅಗತ್ಯವಾಗಿ ವ್ಯಕ್ತಪಡಿಸಿ. ದಯೆಯ ಭಿಕ್ಷೆಯನ್ನ ಕೇಳೋದಿಲ್ಲ ನೀವು, ಮತ್ತೆ ನಿಮ್ಮ ತಪ್ಪುಗಳಿಗೆ ಮಾಫಿ ಕೂಡ ಕೇಳೋ ಹಾಗಿಲ್ಲ. ಅದನ್ನ ಬಿಟ್ಟು ನೀವೇನ್ ಬೇಕಾದ್ರೂ ಕೇಳಬಹುದು. ನಿಮ್ಮಿಬ್ಬರ ಫಾಸಿ ಅಗತ್ಯವಾಗುತ್ತೆ. ನಮ್ಮ ಇರಾದಾನ ಯಾರೂ ಬದಲಾಯಿಸೋಕ್ಕಾಗಲ್ಲ. ಕ್ಷಮಿಸ್ತಿ ಸುಲ್ತಾನ್ ಮಹಾರಾಜ್ರೆ, ಆದ್ರೆ ನೀವು ನಿರ್ಧಾರನ ಬದಲಾಯಿಸಲೇಬೇಕಾಗತ್ತೆ. ಬತ್ತಮೀಜ್! ಬರ್ದಾಶ್ಗೆ ಬಾಹರ್ ಆಗಿದೆ ಈ ಬತ್ತಮೀಜಿ. ನೀನ್ಯಾರು ನಮ್ಮ ಇರಾದಾನ ಬದಲಾಯಿಸೋದಕ್ಕೆ? ನಾವು ನಮ್ಮ ನಿರ್ಧಾರನ ಬದಲಾಯಿಸೋದಿಲ್ಲ. ಬದಲಾಯಿಸಲೇಬೇಕು. ಬದಲಾಯಿಸೋದಿಲ್ಲ. ಖಂಡಿತವಾಗಿಯೂ ಇಲ್ಲ. ಪೂರ್ಣ ಅಮಾವಾಸ್ಯೆ ರಾತ್ರಿಯಂದು ನಿಮ್ಮಿಬ್ರಿಗೂ ಗಲ್ಲಾಗುತ್ತೆ. ಪೂರ್ಣ ಅಮಾವಾಸ್ಯೆ ದಿನ ಯಾರಿಗೂ ಗಲ್ಲಿಗೆ ಹಾಕ್ಬಾರ್ದು. ಆಗುತ್ತೆ. ಆ ದಿನ ಆಗ್ಬಾರ್ದು. ಆವತ್ತೇ ಆಗುತ್ತೆ. ಆ ದಿನ ಆಗ್ಲೇಬಾರ್ದು. ನಾಳೆನೆ ಆಗ್ಬೇಕು. ನಮಗೆ ನಾಳೆನೆ ನೆಣಿಗೆ ಹಾಕಿ. ಇವಾಗ ಏನ್ ಮಾಡ್ತಾ ಇದ್ಯಾ ರಾಮ? ಆಗಿರೋ ಸಮಸ್ಯೆ ಸಾಲ್ದು ಅಂತ ಇನ್ನೊಂದಷ್ಟು ಸಮಸ್ಯೆನ ತಲೆ ಮೇಲೆ ಹಾಕೋತಾ ಇದ್ಯಾ? ನಮಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಗಲ್ಲಿಗೆ ಏರ್ಲೇಬೇಕು. ಹಾ, ಅಲ್ಲ, ಏನ್ ಹೇಳ್ತಾ ಇದ್ದೀರಾ? ನಾನು ಇಡೀ ನನ್ನ ಜೀವನದಲ್ಲೇ ಯಾರಲ್ಲೂ ಸಾಯೋದಕ್ಕೆ ಇಷ್ಟು ಕುತೂಹಲ ನೋಡಿರ್ಲಿಲ್ಲ. ನಾವು ಸತ್ಯನೇ ಹೇಳ್ತಾ ಇದ್ದೀವಿ ಸುಲ್ತಾನ ಮಹಾರಾಜರೇ. ಕೇಳಿ ಆಚಾರ್ಯರಿಗೆ, ಹೇಳಿ ಆಚಾರ್ಯರೇ. ಹಾ, ಅಗತ್ಯವಾಗಿ ಗಲ್ಲಿಗೇರಿಸಿ, ಏರ್ಸಿ, ನಮ್ಮನ್ನ ಬೇಗ ಏರ್ಸಿ. ನಾವು ಗಲ್ಲಿಗೇರಿ ಸಾಯ್ಬೇಕು ಬೇಗ. ಇಷ್ಟು ಬೇಗ ಯಾಕೋ? ಬೇಗ ಏರ್ಸಿ. ನಮ್ಮ ಗುರುಗಳನ್ನ ನೀವು ಬೇಗ ಗಲ್ಲಿಗೆ ಏರಿಸ್ಬಿಡಿ. ನಮ್ಮ ಗುರುಗಳು ಭೂಮಿ ಭಾರನ ಕಡಿಮೆ ಮಾಡೋದಕ್ಕೆ ತುಂಬಾ ಆತರದಿಂದ ಕಾಯ್ತಿದ್ದಾರೆ. ಬೇಗ ಏರಿಸ್ಬಿಡಿ. ಆದ್ರೆ ನಮಗೊಂದು ಅನುಮತಿ ಕೊಡ್ಬೇಕು ಸುಲ್ತಾನರೇ. ಇಜಾಜತ್ ತಗೊಳ್ಳೋದಕ್ಕೆ ಸಮಯನ ಹಾಳು ಮಾಡಬೇಡಿ. ಹೇಳಿ, ಅದೇನ್ ಹೇಳ್ಬೇಕು? ಅದು ಸಾಯೋದಕ್ಕೂ ಮೊದಲು ನಮ್ಮ ಕೊನೆ ಆಸೆನ ಪೂರ್ತಿ ಮಾಡಿ. ಮತ್ತೆ ನಿಮ್ಮ ಆಖರಿ ಇಚ್ಛೆ ಏನಾಗಿದೆ? ಗುರುಗಳು ಹೇಳ್ತಾರೆ. ನಾನು ಹೇಳ್ಬೇಕಾ? ನಮ್ಮ ಗುರುಗಳು ರಾಜನರ್ತಕಿಯರ ನೃತ್ಯವನ್ನು ನೋಡ್ಬೇಕಂತೆ ಅಲ್ವಾ ಗುರುಗಳೇ? ಹೌದು ಅಂತ ಹೇಳ್ತಿದ್ದಾರೆ. 56 ಭೋಜನಗಳನ್ನು ಸೇವಿಸ್ಬೇಕಂತೆ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಜೀವನದ ಸಣ್ಣ ಪುಟ್ಟ ಆಸೆನ ತೀರಿಸ್ಬೇಕು, ಆಮೇಲೆ ಆನಂದ ಪೂರ್ವಕವಾಗಿ ಗಲ್ಲಿಗೆ ಏರ್ತೀವಿ ಅಲ್ವಾ ಗುರುಗಳೇ? ಹಾ, ಖಂಡಿತ ನನಗೆಲ್ಲವನ್ನೂ ಮಾಡ್ಬೇಕು. ನನ್ನ ಎಲ್ಲ ಆಸೆಗಳು ಪೂರೈಸಬೇಕು. ನಂತರ ನಾನು ಸಾಯ್ಬೇಕು. ಬರ್ದಾಶ್ಗೆ ಬಾಹರ್ ಆಗಿದೆ ಮಿಯಾ. ಬರ್ದಾಶ್ಗೆ ಬಾಹರ್. 2 ದಿನಗಳಲ್ಲಿ ತರಗೆಲೆಗಳಂತೆ ನೇಣುಗಂಬದ ಮೇಲೆ ಓಲಾಡ್ತಾ ಇರ್ತೀರಾ. ಆದ್ರೂ ಕೂಡ ಇಲ್ಲೂ ಸಂಭ್ರಮಿಸ್ಬೇಕು ಅಂತಿದ್ದೀರಾ. ಕಮಾಲಾಗಿದೆ ಮಿಯಾ, ಕಮಾಲಾಗಿದೆ. ಆಗಬಹುದು, ನಾವೇನು ಕಡಿಮೆ ಅಲ್ಲ. ನಿಮ್ಮ ಈ ಆಕ್ರಿ ಇಚ್ಛೆನ
ಪೂರ್ತಿ ಮಾಡ್ತೀವಿ. ಧನ್ಯವಾದ ಸುಲ್ತಾನರೇ, ಧನ್ಯವಾದ. ನೋಡಿದ್ರ ಗುರುಗಳೇ, ನಿಮ್ ಮನ್ಸಲ್ಲಿ ಏನಿತ್ತು ಹಾಗೆ ಆಗ್ತಿದೆ. ಈಗ ನೀವು ಪೂರ್ತಿ ಆನಂದದಿಂದ ನೇಣ್ಗಂಬಕ್ಕೆ ಏರ್ಬೋದು. ಬಾಬಾ, ವಿಚಿತ್ರವಾದ ತಮಾಷೆ ನಡೀತಾ ಇದೆ. ಸಾಯೋದಕ್ಕೆ ಇಷ್ಟೊಂದು ಕುತೂಹಲನ, ಅಂದ್ರೆ ಒಂದ್ ರೀತಿ ಬಹುಮಾನನ ಪಡ್ಕೊಳ್ಳೋ ರೀತಿ ಇಲ್ಲ ಬಾಬಾ. ಇದ್ರ ಹಿಂದೆ ಏನೋ ವಿಷಯ ಅಡಗಿರೋ ಹಾಗೆ ಕಾಣಿಸ್ತಿದೆ. ಹುಜೂರ್, ನನಗೂ ಯಾಕೋ ಹಾಗೆ ಅನಿಸ್ತಾ ಇದೆ. ಬನೆ ಖಾನ್, ಜಿ ಹುಜೂರ್. ಇವರ ಎಲ್ಲ ಅವಶ್ಯಕತೆಗಳನ್ನ ಪೂರೈಸಿ ಇವ್ರೇನ್ ಮಾಡೋ ಆಸೆ ಪಡ್ತಾರೋ ಅದನ್ನೆಲ್ಲ ಮಾಡೋದಕ್ ಬಿಡಿ. ಮತ್ತದ್ರ ಜೊತೆಗೆ ಇವರ ಮೇಲೆ ಸರಿಯಾದ ನಿಗಾ ಕೊಡಿ. ಜಿ ಹುಜೂರ್. ಧನ್ಯವಾದ ಸುಲ್ತಾನರೇ. ಧನ್ಯವಾದ. ಏನ್ ನಡೀತಾ ಇದೆ ಅಂತ ಅರ್ಥನೇ ಆಗ್ತಾ ಇಲ್ಲ. ಏನ್ ಗುರುಗಳೇ, ಆನಂದ ಆಗ್ತಾ ಇದೆಯಾ? ಆಹಾ, ದೇಹಕ್ಕೆ ಈ ರೀತಿ ಮಾಲಿಶ್ ಮಾಡಿಸ್ಕೊಂಡು ನಂತರ ಹೋಗಿ ಸಾಯೋದು ಅಂದ್ರೆ ಎಂತ ಆನಂದ ಆಗುತ್ತಾ? ಅಲ್ಲ, ನಾನಿಲ್ಲಿ ಸುಮ್ನೆ ನೋಡೋದಿಕ್ ಬಂದೆ. ನಿಮ್ದಕ್ಕೆ ಏನು ತಕ್ಲೀಫ್ ಆಗ್ತಿಲ್ಲ ತಾನೇ? ಇಲ್ಲ ಇಲ್ಲ ಬಾಬಾ, ಏನು ತೊಂದ್ರೆ ಆಗ್ತಿಲ್ಲ. ಆದ್ರೆ ತೊಂದ್ರೆ ಏನು ಅಂತ ಹೇಳಿದ್ರೆ, ಪೂರ್ಣ ಅಮಾವಾಸ್ಯೆ 2 ದಿನ ಆದ್ಮೇಲೆ ಯಾಕಿದೆ ಅಂತ. ನಾಳೆನೆ ಯಾಕಿಲ್ಲ? ನಮಗಂತೂ ಆಸೆ ಇರೋದು ಆದಷ್ಟು ಬೇಗ ನಾವು ನೇಣಿಗೇರಿ ನಮ್ ಕಾರ್ಯನ ಸಮಾಪ್ತಿ ಮಾಡ್ಬೇಕು ಅಂತ ಅಷ್ಟೇ. ಅಲ್ಲ ರಾಮ, ನಮ್ ಜೀವನೂ ಇಲ್ಲೇ ಸಮಾಪ್ತಿ ಆಗೋಗುತ್ತೇನೋ. ಎಷ್ಟು ಬೇಗ ನಮ್ಮ ಕಾರ್ಯ ಸಮಾಪ್ತಿ ಆಗುತ್ತೆ ಯೋಚನೆ ಮಾಡಿ. ಎಷ್ಟು ಆನಂದ ಸಿಗುತ್ತೆ ನಮಗೆ ಅಂತ. ಅಲ್ಲ, ರಾಮ, ಪಂಡಿತ ರಾಮಕೃಷ್ಣ, ಸರಿಯಾಗಿ ಸತ್ಯ ಹೇಳು. ನೀ ನನ್ನನ್ನು ಸಿಕ್ಕಾಕ್ಸೋದಕ್ಕೆ ಯಾವುದೇ ರೀತಿ ಷಡ್ಯಂತ್ರ ಮಾಡಿಲ್ಲ ತಾನೇ? ಆಚಾರ್ಯರೇ, ಧೈರ್ಯ ಮಾಡ್ಕೊಳ್ಳಿ, ಮತ್ತೆ ಭೋಜನದ ಆನಂದ ಪಡೀರಿ. ನಿಮ್ಮನ್ ಸಿಕ್ಕಾಕ್ಸಿ ನಾನ್ ಹೇಗ್ ತಪ್ಪಿಸ್ಕೊಳಕ್ಕಾಗತ್ತೆ? ಆದ್ರೆ ಇಷ್ಟು ಮಾತ್ರ ನೆನ್ಪಲ್ಲಿಟ್ಕೊಳ್ಳಿ, ಈ ಸುಲ್ತಾನ್ ಮತ್ತೆ ಫಕೀರನಿಗೆ ಯಾವುದೇ ಕಾರಣಕ್ಕೂ ಅನುಮಾನ ಬರಬಾರ್ದು. ನೀವು ವಿಚಲಿತರು ಮತ್ತೆ ಭಯದಿಂದ ಇದ್ದೀರಾ ಅಂತ. ಅಲ್ಲ, ಯಾರಿಗಾದ್ರೂ ಸಾವು ಹತ್ರ ಬರ್ತಿದೆ ಅಂದ್ರೆ ಒಂದ್ ತುತ್ತು ಗಂಟ್ಲಿಗೂ ಕೂಡ ಇಳಿಯೋದಿಲ್ಲ. ಅಂತದ್ರಲ್ಲಿ ಇವರು ರಾಕ್ಷಸರು ತರ ತಿಂತಾ ಇದ್ದಾರೆ. ಅಜೀಬಾದಂತಹ ವ್ಯಕ್ತಿಗಳು ಇವರು. ಒಳ್ಳೇದೇ ಆಯ್ತು, ಸುಲ್ತಾನರು ತಮ್ಮ ನಿರ್ಧಾರನ ಬದಲಾಯಿಸ್ತಾ ಇದ್ದಿದ್ದು. ನಮಗಂತೂ ಪೂರ್ಣ ಅಮಾವಾಸ್ಯೆ ದಿನಾನೇ ನೇಣಿಗೇರಿಸ್ಬೇಕು. ನಿಮಗೆ ಗೊತ್ತಿದೆ ಅಲ್ವಾ ಯಾಕೆ ಅಂತ? ಗೊತ್ತಿದೆಯಲ್ಲ, ಖಂಡಿತ ಗೊತ್ತಿದೆ. ಯಾಕೆ ಬಾಬಾ, ಯಾಕೆ? ಆಚಾರ್ಯರೇ, ಇದಕ್ಕೆ ಹೇಳೋದು ಅಲ್ವಾ, ಸಾಯೋದಕ್ಕೂ ಮೊದ್ಲು ಇಷ್ಟೊಂದು ಆನಂದ ಪಡ್ಕೊಂಡ್ ಸಾಯೋದು ಅಂತ. ನಾವಂತೂ ಇದೇ ರೀತಿ ಆನಂದದಿಂದ ತಿರುಗ್ತಾ ನೇಣಿಗೆ ಶರಣಾಗ್ಬಿಡ್ತೀವಪ್ಪ. ತುಂಬಾ ವಿಚಿತ್ರವಾದ ಮಾತಿದು ಬಾಬಾ. ಇವರನ್ನ ಸರಿಯಾಗಿ ನೋಡ್ಕೊಳ್ಳಿ. ಸಾಯೋದಕ್ಕೆ ಇವ್ರು ಯಾಕೆ ಉತ್ಸುಕರಾಗಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ ಬಾಬಾ. ಬದಾಶ್ಗೆ ಬಾಹರ್. ಪಂಡಿತ ರಾಮಕೃಷ್ಣ, ನನಗೇನು ಅರ್ಥ ಆಗ್ತಾ ಇಲ್ಲ. ಈಗ ಏನ್ ನಡೆಯುತ್ತೆ ಮುಂದೆ ಅಂತ. ಈಗ ಮುಂದೆ ನೋಡ್ತಾ ಇರಿ ಗುರುಗಳೇ. ಈಗ ಕೇವಲ ಪ್ರಾರಂಭ ಅಷ್ಟೇ. ಮುಂದೆ ನೋಡಿ ನಾಳೆ ಏನಾಗತ್ತೆ ಅಂತ. ಅತಿ ಸುಂದರ. ಪಂಡಿತ ರಾಮಕೃಷ್ಣ, ನೀನು ಹೇಗೆ ಹೇಳಿದ್ಯೋ ನಾನು ಹಾಗೆ ಮಾಡಿದ್ದೀನಿ. ಈಗ ಮುಂದೆ ಏನಪ್ಪ ಯೋಜನೆ? ಇದು ಕೇವಲ ಪ್ರಾರಂಭ ಆಚಾರ್ಯರೇ. ಆದ್ರೆ ನಾವು ಇನ್ಮುಂದೆ ಇನ್ನೊಂದು ಮುಖವಾಡನ ಹಾಕೊಂಡು ಹೋಗ್ಬೇಕು. ಕೊನೆ ನಾಟಕ ಅದೇನು ಅಂತ ನಾನು ಇವತ್ ರಾತ್ರಿ ನಿಮಗೆಲ್ಲ ಹೇಳ್ತೀನಿ. ಹೌದಾ? ಯೋಜನೆ ಅನುಸಾರ ನಿಮ್ ಕೆಲ್ಸಗಳನ್ನ ಮಾಡಿ ನಾನು ಏನ್ ಹೇಳಿದ್ನೋ ಹಾಗೆ ಮಾಡ್ಬೇಕು. ಸರಿನಾ? ಎಲ್ಲದಕ್ಕೂ ಮೊದ್ಲು ಎಲ್ಲರೂ ನಗಾಡ್ಬೇಕು. ನಡಿ.
ನೋಡಿದ್ರ ಗುರುವರ್ಯರೇ, ನಮ್ಮ ಯೋಜನೆ ಸಫಲ ಆಯ್ತು. ಹೌದಾ ಮೃತ್ಯುವಿನ ಪ್ರಾಪ್ತಿ ಆಗೋದಕ್ಕೂ ಮುಂಚೆ ಸಮಸ್ತ ಆನಂದವೂ ಪ್ರಾಪ್ತಿ ಆಯ್ತು. ಭೋಜನ, ಅದು ಮೃಷ್ಟಾನ್ನ, ನೃತ್ಯ, ಇದೆಲ್ಲ ಸರಿ. ಅಸಲಿ ಆನಂದ ಸಿಗುತ್ತೆ ಮೃತ್ಯುವಿನ ನಂತರ. ನೀವಂತೂ ನಿಜಾನೇ ಹೇಳಿದ್ರಿ ಗುರುವರ್ಯ. ನೀವು ನೋಡಿದ್ರ ಎಂತ ಮೂರ್ಖರು ಇವ್ರು ಅಂತ. ನಾವು ಮೃತ್ಯುವನ್ನ ತಗೊಂಡು ಇಷ್ಟು ಸಂತೋಷವಾಗಿ ಯಾಕೆ ಇದೀವಿ ಅಂತ ಇವರಿಗೆ ಬಿಟ್ಟೆ ಕೊಟ್ಟ. ಅರೆ ಆ ಫಕೀರ ಇದಾರಲ್ಲ, ಅಜ್ಞಾನಿ ಅವನು, ಏನು ಗೊತ್ತಿಲ್ಲ ಅವನಿಗೆ. ಅವ್ನು ಹೇಳ್ತಾನೆ ಅವ್ನಿಗೆ ಎಲ್ಲಾ ಜ್ಞಾನವಿದೆಯಂತೆ, ನಾಟಕ ಮಾಡ್ತಾ ಇದ್ದಾನೆ. ಅವ್ನಿಗೆ ಜ್ಞಾನವಿದ್ದಿದ್ರೆ ತಕ್ಷಣ ಅವನಿಗೆ ಅರ್ಥ ಆಗ್ತಾ ಇತ್ತು. ನಾವು ಪೂರ್ಣ ಅಮಾವಾಸ್ಯೆ ದಿನಾನೇ ಮೃತ್ಯು ಯಾಕೆ ಬೇಕು ಅಂತ ಹೇಳ್ತಾ ಇದ್ವಿ ಅಂತ. ಅವತ್ತಿನ ದಿನ ಏನು ವಿಶೇಷ ಇದೆ? ಆಚಾರ್ಯರೇ, ಏನ್ ಮಾತಾಡ್ತಿದ್ದೀರಾ? ನಿಧಾನವಾಗಿ ಮಾತಾಡಿ, ನಿಧಾನವಾಗಿ. ಇದು ತುಂಬಾ ದೊಡ್ಡ ರಹಸ್ಯ, ಇದ್ರ ಬಗ್ಗೆ ಯಾರಿಗೂ ಗೊತ್ತಾಗ್ಬಾರ್ದು. ಆದ್ರೆ ನೀವು ಎಂತ ಕಲ್ಪನೆ ಮಾಡಿದ್ರಿ ಗುರುವರ್ಯ. ಪೂರ್ಣ ಅಮಾವಾಸ್ಯೆಯ ಮೃತ್ಯುವಿನ ನಂತರ ನಮ್ಮ ಮುಂದಿನ ಜನ್ಮ ಎಷ್ಟು ಭವ್ಯವಾಗಿ, ಎಷ್ಟು ಆನಂದವಾಗಿ, ಎಷ್ಟು ಸುಖದಿಂದ ತುಂಬಿಕೊಂಡಿರುತ್ತೆ ಅಂತ. ನಾನೀಗ ಕಾಯುವಂತ ಸ್ಥಿತಿಲೇ ಇಲ್ಲ. ನನಗೆ ಆನಂದ ಎಲ್ಲೇ ಬೀರ್ತಾ ಇದೆ. ನನಗೆ ಹೇಗೆ ಅನಿಸ್ತಾ ಇದೆ ಅಂದ್ರೆ, ಸುಲ್ತಾನ್ರು ಕಲ್ಲಿಗೇರಿ ಅಂತ ಹೇಳೋದಕ್ಕೆ ಮುಂಚೆನೆ ನಾನೇ ನನ್ನ ಕುತ್ತಿಗೆಗೆ ನೇಣು ಹಾಕೊಂಡ್ಬಿಡ್ಬೇಕು ಅನ್ನೋ ಅಷ್ಟು ಆಸೆ ಆಗ್ತಾ ಇದೆ. ನನ್ನ ಮನ್ಸು ಖಂಡಿತ ಇದನ್ನ ಹೇಳ್ತಾ ಇಲ್ಲ ಕಣೋ. ನಾವು ಖಂಡಿತ ಉಳ್ಕೋತೀವಿ ತಾನೆ. ಅಯ್ಯೋ ಆಚಾರ್ಯರೇ, ಉಳ್ಕೋತೀವಿ. ಸ್ವಲ್ಪ ಧೈರ್ಯ ತಗೊಳ್ಳಿ ಗುರುವರ್ಯ. ಬೆಳಗಿನ ಜಾವ ಸೂರ್ಯೋದಯ ಆಗ್ತಾನೆ ಶುಭ ಮುಹೂರ್ತನೂ ಶುರು ಆಗುತ್ತೆ. ಅದಾದ್ಮೇಲೆ ಆನಂದವೇ ಆನಂದ. ನಾವು ಉಳ್ಕೋತೀವಿ ತಾನೆ. ಆಚಾರ್ಯರೇ, ಉಳ್ಕೋತೀವಿ. ರಾಮ, ಮೃತ್ಯುಗೋಸ್ಕರ ಇಷ್ಟೊಂದು ಅವಸರ ಯಾಕೆ ಪಡ್ತಾ ಇರೋದು? ಬೆಳಗಿನ ಜಾವ ಎಲ್ಲ ಗೊತ್ತಾಗತ್ತೆ, ಸುಮ್ನಿರು. ತಪ್ಪಿತಸ್ಥರನ್ನ ಪ್ರಸ್ತುತಪಡಿಸಲಾಗಲಿ. जी हुजूर। ಬರ್ದಾಶ್ ಕೆ ಬಾಹರ್ ಆಗಿದೆ ಇವರ ಖುಷಿ ಬಾಬಾ. ಬರ್ದಾಶ್ ಕೆ ಬಾಹರ್. ನೀವು ಪತ್ತೆ ಮಾಡಿದ್ರ ಇವ್ರಿಗೆ ಯಾಕಷ್ಟು ಕುತೂಹಲ ಅಂತ ಗಲ್ಲಿಗೇರೋದಕ್ಕೆ? ಅಲ್ಲ ಹುಜೂರ್, ಕೆಲವು ರಹಸ್ಯಗಳು ಎಲ್ಲಿ ಗೊತ್ತಾಗುತ್ತೆ. ಹೇಗಂದ್ರೆ ನಕ್ಷತ್ರಗಳ ಚಲನಗಳು, ಅದರಿಂದ ಬಿಡುಗಡೆ ಆಗೋದು. ಆದ್ರೆ ಯಾಕೆ ನಗ್ತಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಹುಜೂರ್, ಒಂದ್ ವಿಷಯ ಗೊತ್ತಾಯ್ತು. ಒಂದ್ ವೇಳೆ ಅವರಿಗೆ ಮೃತ್ಯು ಆಗ್ಬಿಟ್ರೆ ಅವ್ರಿಗೆ ಖಂಡಿತವಾಗ್ಲೂ ಲಾಭ ಆಗೋದ್ರಲ್ಲಿದೆ. ಅವ್ರ ಜೀವನನೇ ಬದಲಾಗುತ್ತೆ. ಮೃತ್ಯುವಾದರೆ ಇವರ ಜೀವನ ಹೇಗೆ ಬದಲಾಗುತ್ತೆ ಬಾಬಾ? ಅಲ್ಲ ಹುಜೂರ್, ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಅಂತಹ ಏನು ಖಾಸ್ ಬಾತ್ ಇರಬಹುದು ಬಾಬಾ? ಬರ್ದಾಶ್ಗೆ ಬಾಹರ್ ಆಗಿದೆ ಬಾಬಾ. ಅದನ್ನ ನಾನು ತಿಳ್ಕೊಳ್ಳೋಕೆ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಹೋಗಿ ಪತ್ತೆ ಮಾಡಿ. ಅಲ್ಲ, ನಾನೀಗಷ್ಟೇ ನಕ್ಷತ್ರಗಳನ್ನು ಲೆಕ್ಕ ಹಾಕಿದ್ದೇನೆ. ಇವತ್ಯಾವುದೋ ಒಳ್ಳೆ ಯೋಗನೇ ಇದೆ ಹುಜೂರ್. ಗುರುವರ್ಯ, ನೆನ್ಪಿದೆ ಅಲ್ವಾ ಏನ್ ಮಾಡ್ಬೇಕು ಅಂತ? ಹಾ, ನೆನಪಿದೆ, ಎಲ್ಲ ನೆನಪಿದೆ. ನಿನಗೆ ನೆನಪಿದೆ ತಾನೇ? ನಾವು ಮೃತ್ಯುವಿನ ಬಾಗಿಲ ಬಳಿನೇ ನಿಂತಿದ್ದೀವಿ. ರಾಮ, ಬರ್ತೀನಿ. ಇನ್ನು ಸೀದಾ ಸ್ವರ್ಗದಲ್ಲಿ ಭೇಟಿಯಾಗೋಣ. ರಾಮ, ಖಂಡಿತ ಉಳ್ಕೋತೀವಿ ತಾನೆ? ನಂಬಿಕೆ ಇಟ್ಕೊಳ್ಳಿ ಗುರುವರ್ಯ. ನಮಗೆ ಇದನ್ ಬಿಟ್ಟು ಬೇರೆ ದಾರಿನೂ ಇಲ್ಲ, ಬೇರೆ ಯೋಜನೆನೂ ಏನೂ ಇಲ್ಲ. ಸರಿ, ನಾವೀಗ ಶುರು ಮಾಡೋಣವಾ? ಮಣಿ, ಈ ಮುದ್ಕನ್ನ ನೇಣಗಮದಲ್ಲಿ ನೇತಾಳದನ್ನ ನೋಡೋ ಆನಂದನೇ ಬೇರೆ. ಇವನೇನಾದ್ರೂ ನಿಜವಾಗ್ಲೂ ಸತ್ತೋಗ್ಬಿಟ್ರೆ
ಅಯ್ಯೋ, ಈ ಸುಲ್ತಾನ್ ಯಾಕಿಷ್ಟು ಸಮಯ ತಗೋತಿದ್ದಾನೆ? ಈ ಮುದುಕನಲ್ಲಿ ಎಷ್ಟು ಶಕ್ತಿ ಇದೆ? 2 ಕ್ಷಣದಲ್ಲಿ ಈ ಮುದುಕ ಸತ್ತು ಹೋಗ್ತಾನೆ. ಮುದುಕ ಆ ಅಂತ ಹೊರಟೋಗ್ತಾನೆ. ಆದಷ್ಟು ಬೇಗ ಮಾಡಿ ಸುಲ್ತಾನರೇ, ಬೇಗ ಶುರು ಮಾಡಿ. ಇವ್ರಿಗಿಂತ ಮೊದಲು ನನ್ನನ್ನ ನೇಣ್ಗಂಬಕ್ಕೆ ಏರ್ಸಿ. ಏನ್ ಬೇಗ ಶುರು ಮಾಡೋದು? ಬೇಗ ಶುರು ಮಾಡಿ ನೀನು. ನನಗಿಂತ ಮೊದಲು ನೀನೇ ಗಲ್ಲಿಗೆ ಏರ್ಬೇಕು ಅಂತನಾ? ಇಲ್ಲ, ನಾನು ಅದಕ್ಕೆ ಅವಕಾಶ ಕೊಡೋದಿಲ್ಲ. ನಾನು ನಿನಗಿಂತ ಬಲಿಷ್ಠ, ನಾನು ನಿನಗಿಂತ ಜ್ಞಾನಿ, ನಾನು ನಿನಗಿಂತ ಮಹಾನ್ ಇದ್ದೀನಿ. ನಾನು ಮೊದಲು ಗಲ್ಲಿಗೆ ಏರ್ಬೇಕು. ಸುಲ್ತಾನ್, ನನಗೆ ಗಲ್ಲಿಗೆ ಏರ್ಸೋದಕ್ಕೆ ಆದೇಶವನ್ನ ಕೊಡಿ. ನೀವು ಕೊಡಿ ಕೊಡಿ. ಇಲ್ಲ, ನಾನ್ ಮೊದಲು ನೇಣಿಗೆ ಏರ್ತೀನಿ. ನನಗೆ ಗೊತ್ತಿದೆ, ಎಲ್ಲ ಲಾಭ ನಿನಗೆ ಸಿಗಬೇಕು ಅಂತ ತಾನೆ. ಇದು ಅಸಂಭವ. ಮೊದಲ ಅಧಿಕಾರ ನನಗೆ ಇರೋದು. ನಾನು ಮೊದಲು ಗಲ್ಲಿಗೆ ಗುರಿ ಆಗ್ತೀನಿ. ಇಲ್ಲ, ನಾನ್ ಮೊದಲು ಗಲ್ಲಿಗೆ ಏರ್ತೀನಿ. ನಾನು ಏರ್ತೀನಿ. ಇಲ್ಲ, ನನಗೆ ಬೇಕು. ನಾನ್ ಮೊದಲು. ಇಲ್ಲ ಇಲ್ಲ, ಮೊದಲು ನಮ್ಮ ಗುರುಗಳನ್ನೇ ನೇಣಗಂಬದಲ್ಲಿ ನೇತಾಡೋದಕ್ಕೆ ಬಿಡಿ. ಹಾ, ನಮ್ಮ ಸಂತೋಷದ ಬಗ್ಗೆ ಆದ್ರೂ ಯೋಚನೆ ಮಾಡಿ. ಗುರುಗಳೇ ಕೇಳಿ ಇಲ್ಲಿ. ನೇಣು ಹಗ್ಗನ ತಗೊಂಡು ಕುತ್ತಿಗೆ ಹಾಕೊಂಡು ನೇಣು ಹಾಕೊಂಡ್ಬಿಡಿ. ಅಯ್ಯೋ, ಇಲ್ಲ, ನಾನ್ ಮೊದ್ಲು ಏರ್ತೀನಿ. ನಾನು ಏರ್ತೀನಿ. ಇಲ್ಲ, ನಾನು ಮೊದಲು. ಖಾಮೋಶ್! ಏನ್ ತಮಾಷೆ ಮಾಡ್ತಿದ್ದೀರಾ ನೀವಿಬ್ರು? ಏನ್ ಹುಡುಗಾಟ್ಕ ಇದು? ಹುಡುಗರ ತರ ಆಡ್ತಿದ್ದೀರಾ? ನಾನ್ ಸಾಯ್ತೀನಿ ಅಂತ. ಅದೇನ್ ಜೋಕಲಿನ ತೂಗೋದಕ್ಕೆ ಹಠ ಮಾಡ್ತಾ ಇದ್ದೀರಾ? ನೇಣದು ನೇಣಿನ ಹಗ್ಗ ಅದು. ನನ್ ತಲೆ ಕೆಡಿಸ್ಬಿಟ್ಟಿದ್ದೀರಾ ನೀವಿಬ್ರು ಅದೆಂತ ವ್ಯಕ್ತಿಗಳು? ಯಾವ ಗ್ರಹದಿಂದ ಬಂದಿರುವಿರಿ? ಮತ್ತು ಮಹಾರಾಜ ಕೃಷ್ಣದೇವರಾಯರು ಅದೆಂತ ಚಿಂತನ ಕಳಿಸಿದ್ದಾರೆ ನಮ್ಮ ಹತ್ರ. ಖಂಡಿತವಾಗ್ಲೂ ಸರಿಯಾಗಿ ಹೇಳಿದ್ರಿ. ನಮ್ ಜೀವನಕ್ಕೆ ಒಂದು ಮುಕ್ತಿ ಕೊಡಿ. ನಮ್ ಜೀವನ ಹೇಗಿದ್ರು ಶಾಪದಿಂದ ಕೂಡಿದೆ. ಮೃತ್ಯು ಆದ್ಮೇಲೆ ನಮಗೆ ಪರಮ ಸುಖವೇ ಇದೆ. ಬೇಗ ಶುರು ಮಾಡಿ ಸುಲ್ತಾನರೇ, ವಿಳಂಬ ಮಾಡ್ಬೇಡಿ. ಇವತ್ತು ಸೂರ್ಯೋದಯ ಆಗೋಕ್ಕೂ ಮೊದಲು ನಾವು ನೇಣಿಗೆ ಏರೋದು ತುಂಬಾನೇ ಮುಖ್ಯ. ಯಾವ ಅಪರಾಧಿ ಸ್ವಯಂ ಬರ್ತಾನೆ ಅವನೇ ನಿಜವಾದ ಅಪರಾಧಿ. ನಾನೇ ಅಪರಾಧಿ. ನಾನೇ ಗಲ್ಲಿ ಗುರಿ ಆಗ್ತೀನಿ. ಮೊದಲು ನನ್ನನ್ನು ಗಲ್ಲಿಗೇರಿಸಿ. ಮೊದಲು ನಾನು ಈ ಶುಭ ಮುಹೂರ್ತದಲ್ಲಿ ಸಾಯ್ಬೇಕು ಅಂತ ಇಚ್ಛೆ ಪಡ್ತೀನಿ. ಹಾಕಿ ಮೊದಲು ಹಾಕಿ. ಇವತ್ತೇನು ವಿಶೇಷವಾಗಿದೆ ಬಾಬಾ? ಇಲ್ಲ, ಮೊದಲು ನಾನು ನೇಣಿಗಂಬಕ್ಕೆ ಇರೋದು ಗುರುವರಿಯ. ಮೊದಲು ನಾನು ಸಾಯ್ತೀನಿ. ನಾನು ಮೊದಲು. ಸರಿ, ನೀನೇ ಸಾಯಿ ಮೊದಲು. ಸಾಯಿ. ಒಂದ್ ವೇಳೆ ನಾನು ಸಾಯ್ಬೇಕಾದ ಪರಿಸ್ಥಿತಿ ಬಂದ್ರೆ ಖಂಡಿತ ಪ್ರೇತ ಆಗಿ ನಿನ್ನ ಕಾಡ್ತೀನಿ ಅಷ್ಟೇ. ನಾನು ಪಾಪ ಸುತ್ಕೊಳ್ಳೋದು ಕಣೋ ನಿನಗೆ. ಗುರುವರಿಯ, ನೇಣಿಗೆ ಇರೋದು ಒಟ್ಟಿಗೆ, ಪ್ರೇತ ಆಗೋದು ಒಟ್ಟಿಗೆನೆ. ನೀವಂತೂ ಸ್ವಲ್ಪ ಹಿಡ್ಕೊಳ್ತೀರಾ? ಬಿಡ್ಬೇಡಿ. ಇಲ್ಲ, ನಾನು ಮೊದಲು. ಇಲ್ಲ, ಬಾಯ್ ಮುಚ್ಚಿ ನೀವಿಬ್ಬರು. ನನ್ನ ಮಾತನ್ನ ಗಮನವಿಟ್ಟು ಕೇಳಿ. ವಿಷಯ ಏನು ಅಂತ ನೀವು ನನಗೆ ಹೇಳಿ ಇಲ್ದೇ ಇದ್ರೆ ನಿಮ್ಮಿಬ್ರನ್ನ ಗಲ್ಲಿಗೇರೋಕೆ ನಾನು ಬಿಡೋದಿಲ್ಲ. ಅಯ್ಯೋ, ಹೇಳಿ, ನನ್ನ ಪ್ರಶ್ನೆ ಕೇಳಿರೋದು. ಸುಲ್ತಾನರೇ, ನಾನು ಒಂದು ಷರತ್ತನ್ನ ಹಾಕಿ ನಿಮಗೆ ಈ ರಹಸ್ಯ ಹೇಳ್ತೀನಿ. ನೀವು ನನಗೆ ಒಂದು ಮಾತು ಕೊಡ್ಬೇಕು. ನೀವು ಇವ್ರಿಗಿಂತ ಮೊದಲು ನನ್ನನ್ನ ನೇಣಿಗೆ ಏರಿಸ್ತೀನಿ ಅಂತ. ಒಪ್ಪಿಗೆ ಇದೆ ನಮಗೆ. ನಿಮಗೆ ನಾವು ಮೊದಲು ಗಲ್ಲು ಶಿಕ್ಷೆ ಕೊಡ್ತೀವಿ. ಈಗ ಹೇಳಿ, ಯಾಕೆ ನೀವಿಬ್ಬರು ಉತ್ಸುಕರಾಗಿದ್ದೀರಾ ಗಲ್ಲನ್ನ ಏರೋದಕ್ಕೆ? ಸರಿ, ನಾನು ಹೇಳ್ತೀನಿ. ಸುಲ್ತಾನರೇ, ಅದೇನು ಅಂತ ಹೇಳಿದ್ರೆ, ನಮ್ಮ ರಾಜಪುರೋಹಿತರು ಭವಿಷ್ಯವಾಣಿ ಹೇಳಿದ್ದಾರೆ. ಇವತ್ತು ಪೂರ್ಣ ಅಮಾವಾಸ್ಯೆ ದಿನ ಯಾರ್ ಮೊದಲು ನೇಣಿಗೇರ್ತಾರೋ ಅವರು ಮುಂದಿನ ಜನ್ಮದಲ್ಲಿ ಇಲ್ಲಿಯ ಮಹಾರಾಜ ಆಗ್ತಾರಂತೆ. ಬಾಬಾ, ಏನ್ ಹೇಳ್ತಿದ್ದಾರೆ ಇವರು? ಬಾಬಾ, ಅಲ್ಲ ಹುಜೂರ್, ನಾನೀಗ್ಲೇ ನನ್ನ ಗಣಿತ ನೋಡಿ ಹೇಳ್ತೀನಿ ಹುಜೂರ್. ಹುಜೂರ್, ಏನು ಅರ್ಥ ಆಗ್ತಿಲ್ಲ ಹುಜೂರ್. ಫಕೀರ್ ಬಾಬಾ, ನೀವು ಭೃಗುಸಹಿಯ ಬಗ್ಗೆ ಅಧ್ಯಯನ ಮಾಡಿರ್ತೀರಾ ಅಲ್ವಾ? ಹಾಗಾದ್ರೆ ಇದು ನಿಮಗೆ ತಿಳಿದಿರ್ಲೇಬೇಕಲ್ವಾ? ಇವತ್ತು ಎಂತ ರಾಜಯೋಗ ಇದೆ ಅಂತ. ಅಲ್ಲ, ಗೊತ್ತಿದೆ ಮುಜೆ. ಹಾಗಿದ್ರೆ ನಮಗೆ ಯಾಕೆ ತಿಳಿಸಲಿಲ್ಲ ನೀವು? ನಿಮಗೇನಾದ್ರೂ ಬರುತ್ತೋ ಇಲ್ವೋ? ಅಲ್ಲ ಹುಜೂರ್, ಪಂಡಿತ್ ರಾಮಕೃಷ್ಣ ಏನ್ ಹೇಳ್ತಿದ್ದಾರೆ ಸರಿಯಾಗಿ ಹೇಳ್ತಿದ್ದಾರೆ. ಹುಜೂರ್, ನಾನ್ ನಿಮ್ಗೆ ಮೊದಲೇ ಹೇಳಿದ್ದಲ್ಲ, ಇವತ್ತೊಳ್ಳೆ ರಾಜಯೋಗ ಇದೆ ಅಂತ. ಇವತ್ತು ಯಾರು ನೇಣಿಗೆ ಶರಣ ಆಗ್ತಾರೋ ಅವರು ಮುಂದಿನ ಜನ್ಮದಲ್ಲಿ ಇಲ್ಲಿ ರಾಜನಾಗಿ ಹುಟ್ಟುತ್ತಾರೆ. ನನಗೆ ಈಗ ಅರ್ಥ ಆಯ್ತು ಹುಜೂರ್. ಇವರಿಬ್ರು ಯಾಕೆ ಇವತ್ತೇ ನೇಣಿಗೆ ಶರಣಾಗ್ಬೇಕು ಅಂತ ಕಾತುರ ಪಡ್ತಾ ಇದ್ದಾರೆ ಅಂತ. ಸತ್ಯವಾಗ್ಲು. ಮತ್ತೆ ಎರಡನೇದಾಗಿ ಯಾರು ನೇಣಿಗೆ ಇರ್ತಾರೋ ಅವ್ರು ಇಲ್ಲಿಯ ಮಹಾಮಂತ್ರಿಗಳಾಗ್ತಾರೆ. ಅರ್ಥಾತ್ ಮರಣದ ನಂತರ ಪೂರ್ತಿ ರಾಜ್ಯ ನಮ್ಮದಾಗತ್ತೆ.
ಅದೇನು ಹೇಳುತ್ತಿರುವಿರಿ ನೀವು? ಸತ್ಯ ಹೇಳ್ತಿದ್ದೀನಿ ಮಹಾಪ್ರಭು. ಅದಕ್ಕೇನೆ ಪತ್ರದಲ್ಲಿ ತಿರ್ಚಿ ಬರ್ದಿರೋದ್ ನಾವು, ಮತ್ತೆ ನಿಮ್ಮ ಹತ್ರ ತಗೋ ಬಂದಿದ್ದು. ಬನೆ ಖಾನ್, ಹೌದು, ನಿಜ ಹೇಳ್ತಿದ್ದಾರೆ ಸುಲ್ತಾನ್. ಇದನ್ನ ನೋಡಿ. ಸರಿಯಾಗಿ ನೋಡಿ ಸುಲ್ತಾನ್, ಇವರು ಪರಿಚಯ ಪತ್ರದಲ್ಲಿ ಅಕ್ಷರನ ತಿದ್ದಿ ಬದಲಾಯಿಸಿದ್ದಾರೆ. ವಾ ವಾ ವಾ. ಹಾ ಸುಲ್ತಾನ ಮಹಾಪ್ರಭು, ನೋಡಿ ನೋಡಿ, ಗಮನ ಕೊಟ್ಟು ನೋಡಿ. ಘೋರ ಧಾರ್ಮಿಕಕ್ಕೆ ಕಳ್ಳ ಧಾರ್ಮಿಕ ಅಂತ ಬರ್ದಿದ್ದೀನಿ. ಸ್ವಲ್ಪ ತಿದ್ ಬರ್ದಿದ್ದೀನಿ, ಸ್ವಲ್ಪ ಅಳ್ಸ್ ಬರ್ದಿದ್ದೀನಿ. ಅಲ್ಲ, ಸಾಯೋದಕ್ಕೆ ಆಗ್ಲೇ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ ಇವರು. ಬಾಬಾ, ಇವರು ಸುಲ್ತಾನ್ ಮತ್ತೆ ವಜೀರ್ ಆಗ್ಬಿಟ್ರೆ ಆಗ ನಾವೇನ್ ಮಾಡೋದು? ಬರ್ದಾಶ್ಗೆ ಬಾಹರ್ ಆಗಿದೆ ಈ ತಪ್ಪು, ಬರ್ದಾಶ್ಗೆ ಬಾಹರ್ ಆಗಿದೆ ಈ ತಪ್ಪು. ಅಲ್ವಾ 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 ಸುಲ್ತಾನರೇ, ನೋಡಿ ನೋಡಿ, ನಾನು ಇನ್ನೊಂದು ಅಪರಾಧ ಮಾಡ್ಬಿಟ್ಟಿದ್ದೀನಿ. ನನಗಂತೂ ಮೊದಲು ನೀವು ನೇಣಿಗೆ ಏರಿಸಲೇಬೇಕಾಗುತ್ತೆ. ಇಲ್ಲ ಇಲ್ಲ, ಮೊದ್ಲು ನನ್ನನ್ನು ಗಲಿಗೇರಿಸ್ಬೇಕು ನೀವು. ನಾನ್ ಸಾಯ್ಬೇಕು ಮೊದ್ಲು. ದಯವಿಟ್ಟು 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 ನನ್ನನ್ನು ಸಾಯಿಸಿ ಮೊದ್ಲು ನೀವು. ಇಲ್ಲ 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 ಸುಲ್ತಾನರೇ, ನನಗೆ ನೀವು ಮಾತು ಕೊಟ್ಟಿದ್ದೀರಾ ನನ್ನನ್ನೇ ಮೊದಲು ನೇಣಿಗೆ ಏರಿಸ್ತೀನಿ ಅಂತ. ಇಲ್ಲ ಇಲ್ಲ, ನಾನ್ ಮಾಡ್ತೀನಿ. ಇಲ್ಲ, ನಾನು ಹೋಗ್ತೀನಿ. ಏ ಚೆಲ್ಲದ ಬಾಪ, ಮೊದ್ಲು ನನ್ನ ಹಾಕು ನೇಣಿಗೆ. ಏ ಮೊದ್ಲು ನಾನು. ಬಿಡೋ, ನಾನು ಸಾಕು, ನಿಲ್ಲಿಸಿ. ನಾನಂತೂ ಬಿಡೋದಿಲ್ಲ. ನಾನು ಬಿಡೋದಿಲ್ಲ. ನಾನು ಹೇಳುತ್ತಿರುವೆ, ನಿಲ್ಲಿಸಿ ಎಂದು. ಇಬ್ಬರು ಪಕ್ಕಕ್ಕೆ ಹೋಗಿ. ನಿಮ್ಮಿಬ್ಬರಲ್ಲಿ ಯಾರಿಗೂ ಗಲ್ಲಾಗುವುದಿಲ್ಲ. ನಾವು ಗಲ್ಲು ಶಿಕ್ಷೆನ ತಗೊಳ್ತೀವಿ. ನಾವೇ ಸತ್ತು ಹೋಗ್ತೀವಿ. ಮುಂದಿನ ಜನ್ಮದಲ್ಲಿ ನಾವು ಇಲ್ಲಿಯ ಸುಲ್ತಾನರಾಗುತ್ತೇವೆ. ಹುಜೂರ್, ಏನ್ ಮಾಡ್ತಾ ಇದ್ದೀರಾ ನೀವು? ನೀವು ಮೊದಲಿಂದಾನೇ ಇಲ್ಲಿನ ಸುಲ್ತಾನ್ರು. ಸರಿಯಾಗಿ ಹೇಳಿದಿರ ನೀವು ಬಾಬಾ ಫಕೀರ್, ಸರಿಯಾಗಿ ಹೇಳಿದ್ರಿ. ಹಾ, ಸರಿಯಾಗಿ ಹೇಳಿದ್ದಾರೆ ಸುಲ್ತಾನ್ರೆ. ಆದ್ರೆ ನೀವು ಮಾಡ್ತಾ ಇರೋದು ಮಾತ್ರ ಸರಿ ಇಲ್ಲ. ನೀವು ನಿಮ್ ಮಾತಿನಿಂದ ತಪ್ಪಿಸ್ಕೋತಿದ್ದೀರಾ. ನೀವು ನನಗೆ ಮಾತು ಕೊಟ್ಟಿದ್ದೀರಾ ನನ್ನ ಮೊದಲು ನೇಣಿಗೆ ಏರಿಸ್ತೀನಿ ಅಂತ. ನಿಮ್ ಮಾತನ್ನ ನೆರವೇರಿಸಿ. ಇಲ್ಲ, ಮೊದ್ಲು ನಾನೇ ರಾಜನಾಗುವಂತದ್ದು. ನಾನು ವಯಸ್ಸಿನಲ್ಲಿ ದೊಡ್ಡವನು, ಮೊದ್ಲು ಅಧಿಕಾರ ನನಗೆ ಸಿಗೋದು. ಇಲ್ಲ ಇಲ್ಲ, ಮೊದಲು ನಾನು ಇಲ್ಲ, ಹೇಳ್ತೀನಿ. ನಾನೇ ಆಗ್ತೀನಿ. ಇಲ್ಲ, ನಾನು ಆಗ್ತೀನ. ನಾನ್ ಮೊದ್ಲು. ಏ, ಬಿಡ, ನಾನು. ಬನ್ನಿರಿ ಬನ್ನೆ ಖಾನ್, ಇವರಿಬ್ಬರನ್ನ ಹಿಡೀರಿ. ಇಲ್ಲ, ನಾನ್ ಮೊದ್ಲು. ನಾನ್ ಮೊದ್ಲು. ಯಾವ ಸಂದರ್ಭದಲ್ಲೂ ಇವರನ್ನ ಸಾಯೋದಕ್ಕೆ ಬಿಡಬೇಡಿ. ಅಲ್ಲ ಹುಜೂರ್, ಈ ಮುಹೂರ್ತಕ್ಕೆ ಯಾರು ಗಲ್ ಶಿಕ್ಷೆನೂ ಆಗ್ಲಿಲ್ಲ ಅಂದ್ರೆ, ಯಾರು ಸಾಯ್ದಲ್ಲೇ ಇದ್ರೆ ಹಾಗಿದ್ದಲ್ಲಿ ಇಲ್ಲಿಯ ಸುಲ್ತಾನ ನಾವೇ ಆಗಿರುತ್ತೇವೆ. ಅಲ್ಲ, ಮತ್ತು ನಮ್ಮ ನಂತರ ನಮ್ಮ ಮಕ್ಕಳು, ಅವರನ್ನ ಬಿಟ್ಟು ಬೇರೆ ಯಾರಿಗೂ ಸಿಗೋದಿಲ್ಲ. ನಾವು ಸುಲ್ತಾನ್ ಶಂಶುದ್ದೀನ್ ಆಜ್ಞೆಯನ್ನ ಕೊಡ್ತಾ ಇದ್ದೀವಿ. ನಮ್ಮ ಸಂತನತ್ನಲ್ಲಿ ಇವತ್ತು ಯಾರಿಗೂ ಕೂಡ ಗಲ್ಲು ಶಿಕ್ಷೆ ಆಗುವುದಿಲ್ಲ. ಅರೆ ವಾ ರಾಮ, ಮೆಚ್ಚದೆ ನಿನ್ನ ಬುದ್ಧಿವಂತಿಕೆನಾ. ಮುಳುಗಡೆ ಬೀಳಿ ಸುಲ್ತಾನನಿಗೆ. ನಾಯಿಗಳ ತರ ಉಪವಾಸ ಸಾಯ್ಲಿ. ನಮ್ಮ ಮುದುಕನ ನೇಣನ್ನ ಸ್ಥಗಿತಗೊಳಿಸ್ಬಿಟ್ಟ. ಎಂತ ಕೆಲ್ಸ ಆಗೋಯ್ತು. ಈ ಮುದುಕ ಸತ್ತಿದ್ರೆ ನಾವು ರಾಜಗುರು ಆಗ್ತಿದ್ವಿ. ರಾಜಗುರು. ಈ ಸುಲ್ತಾನ ನಮ್ಮ ಕನಸುಗಳನ್ನೆಲ್ಲ ನುಚ್ಚು ನೂರು ಮಾಡಿಬಿಟ್ಟ. ನಾವು ಎಲಾನ್ ಮಾಡ್ತಾ ಇದ್ದೀವಿ, ನಮ್ಮ ಸಲ್ತನತ್ನಲ್ಲಿ ಎಂದೆಂದಿಗೂ ಕೂಡ ಗಲ್ಲು ಶಿಕ್ಷೆಯನ್ನ ನಿಲ್ಲಿಸಲಾಗುವುದು. ಯಾರಿಗ್ ಗೊತ್ತು ಈ ಸಿತಾರೆ ಯಾವಾಗ ಯೋಗ ಬದಲಾಯಿಸುತ್ತೆ ಅಂತ. ಗಲ್ಲನ್ನ ನಿಲ್ಲಿಸಿ. ಮತ್ತು ಇವರಿಬ್ಬರನ್ನ ರಾಜ ಮರ್ಯಾದೆಯಿಂದ ವಿಜಯನಗರಕ್ಕೆ ತಲುಪಿಸಲಾಗಲಿ. ಜಿ ಹುಜೂರ್. ಜೋಪಾನ್ವಾಗಿ ನೋಡ್ಕೊಳ್ಳಿ. ದಾರಿಯಲ್ಲಿ ಇವರು ಸತ್ತು ಹೋಗ್ಬಾರ್ದು, ಮತ್ಯಾರು ಇವರನ್ನ ಸಾಯಿಸಬಾರ್ದು. ಪೂರ್ಣ ಭದ್ರತೆಯಿಂದ ಕರೆದುಕೊಂಡು ಹೋಗಿ. ಜೋ ಹುಕುಂ ಹುಜೂರ್. ಇಲ್ಲ ಇಲ್ಲ ಸುಲ್ತಾನರೇ, ನೀವು ಮಾಡ್ತಿರೋದು ಸರಿ ಇಲ್ಲ. ಸರಿ ಇಲ್ಲ ಸುಲ್ತಾನ. ಹೌದೇ?
ನಾವು ನಿಮ್ಮ ಜೊತೆ ನ್ಯಾಯವಾಗಿ ನಡೆದುಕೊಳ್ಳಲಿಲ್ಲವೇ? ವಾ, ನೀವಿಬ್ಬರು ನನ್ನೊಟ್ಟಿಗೆ ನಡೆದುಕೊಂಡಿದ್ದು ಆ ವಿಷಯವೇನೋ? ನನ್ನ ಮನಸ್ಸು ಹೇಳುತ್ತೆ ನಿಮಗೆಂತ ಶಿಕ್ಷೆ ಕೊಡಬೇಕು, ಎಂತ ಶಿಕ್ಷೆ ಕೊಡಬೇಕು ಎಂದರೆ ತಾಳಲಾಗುತ್ತಿಲ್ಲ, ನಮಗೆ ತಾಳಲಾಗುತ್ತಿಲ್ಲ. ಸುಲ್ತಾನರಾಗುವುದಕ್ಕೆ ನಾವು ನಿಮ್ಮಿಬ್ಬರಿಗೂ ಯಾವ ಅವಕಾಶವನ್ನು ಕೊಡಲ್ಲ, ಯಾವ ಅವಕಾಶವನ್ನು. ಕರೆದುಕೊಂಡು ಹೋಗಿ ಇವರನ್ನು ಫಾರನ್. ಜಿ ಹುಜೂರ್. ಪಂಡಿತ ರಾಮಕೃಷ್ಣ, ನನಗೆ ನಂಬಕ್ಕೆ ಆಗ್ತಿಲ್ಲ ನಾವು ಜೀವಂತವಾಗಿದ್ದೀವಿ ಅಂತ. ಬಹಳ ಚೆನ್ನಾಗಿ ಅಭಿನಯ ಮಾಡಿದೆ ನೀನು. ಈ ವಿಷಯ ಮಹಾರಾಜರಿಗೆಲ್ಲಾದ್ರೂ ಗೊತ್ತಾಯ್ತು ಅಂದ್ರೆ ಅವರು ಕೂಡ ನಂಬೋದೇ ಇಲ್ಲ. ಹಾಗೇನೆ ಧನ್ಯವಾದ ಆಚಾರ್ಯರೇ. ಈ ಸಂಕಷ್ಟ ಪರಿಸ್ಥಿತಿಯಲ್ಲಿ ಪಂಡಿತ ರಾಮಕೃಷ್ಣ ತನ್ನ ಬುದ್ಧಿವಂತಿಕೆ ಉಪಯೋಗಿಸಲಿಲ್ಲವೆಂದರೆ ಅನರ್ಥವಾಗುತ್ತಿತ್ತು. ಹಾಗೂ ಗುರುಗಳು ಕೂಡ ನಮ್ಮ ಮುಂದೆ ಜೀವಂತವಾಗಿ ನಿಲ್ಲುತ್ತಿರಲಿಲ್ಲ. ಹೌದು ಹೌದು, ನಾನು ಇದನ್ನು ಒಪ್ತೀನಿ ಮಹಾರಾಜರೇ. ಆದ್ರೆ ಮಹಾರಾಜರೇ, ನಾವು ಸಹ ಬಹಳ ಧೈರ್ಯವಾಗಿ ಅದ್ಭುತವಾದ ಸಾಹಸವನ್ನು ತೋರಿದ್ವಿ ಅಲ್ವಾ ರಾಮ? ಮತ್ತೆ ನಾವು ನಿಮಗೆ ಸಂಪೂರ್ಣ ಸಹಾಯ ಮಾಡಿದ್ವಿ ಅಲ್ವಾ? ಹೌದು ತಾನೆ? ಹೌದು ಗುರುವರ್ಯ, ನೀವು ನಿಮ್ಮನ್ನ ಮೀರ್ಸಕ್ಕಾಗತ್ತಾ ಹೇಳಿ? ಹೌದು ಮಹಾರಾಜರೇ, ನಮ್ಮ ಸಹಯೋಗವಿಲ್ಲದೆ ಈ ಯೋಜನೆ ಸಂಪೂರ್ಣವಾಗೋದು ಅಸಂಭವವಿತ್ತು ಮಹಾರಾಜರೇ. ಮಂತ್ರಿಗಳೇ, ಈ ಸಂಪೂರ್ಣ ಘಟನೆಗಳು ಯಾವುದು ಸಾಮಾನ್ಯವಲ್ಲ. ಖಂಡಿತವಾಗಿಯೂ ಯಾರದ್ದೋ ಷಡ್ಯಂತ್ರ. ಕೇವಲ ಪಂಡಿತ ರಾಮಕೃಷ್ಣ ಹಾಗೂ ಗುರುಗಳಿಗೆ ಮಾತ್ರವಲ್ಲ, ಸಂಪೂರ್ಣ ವಿಜಯನಗರ ರಾಜ್ಯಕ್ಕೆ ಹಾನಿ ಮಾಡಲು ಹೌದು ಯೋಚಿಸಿದ್ದಾರೆ. ಮಹಾರಾಜರೇ, ನೀವು ಹೇಳ್ತಾ ಇರೋದು ಸತ್ಯ. ಮಂತ್ರಿಗಳೇ, ಮಹಾರಾಜರೇ, ನೀವು ಈ ಪ್ರಕರಣದ ಪರೀಕ್ಷೆ ಮಾಡಿ, ಸೂಕ್ಷ್ಮವಾಗಿ ಮಾಡಿ, ಹಾಗೂ ನಮ್ಮ ಮುಂದೆ ಆ ಅಪರಾಧಿಯನ್ನು ಪ್ರಸ್ತುತಪಡಿಸಿ. ವಿಜಯನಗರ ರಾಜ್ಯಕ್ಕೆ ಅಹಿತವನ್ನು ಯೋಚನೆ ಮಾಡಿದವರನ್ನು ಖಂಡಿತ ನಾವು ಬಿಡುವುದಿಲ್ಲ. ಕಠೋರವಾದ ದಂಡನೆ ಕೊಟ್ಟೇ ಕೊಡುವೆವು. ಆಗ್ಲಿ ಮಹಾರಾಜರೇ. ಮಂತ್ರಿಗಳೇ, ಈ ಸಂಪೂರ್ಣ ಕಾರ್ಯದ ಹಿಂದಿನ ಉದ್ದೇಶವೇನು ಇದು ತಿಳಿಯುವುದು ಕೂಡ ಅತಿ ಅವಶ್ಯವು. ನೀವೇನು ಯೋಚನೆ ಮಾಡಬೇಡಿ, ಈ ಕೆಲಸದಲ್ಲಿ ಯಾವುದೇ ನಿರ್ಲಕ್ಷ್ಯ ಆಗಲ್ಲ. ಇಂದು ಪಂಡಿತ ರಾಮಕೃಷ್ಣರು ಇರಲಿಲ್ಲವೆಂದರೆ ಅನರ್ಥವಾಗುತ್ತಿತ್ತು. ಮಹಾಪ್ರಭು, ಹೇಳ್ಬೇಕು ಅಂದ್ರೆ ಈ ಪೂರ್ತಿ ಘಟನೆಯಲ್ಲಿ ಸ್ವಲ್ಪ ಒಳ್ಳೇದು ಆಗಿದೆ. ಇದರಲ್ಲಿ ಒಳ್ಳೆಯದೇನಾಗಿದೆ? ಮಹಾಪ್ರಭು, ಒಳ್ಳೇದ್ ಏನಾಗಿದೆ ಅಂದ್ರೆ ಸುಲ್ತಾನರು ವಿಜಯನಗರದ ಸಂಧಿ ಪ್ರಸ್ತಾವನೆಯನ್ನ ಸ್ವೀಕಾರ ಮಾಡಿದ್ದಾರೆ. ಅದು ಯಾವುದೇ ರೀತಿಯ ಷರತ್ತುಗಳು ಇಲ್ಲದೆ. ಇದು ನಿಜವಾಗಿಯೂ ಸತ್ಯವೇ? ಹೌದು ಮಹಾಪ್ರಭು. ಅದ್ಭುತ ಪಂಡಿತ ರಾಮಕೃಷ್ಣ, ಅದ್ಭುತ. ಇಷ್ಟೆಲ್ಲ ಆದ ಮೇಲೆ ನಮಗೆ ನಂಬಿಕೆ ಇರಲಿಲ್ಲ. ಪಂಡಿತ ರಾಮಕೃಷ್ಣ, ನಿಮ್ಮ ಮೇಲೆ ಗರ್ವವಿದೆ. ಪ್ರಶಂಸೆ ಮಾಡುತ್ತೇವೆ ನಿಮ್ಮ ಬುದ್ಧಿವಂತಿಕೆ. ಘೋರ ಘೋರ! ಶಾಂತರಾಗಿರಿ, ಶಾಂತರಾಗಿರಿ. ನಾವೇ ನಾವೇ ಮಹಾರಾಜರೇ, ನೀವು ಕಳ್ತನ ಮಾಡ್ತಿದ್ದೀರಾ? ಮಹಾರಾಣಿ ತಿರುಮಲಾಂಬ, ನಾವು ಹೇಗೆ ಕಳ್ಳತನ ಮಾಡುತ್ತೇವೆ? ಹಾಗಾದ್ರೆ ಯಾರು ಕಳ್ತನ ಮಾಡ್ತಿದ್ದಾರೆ? ಶಾಂತರಾಗಿ, ಶಾಂತರಾಗಿ. ಯಾರು ಕಳ್ಳತನ ಮಾಡುತ್ತಿರಲಿಲ್ಲ. ಹಾಗಾದ್ರೆ ನೀವು ಕಳ್ಳ ಕಳ್ಳ ಅಂತ ಯಾಕೆ ಕೂಗ್ತಾ ಇದ್ರಿ? ನಾವು ಕಳ್ಳ ಕಳ್ಳ ಎಂದು ಅಲ್ಲ, ಘೋರ ಘೋರ ಎಂದು ಹೇಳಿದ್ದು. ಘೋರ ಸಮಸ್ಯೆ ಬಂದು ನಿಂತಿದೆ. ನೀವಂತೂ ನಿದ್ದೆಲಿದ್ರಿ. ಖಂಡಿತ ನೀವ್ ಯಾವ್ದೋ ಕನ್ಸ್ ಕಂಡಿರ್ತೀರಾ. ಹೌದು, ನಮ್ಮ ಮುಂದೆ ಒಂದು ಅತ್ಯಂತ ಘೋರ ಸಮಸ್ಯೆ ಬಂದು ನಿಂತಿದೆ. ಆದ್ರೆ ಮಹಾರಾಜರೇ, ಆಗಿದ್ದೇನು? ನನ್ನ ಹತ್ರ ಆದ್ರೂ ಹೇಳ್ಕೊಳ್ಳಿ. ಸಿಪಾಯಿಗಳೇ, ಅಪ್ಪಣೆ ಮಹಾರಾಜ್ರೆ. ಎಲ್ಲ ಸಭಾ ಸದಸ್ಯರಿಗೂ ಸೂಚನೆ ನೀಡಿ. ನಾವು ಅವರೆಲ್ಲರನ್ನು ಈಗಲೇ ಈ ಕ್ಷಣವೇ ರಾಜದರ್ಬಾರಿನಲ್ಲಿ ಭೇಟಿಯಾಗ ಬಯಸುತ್ತೇವೆ. ಆಗ್ಲಿ ಮಹಾರಾಜ್ರೆ. ಮಹಾರಾಜರೇ, ನಿಮ್ಗೆ ಯಾವ್ದಾದ್ರು ಆಕಾಶವಾಣಿ ಕೇಳಿಸಿದ್ಯಾ? ಅದಕ್ಕೂ ಹೆಚ್ಚು ಗಂಭೀರ ಸಮಸ್ಯೆಯು. ಅರ್ಧರಾತ್ರಿಲಿ ರಾಜ್ಯಸಭೆನ? ಗುರುಗಳೇ ಎದ್ದೇಳಿ, ಮಹಾರಾಜರು ರಾಜ್ಯಸಭೆಗೆ ಬರೋದಕ್ಕೆ ಹೇಳಿದ್ದಾರೆ. ಮತ್ತೆ ನಿಮ್ಮನ್ನ ಅಲ್ಲಿ ಉಪಸ್ಥಿತರಾಗೋದಕ್ಕೆ ಆದೇಶ ಕೊಟ್ಟಿದ್ದಾನೆ. ಎದ್ದೇಳಿ ಗುರುಗಳೇ. ಎದ್ದೋಳಿ ಗುರುಗಳೇ. ಸೌಧಾಮಿನಿ, ನನ್ನ ಸಮೀಪ ಬಾ. ಎದ್ದೇಳಿ ಗುರುಗಳೇ. ಎದ್ದೋಳಿ ಗುರುಗಳೇ. ಪ್ರಭು ಘೋರವಾದ ಧ್ಯಾನದಲ್ಲಿದ್ದಾರೆ ಅನ್ಸುತ್ತೆ. ಅವ್ರ ಧ್ಯಾನನ ನೀವ್ ಯಾಕೆ ಈ ತರ ಭಂಗ ಪಡಿಸ್ತಾ ಇದ್ದೀರಾ? ನಿಮಗ್ ಗೊತ್ತಿದ್ಯಾ? ಏನು? ನಾನು ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತೀನಿ. ನಿಜವಾಗ್ಲೂ? ಎದ್ದೇಳಿ, ಎದ್ದೇಳಿ. ಏನಾಯ್ತು ನಿಮ್ಗೆ?
ನಾನ್ ನಿನ್ ಪ್ರೀತಿಲ್ ಬಿದ್ದ್ಬಿಟ್ಟೆ. ಎದ್ದೇಳಿ ಎದ್ದೇಳಿ ಗುರುಗಳೇ. ಏನ್ ಮಾಡ್ತಾ ಇದೀಯ ನೀನು? ತಬಲ ಬಾರಿಸ್ತಾ ಇದ್ದೀನಿ. ಹೌದಾ? ಎದ್ದೇಳಿ ಗುರುಗಳೇ. ಎದ್ದೇಳಿ ಎದ್ದೇಳಿ ಎದ್ದೇಳಿ. ಎದ್ದೇಳಿ ಎದ್ದೇಳಿ. ಇದರಿಂದೆಲ್ಲ ಏನು ಲಾಭ ಇಲ್ಲ. ನಮ್ ಗುರುಗಳು ಎದ್ದೇಳೋ ಹಾಗೆ ಕಾಣಿಸ್ತಾನೆ ಇಲ್ಲ. ನೀನು ನೀರ್ ತಗೊಂಬ. ತಗೊಂಡ್ ಬಂದೆ ನೋಡು ನೀರನ್ನ. ಎದ್ದೇಳಿ ಗುರುಗಳೇ. ಆಹಾ, ಏನಿದು ಪ್ರಿಯೆ, ನನ್ನ ಜೊತೆ ಜಲಕ್ರೀಡೆ ಆಡೋ ಮನಸ್ಸಾಗಿದ್ಯಾ ನಿನಗೆ? ಇದು ಕೆಲಸ ಮಾಡುತ್ತೆ. ಎದ್ದೇಳಿ ಗುರುಗಳೇ, ಎದ್ದೇಳಿ. ಗುರುಗಳೇ ಎದ್ದೇಳಿ. ಶಾಪ ಕೊಟ್ಬಿಡ್ತಾರೆ. ಗುರುಮಾತೆ, ಇವರು ಗುರುಗಳ ಇಲ್ಲ ಕರಡಿನ? ಇವರು ಗಾಢವಾದ ನಿದ್ರೆಗೆ ಹೋಗ್ಬಿಟ್ಟಿದ್ದಾರೆ, ಎದ್ದೇಳ್ತಾನೆ ಇಲ್ಲ. ಮಣಿ, ಈಗಲಂತೂ ಒಂದೇ ಉಪಾಯ ಉಳ್ಕೊಂಡಿರೋದು. ಇವತ್ತು ನಾವು ಕೃಷ್ಣದೇವರಾಯ ನಾವು ಘೋಷಣೆ ಮಾಡ್ತೀವಿ, ರಾಜಪುರೋಹಿತ ಸ್ಥಾನವನ್ನ ಮಹಾಪಂಡಿತ ತಾತಾಚಾರ್ಯರಿಂದ ಕಿತ್ಕೊತಾ ಇದ್ದೀವಿ. ಮತ್ತೆ ಈ ಪದವಿಯನ್ನ ಪಂಡಿತ ರಾಮಕೃಷ್ಣನು ಕೊಡ್ತಾ ಇದ್ದೀವಿ. ಇಲ್ಲ ಮಹಾರಾಜ್ರೆ, ಅದ್ ಹೇಗ್ ಸಾಧ್ಯ ಆಗುತ್ತೆ ಮಹಾರಾಜ್ರೆ? ನೀವು ನನ್ನಿಂದ ಈ ಪದವಿಯನ್ನ ಕಿತ್ಕೊಳ್ಳಕ್ ಆಗುದಿಲ್ಲ ಮಹಾರಾಜ್ರೆ. ಇದು ಅನ್ಯಾಯ ಮಹಾರಾಜ್ರೆ. ಎದ್ ಬಿಟ್ರು. ನಾನ್ ನಮ್ಮನೇಲೇ ಇದ್ದೀನಿ. ಎದ್ ಬಿಟ್ರು. ಬಾರ ಇಲ್ಲಿ. ಹೇಳಿ ಗುರುಗಳೇ. ನಿಮಗೆ ನನ್ನನ್ನ ನಿದ್ರೆಯಿಂದ ಎಬ್ಸೋದಕ್ಕೆ ಬೇರೆ ಉಪಾಯ ಸಿಗ್ಲೇ ಇಲ್ವಾ ನಿಮಗೆ? ನನಗೆ ಹೃದಯಾಘಾತನೇ ಆಗ್ತಿತ್ತಲ್ರೋ. ಮಹಾರಾಜರು ನಿಮ್ಮನ್ನ ಈಗಿಂದೀಗ್ಲೇ ರಾಜ್ಯಸಭೆಗೆ ಬರೋದಿಕ್ ಹೇಳಿದ್ದಾರೆ. ಅರ್ಧ ರಾತ್ರಿಲಿ ರಾಜ್ಯಸಭೆಗೆ ಯಾಕಪ್ಪ? ಈಗ್ಲೇ. ಅಯ್ಯೋ ದೇವ್ರೇ, ಏರಿ ಮಲ್ಗೋದಕ್ ಬಿಡು ಪ್ರಿಯೆ, ಏನ್ ಮಾಡ್ತಿದ್ಯಾ? ಓ, ಯಾರ್ ನನ್ನನ್ನು ನಿದ್ರೆಯಿಂದ ಏಳಿಸ್ತಿರೋದು? ವಿಶ್ರಾಂತಿ ಮಾಡಕ್ ಬಿಡಿ. ಯಾರನ್ನ ಪ್ರಿಯೆ ಅಂತ ಇದ್ಯಾ? ನಿನಗೆ ಹೇಳ್ತಿರೋದು. ನಿನ್ನನ್ ಬಿಟ್ಟು ಬೇರೆ ಯಾರಿಗೆ ಹೇಳಿ? ಅಂದ್ರೆ ನೆನ್ಪಿದ್ಯಾ ಇವತ್ತೇನು ಅನ್ನೋದು? ಏನು? ಕನ್ಸು ನೀನೇ ಕಾಣ್ತಾ ಇದ್ದಿದ್ದು, ಪ್ರಿಯೆ ಅಂತಾನು ನೀನೇ ಹೇಳಿದ್ದು. ಅಂದ್ರೆ ಇವತ್ತೇನು ಅನ್ನೋದು ನೆನ್ಪಿರ್ಲೇಬೇಕಲ್ವಾ? ತುಂಬಾ ಬುದ್ಧಿವಂತೆ ನೀನು. ನಿನಗದ್ರ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ನನ್ನ ಹತ್ರ ಕೇಳ್ತಾ ಇದೀಯಾ ಅಲ್ವಾ? ಇವತ್ತೇನು ಅನ್ನೋದು ನನಗೆ ಗೊತ್ತಿದೆ. ಇವತ್ತಿಗೆ ನಮ್ಮ ಮದ್ವೆ ಆಗಿ 6 ತಿಂಗಳಾಯ್ತು. ಆದ್ರೆ ನಿನಗೆ ಇದು ಕೂಡ ನೆನಪಿಲ್ವೇ ಇಲ್ಲ ಅಲ್ವಾ? 6 ತಿಂಗಳಾಯ್ತಾ? ಇದ್ರಲ್ಲೇನು ಹೊಸದಿದೆ? ಇವತ್ತಿಗೆ ನಮ್ಮ ಮದುವೆ ಆಗಿ 6 ಮಾಸಗಳು ಕಳೆದಿದ್ದಾವೆ. ಅಂದ್ರೆ ಅರ್ಧ ವರ್ಷ ಆಯ್ತು ತಾನೆ? ಒಳ್ಳೆ ಮಾತು. ನನಗ್ ಮಲ್ಕೊಳ್ಳ? ನೀನು ಮಲ್ಕೋ. ನಾನು ನಿನಗೋಸ್ಕರ ಏನೇನೋ ತಿನ್ನಕ್ಕೆ ಅಂತ. ಅಯ್ಯೋ, ನಿನಗ್ ನಿದ್ದೆನೆ ಬಂದ್ಬಿಡ್ತಾ? ನಿನಗ್ ನನ್ ಮೇಲೆ ಸ್ವಲ್ಪನೂ ಪ್ರೀತಿನೇ ಇಲ್ಲ. ಈ ಸ್ತ್ರೀಯರೆಲ್ಲ ಹೀಗೆ ಯೋಚಿಸ್ತಾ ಇರ್ತಾರೆ. ಅರ್ಧ ರಾತ್ರಿ ಲೇಪ್ಸಿ ಕೇಳ್ತಾರೆ, ನನ್ನನ್ ಪ್ರೀತಿ ಮಾಡ್ತಿರೋ ಇಲ್ವೋ ಅಂತ. ಈ ಸ್ತ್ರೀಯರಿಗೆ ಮತ್ತೆ ಈ ಅರ್ಧ ರಾತ್ರಿಗೆ ಏನೋ ರಹಸ್ಯವಾದ ಸಂಬಂಧ ಇದೆ ಅನ್ಸುತ್ತೆ. ಏನ್ ಬಡ್ಬಡಾಯಿಸ್ತಾ ಇರೋದು? ನನ್ನ ಪ್ರೀತಿಯ ಧರ್ಮಪತ್ನಿ ಶಾರದನಿಗೆ ನಮ್ಮ ವಿವಾಹದ ಅರ್ಧ ವರ್ಷಕ್ಕೆ ಹಾರ್ದಿಕ ಅಭಿನಂದನೆಗಳು. ಆದ್ರೆ ಇದನ್ನೆಲ್ಲ ಮಾಡೋದಕ್ಕೆ ಏನ್ ಅವಶ್ಯಕತೆ ಇತ್ತು? ಕೇವಲ ಮೃಷ್ಟಾನ್ನ ಮಾಡಿದ್ರೆ ಸಾಕಾಗ್ತಿತ್ತು. ಕೈ ತೆಗಿ, ಅಮ್ಮ ಎದ್ಬಿಡ್ತಾರೆ. ಅವ್ರು ಹೇಳೋದಿಲ್ಲ. ಬಿಡು, ಗುಂಡಪ್ಪ ಎದ್ಬಿಡ್ತಾನೆ. ಅವನು ಹೇಳೋದಿಲ್ಲ. ಈ ಶಬ್ದ ಕೇಳಿಸ್ಕೊಂಡು ನನ್ನಿಂದ ದೂರ ಆಗೋದಕ್ಕೆ ಆಗೋದಿಲ್ಲ. ಎತ್ಕೋ. ಏನನ್ನ? ನಿನ್ ಶರೀರನ ಎತ್ಕೊಂಡು ಹೋಗಿ ಬಾಗ್ಲ ತೆಗಿ. ಅಯ್ಯೋ ಅಮ್ಮ, ಏನಾಯ್ತು? ಅಮ್ಮ, ಅರ್ಧ ರಾತ್ರಿ ಆಗೋಗಿದೆ, ಮಲ್ಕೋ. ದರ್ಬಾರಿಂದ ಯಾರ್ದೋ ಕಳ್ಸಿದ್ದಾರೆ, ಇವಾಗ್ಲೇ ಹೋಗ್ಬೇಕಂತೆ. ಈಗ್ಲಾ? ಈ ಅರ್ಧ ರಾತ್ರಿ ಸಮಯದಲ್ಲಿ ಅದೆಂತ ಸಮಸ್ಯೆ ಬಂದಿದೆ? ಮಂತ್ರಿಗಳೇ, ಯಾಕೆ
ಯಾಕೆ ನೀವು ಕಣ್ಣನ್ನ ಮಿಟುಕ್ಸ್ತಾ ಇದ್ದೀರಾ? ಏನ್ ಹೇಳಿ ಪಂಡಿತ ರಾಮಕೃಷ್ಣ, ನಾನು ಸರಿಯಾಗಿ ನಿದ್ರೆ ಮಾಡದೆ ಹೋದ್ರೆ ಆಗ ನನ್ನ ಕಣ್ಣುಗಳು ಹೀಗೆ ಮಿಟಕ್ಸ್ತಾನೆ ಇರ್ತವೆ. ಎದ್ದೇಳಿ. ನಿಧಾನ ನಿಧಾನ. ಮಹಾರಾಜರಿಗೆ ಏನಾಯ್ತು? ಇದಕ್ಕಿದ್ದಾಗೆ ಅಂತ ಸಮಸ್ಯೆ ಏನ್ ಬಂದಿದೆ? ಅವರು ಬೆಳಗ್ಗೆ ಆಗೋವರೆಗೂ ಕಾಯಕ್ ಆಗದೆ ಇರೋ ಮಹಾರಾಜ್ ಕೃಷ್ಣದೇವರಾಯರಿಗೆ ಮಹಾರಾಜ್ ಕೃಷ್ಣದೇವರಾಯರಿಗೆ ಮಹಾರಾಜ್ ಕೃಷ್ಣದೇವರಾಯರಿಗೆ ಮಹಾರಾಜ್ ಕೃಷ್ಣದೇವರಾಯರಿಗೆ ಮಹಾರಾಜ್ ಕೃಷ್ಣದೇವರಾಯರಿಗೆ. ಮಹಾರಾಜ್ರೆ, ಕ್ಷಮಿಸಿ ನಮ್ಮನ್ನ. ಅಂತ ಯಾವ ಗಂಭೀರ ಸಮಸ್ಯೆ ಎದುರಾಗಿದೆ ಮಹಾರಾಜ ಶ್ರೀ ಕೃಷ್ಣದೇವರಾಯರಿಗೆ ಇಂಥ ಸಮಯದಲ್ಲಿ? ಅಂದ್ರೆ ನನ್ನ ತಾತ್ಪರ್ಯ, ಈ ಮಧ್ಯರಾತ್ರಿಯಲ್ಲಿ ದರ್ಬಾರ್ನಲ್ಲಿ ಉಪಸ್ಥಿತರಾಗೋದಕ್ಕೆ ಆದೇಶವನ್ನ ಕೊಟ್ಟದ್ದು. ಗುರುಗಳೇ, ಅತ್ಯಂತ ಗಂಭೀರ ಸಮಸ್ಯೆಯು, ಘೋರ ಸಮಸ್ಯೆಯು, ಘೋರವಾದ್ದು. ಅಂಥದ್ದೇನು ಸಮಸ್ಯೆ ಮಹಾಪ್ರಭು? ದಯವಿಟ್ಟು ಹೇಳ್ತೀರಾ? ಸಮಸ್ಯೆ ಇದೆ. ಏನೆಂದರೆ, ಇಂದು ನಾವೊಂದು ಸ್ವಪ್ನ ಕಂಡೆವು. ಹಾಗೂ ಸ್ವಪ್ನದಲ್ಲಿ ನಮ್ಮ ಮುಂದೆ ಒಂದು ಪ್ರಶ್ನೆ ಉತ್ಪನ್ನವಾಗಿದೆ. ಆ ಪ್ರಶ್ನೆ ಏನೆಂದರೆ, ಈ ಪ್ರೀತಿ ಅಂದರ ಅರ್ಥವೇನು? ನಮಗೆ ಈ ಪ್ರಶ್ನೆಯ ಉತ್ತರ ಬೇಕು. ಈ ಸಮಯ, ಅದು ಮಧ್ಯರಾತ್ರಿಯಲ್ಲಿ ಪ್ರೀತಿ ಬಗ್ಗೆ ಗೊತ್ತಾಗ್ಬೇಕಾ ಇವ್ರಿಗೆ? ರಾಮ, ಇವ್ರಿಗೆ ಹೇಳು ಅವ್ರ ಪತ್ನಿ ಕಕ್ಷೆಗೆ ಹೋಗೋದಕ್ಕೆ. ಪ್ರೀತಿಯ ಭಾಷೆ ಪರಿಭಾಷೆ ಏನು ಅಂತ ಎಲ್ಲ ಅಲ್ಲೇ ಅರ್ಥ ಆಗತ್ತೆ ಅವ್ರಿಗೆ. ಸುಮ್ಮನೆ ಇರೋ. ಪಂಡಿತ ರಾಮಕೃಷ್ಣ, ಏನಾದರೂ ಹೇಳಿದಿರಾ? ಇಲ್ಲ ಇಲ್ಲ ಮಹಾಪ್ರಭು, ಏನೂ ಹೇಳಲಿಲ್ಲ. ಮಹಾರಾಜ್ರೆ, ಪ್ರೀತಿಯ ಅರ್ಥದ ಬಗ್ಗೆ ನೀವು ಪ್ರಾತಃ ಕಾಲದಲ್ಲೇ ತಿಳ್ಕೋಬೋದಾಗಿತ್ತಲ್ವಾ? ಇಲ್ಲ ಮಂತ್ರಿಗಳೇ, ನಮಗೆ ನಮ್ಮ ಪ್ರಶ್ನೆಯ ಉತ್ತರ ಈಗಲೇ, ಈ ಕ್ಷಣವೇ ಬೇಕು. ಏಕೆಂದರೆ ಈ ಪ್ರಶ್ನೆಯು ನಮ್ಮನ್ನು ವಿಚಲಿತ ಮಾಡಿದೆ. ನಾವು ವಿಚಲಿತರಾದರೆ ನಮ್ಮ ನಿದ್ದೆ ಹಾಳಾಗುತ್ತದೆ, ನಮಗೆ ನಿದ್ದೆ ಬರುವುದಿಲ್ಲ. ಆದ್ರೆ ಮಹಾರಾಜರೇ, ಅದು ನೀವು... ಗುರುಗಳೇ, ನೀವೆಲ್ಲರೂ ನಮ್ಮ ವಿದ್ವಾನ್ ಸಭಾಸದರು. ಈ ಪ್ರಶ್ನೆಯ ಉತ್ತರ ನೀಡಿ ನಮಗೆ. ಈ ಪ್ರೀತಿ ಅಂದರೇನು? ಈ ಪ್ರಶ್ನೆಗೆ ನಮಗೆ ಉತ್ತರ ಸಿಗುವವರೆಗೂ ನಾವು ವಿಚಲಿತರಾಗಿರುತ್ತೇವೆ. ನಮ್ಮ ನಿದ್ದೆ ಮಾಯವಾಗುತ್ತದೆ. ಹಾಗೂ ನಾವು ನಿದ್ದೆ ಮಾಡಲಿಲ್ಲವೆಂದರೆ ನೀವೆಲ್ಲರೂ ಹೇಗೆ ನಿದ್ದೆ ಮಾಡುತ್ತೀರಿ? ಸರಿಯಾಗಿ ಹೇಳಿದ್ರಿ ಮಹಾರಾಜರೇ. ಮಂತ್ರಿಗಳೇ, ನೀವು ಹೇಳಿ, ನಮ್ಮ ಈ ಪ್ರಶ್ನೆಗೆ ಉತ್ತರ ನಿಮಗೇನನಿಸುತ್ತದೆ? ಮಹಾರಾಜ್ರೆ, ನಾನು ಪ್ರೀತಿ ಬಗ್ಗೆ ಈ ವಯಸ್ಸಿನಲ್ಲಿ, ಮಹಾರಾಜ್ರೆ, ಪ್ರೀತಿ ಬಗ್ಗೆ ನಾನು ಏನಂತ ಹೇಳೋದಿಕ್ಕಾಗತ್ತೆ? ಪ್ರೀತಿ ಏನು ಅಂದ್ರೆ ಮಧ್ಯರಾತ್ರಿ ಆದ್ರೂ ವಿಶ್ರಾಂತಿ ಮಾಡೋಕೆ ಬಿಡಲ್ಲ. ಅರ್ಧ ರಾತ್ರಿನೇ ನಿದ್ರೆಯಿಂದ ಏಳಿಸ್ತಾರೆ, ಮತ್ತೆ ನಮ್ಮನ್ನೆಲ್ಲ ಈ ದರ್ಬಾರಿಗೆ ಕರ್ಕೊಂಡ್ಬರ್ತಾರೆ. ಪಂಡಿತ್ ರಾಮಕೃಷ್ಣ, ನೀವೇನಾದರೂ ಹೇಳಿದಿರಾ? ಅದು ನಮಗೆ ಉತ್ತರ ಬೇಕು, ಸರಿಯಾದ ಉತ್ತರ ಬೇಕು ಈ ಪ್ರಶ್ನೆಗೆ. ಹೇಳಿ. ಗುರುಗಳೇ, ನೀವಂತೂ ಪ್ರೇಮ ಪ್ರಸಂಗದಲ್ಲಿ ಅತಿ ಪಾರಂಗತ ಮತ್ತು ನಿಪುಣರಲ್ವಾ? ಹೌದು, ಆದ್ರೆ ನಿಮ್ಗಿಂತ ಚೆನ್ನಾಗಿ ಮತ್ತೆ ಸೂಕ್ಷ್ಮದಿಂದ ಈ ಪ್ರಶ್ನೆಗೆ ಉತ್ತರನ ಯಾರು ಕೊಡಕ್ಕಾಗತ್ತೆ? ಮಹಾರಾಜರೇ, ಪ್ರೀತಿ ಅನ್ನೋದು ಒಂದು ಪ್ರಸಂಗ. ಜೀವನಕ್ಕೆ ಅದು ಅತ್ಯಂತ ಅವಶ್ಯಕತೆ ಇದೆ. ಪ್ರೀತಿ ಇಲ್ಲದೆ ಜೀವನ ಅಪೂರ್ಣ ಅನಿಸುತ್ತೆ. ಸತ್ಯವಾದ ಮಾತು ಹೇಳಿದಿರಿ ಗುರುಗಳೇ. ಪ್ರೀತಿ ಎಂದರೆ ಆ ಪ್ರಸಂಗವು, ಅದರ ವಿನಃ ಜೀವನವು ಅಪೂರ್ಣವು. ಆದರೂ ಪ್ರಶ್ನೆ ಅಂತೂ ಹಾಗೇ ಇದೆ ಗುರುಗಳೇ. ಈ ಶಬ್ದ ಪ್ರೀತಿ, ಇದರ ಅರ್ಥವೇನು? ಇದರ ಪರಿಭಾಷೆ ಏನು? ಮಹಾರಾಜ, ಅದೇನಾಗುತ್ತೆ ಅಂದ್ರೆ ಇದು ಈ ಪ್ರೀತಿ, ಅಯ್ಯೋ ಹೇಗೆ ಹೇಳೋದು?
ಏನ್ ಹೇಳಿ ಮಹಾರಾಜ ನಾನು? ಮಹಾರಾಜರೇ, ಬಿಸಿ ಬಿಸಿ ಪೂರಿಗಳು, ಹಲ್ವಾ ಮತ್ತೆ ಜಿಲೇಬಿಯನ್ನು ತಿನ್ನುವಾಗ ಮನದಲ್ಲಿ ಒಂದು ಭಾವನೆ ಉತ್ಪತ್ತಿ ಆಗುತ್ತಲ್ಲ, ಅದನ್ನೇ ಪ್ರೀತಿ ಅಂತ ಹೇಳ್ತಾರೆ. ಮಹಾರಾಜ್ರೆ, ಎಳ್ನೀರನ್ನ ಕದ್ಕೊಂಡು ಕುಡಿಯುವಾಗ ಸಿಗೋ ಆನಂದ ಇದೆಯಲ್ಲ, ಅದನ್ನೇ ನಿಜವಾದ ಪ್ರೀತಿ ಅಂತ ಹೇಳ್ತಾರೆ. ಗುರುಗಳೇ, ಶಾಂತರಾಗಿಸಿ ಅವರನ್ನು. ಇದು ಗಂಭೀರ ವಿಷಯವು, ಶಾಂತರಾಗಿಸಿ ಅವರನ್ನು. ಕ್ಷಮಿಸಿ ಕ್ಷಮಿಸಿ ಮಹಾರಾಜ್ರೆ, ಕ್ಷಮಿಸಿ. ಏ ಮೂರ್ಖರ, ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡ್ಕೊಳ್ಳಿ. ಬಾಯಿ ಮುಚ್ಕೊಂಡಿರಿ, ಇಲ್ಲಾಂದ್ರೆ ಈಚೆ ಕಳಿಸ್ಬಿಡ್ತೀನಿ. ಕ್ಷಮಿಸಿ ಮಹಾಪ್ರಭು. ಹೇಳ್ಬೇಕಂದ್ರೆ ನಿಮ್ಮ ಪ್ರಶ್ನೆ ಎಷ್ಟು ಸರಳವಾಗಿದೆಯೋ ಅದರ ಉತ್ತರ ಅಷ್ಟೇ ಕಷ್ಟವಾಗಿದೆ. ಸತ್ಯ ಹೇಳಿದಿರಿ ಪಂಡಿತ ರಾಮಕೃಷ್ಣ, ಕಷ್ಟವಿದೆ. ಆದರೆ ನಮಗೆ ವಿಶ್ವಾಸವಿದೆ, ನೀವು ಪಂಡಿತ ರಾಮಕೃಷ್ಣ ನಮ್ಮ ಈ ಪ್ರಶ್ನೆಯ ಸರಿಯಾದ ಉತ್ತರ ನೀಡುತ್ತೀರಿ ಎಂದು. ಈಗ ನೀವು ಹೇಳಿ, ಈ ಪ್ರೀತಿ ಎಂದರೇನು? ಮಹಾಪ್ರಭು, ನಿಮ್ಮ ಪ್ರಶ್ನೆಗೆ ಉತ್ತರನ ಈಗಿಂದೀಗ್ಲೇ ಕೊಡೋದು ಅಸಂಭವ. ದಯವಿಟ್ಟು ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ಮಹಾರಾಜ್ರೆ, ಈಗ ನಾವೇನ್ ಮಾಡೋಣ? ಮಂತ್ರಿಗಳೇ, ರಾಜ್ಯದ ಮೂಲೆ ಮೂಲೆಯಲ್ಲಿ ವಾರ್ತೆಯನ್ನು ಹೊರಡಿಸಿ, ಪಕ್ಕದ ರಾಜ್ಯದಲ್ಲೂ ಘೋಷಣೆ ಮಾಡಿಸಿ, ನಮ್ಮ ಈ ಪ್ರಶ್ನೆಗೆ ಯಾರಾದರೂ ಉಚಿತವಾದ ಉತ್ತರ ನೀಡಿದರೆ ಅದರಿಂದ ನಾವು ಸಂತುಷ್ಟರಾಗುತ್ತೇವೆ. ನಾವು ಆ ವ್ಯಕ್ತಿಗೆ ಒಳ್ಳೆಯ ಪುರಸ್ಕಾರವನ್ನು ನೀಡುತ್ತೇವೆ. ಸರಿ ಮಹಾರಾಜ್ರೆ. ಪ್ರಾತಃ ಕಾಲದಲ್ಲಿ ಭೇಟಿಯಾಗೋಣ. ಶುಭರಾತ್ರಿ. ಕೇಳಿ ಕೇಳಿ ಕೇಳಿ, ವಿಜಯನಗರದ ಸಮಸ್ತ ವಾಸಿಗಳೇ ಗಮನ ಕೊಟ್ಟು ಕೇಳಿ. ಮಹಾರಾಜರು ಪ್ರಶ್ನೆಯನ್ನ ಮಾಡಿದ್ದಾರೆ, ಪ್ರೀತಿ ಎಂದರೆ ಏನು ಅಂತ. ಯಾರು ಮಹಾರಾಜರಿಗೆ ಇದರ ಸರಿ ಉತ್ತರವನ್ನು ಹೇಳುತ್ತಾರೋ ಅದರಿಂದಾಗಿ ಮಹಾರಾಜರಿಗೆ ಸಂತೋಷವಾಗುತ್ತೆ. ಆಗ ಅವರಿಗೆ ಮಹಾರಾಜರು ಉಡುಗೊರೆ ನೀಡುತ್ತಾರೆ. ಕೇಳಿ ಕೇಳಿ ಕೇಳಿ. ಪ್ರೀತಿ ಅಂದ್ರೇನು? ಗೊತ್ತಿಲ್ಲ, ನಾನಂತೂ ಯಾವತ್ತು ಮಾಡೇ ಇಲ್ಲ. ಏನ್ರಿ ಕೇಳಿ, ನಿಮ್ಗೆ ಪ್ರೀತಿ ಅರ್ಥ ಏನಂತ ಗೊತ್ತಾ? ಅಯ್ಯೋ ದೇವ್ರೆ, ಇವಾಗ ಏನ್ ಹೇಳಿ? ಯಾವಾಗ ನಿನ್ನ ಮದುವೆ ಆದ್ನೋ ನಾನ್ ಪ್ರೀತಿ ಅಂದ್ರೆ ಏನು ಅಂತಾನೆ ಮರ್ತ್ಬಿಟ್ಟಿದ್ದೀನಿ. ಹೇ ಈಶ್ವರ, ಇವತ್ ಪ್ರೀತಿ ಅರ್ಥ ಏನು ಅಂತ ಗೊತ್ತಿದ್ದಿದ್ರೆ ನಮಗೂ ಒಳ್ಳೆ ಉಡುಗೊರೆ ಸಿಕ್ಕಿರೋದಲ್ವಾ? ಪ್ರೀತಿ ನಮ್ಮ ಕುದುರೆ ಹೆಸರು ಮಹಾರಾಜರೇ. ನೀವು ಹೋಗಬಹುದು. ಮಹಾರಾಜರೇ, ಮಕ್ಕಳನ್ನ ಪ್ರೀತಿ ಮಾಡೋದೇ ಪ್ರೀತಿ ಅರ್ಥ. ತಮ್ಮ ತಂದೆ ತಾಯಿ ಮತ್ತು ಹೆಂಡತಿನ ಪ್ರೀತಿ ಮಾಡೋದು. ಮಾನ್ಯರೇ, ದಯವಿಟ್ಟು ನೀವು ಆಚೆ ಹೋಗಿ. ಪ್ರೀತಿಯಲ್ಲಿ ಅರ್ಥನೇ ಇಲ್ಲ ಮಹಾರಾಜ್ರೆ. ಜೀವನದಲ್ಲಿ ಕಷ್ಟ ನೋವು ಬರೋದು ಪ್ರೀತಿಯಿಂದಾನೆ. ನೀವು ಈಗ್ಲೇ ಹೋಗ್ಬಿಡಿ. ಹಾಗಾದರೆ ನಮ್ಮ ರಾಜ್ಯದಲ್ಲಿ ಯಾರೂ ಇಲ್ಲವೇ ನಮ್ಮ ಪ್ರಶ್ನೆಗೆ ಉತ್ತರ ನೀಡಿ ನಮ್ಮನ್ನು ಸಂತುಷ್ಟಪಡಿಸುವವರು? ಯಾರೂ ಇಲ್ಲವೇ? ಇದಕ್ಕೋತ್ತರ ನಾನ್ ಕೊಡ್ಬಲ್ಲೆ ಮಹಾರಾಜ್ರೆ. ನಿಮ್ಮ ಬಾಯನ್ನು ಮುಚ್ಕೊಳ್ಳಿ. ಇಲ್ದಿದ್ರೆ ನಿಮ್ ಬಾಯಿ ಒಳಗಡೆ ನೋಣ ಹೋಗ್ಬಿಡುತ್ತೆ. ಮುಚ್ಕೊಳ್ಳಿ ಬಾಯಿನ. ಅದೇನಂದ್ರೆ ನಾನು ಅವಲೋಕನ ಮಾಡ್ತಾ ಇದ್ದೆ, ಅದು ಈಕೆ ಯಾರು ಅಂತ. ನನಗೆ ಹೇಗೆ ಅನ್ನಿಸ್ತಾ ಇದೆ ಅಂದ್ರೆ ನಮಗಿರೋ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ಬಿಡ್ತು.
ನಮಸ್ಕಾರ ಮಹಾರಾಜ. ಈ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ದೇವಿ, ನಾವು ನಿಮ್ಮ ಉತ್ತರಕ್ಕೆ ನಿರೀಕ್ಷೆ ಮಾಡುತ್ತಿದ್ದೇವೆ. ಸರಿ ಮಹಾರಾಜ. ಪ್ರೀತಿ ಅಂದರೆ ಒಬ್ಬ ವ್ಯಕ್ತಿಗೆ ಒಂದೇ ಸಮಯ ನವರಸ ಭಾವನೆಗಳನ್ನ ಅನುಭವಿಸ ಹಾಗೆ ಮಾಡುತ್ತೆ. ಅದು ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ, ಶಾಂತ ಮತ್ತೆ ಅದ್ಭುತ ರಸ. ಈ ಎಲ್ಲ ನವರಸಗಳು ಸೇರಿದಾಗ ಪ್ರೀತಿ ಅಂತಾರೆ. ಇಬ್ಬರು ವ್ಯಕ್ತಿಗಳು ಒಬ್ರನ್ನ ಒಬ್ರು ಪ್ರೀತಿಸಿದಾಗ ಈ ನವರಸಗಳ ಭಾವನೆಗಳು ಅನುಭವ ಆದಾಗ ಆಗ ಅವರಿಬ್ರು ಒಟ್ಟಿಗೆ ಇರ್ತಾರೆ. ಇದನ್ನೇ ಪ್ರೀತಿ ಅಂತಾರೆ ಮಹಾರಾಜ. ಕ್ರೋಧ, ಜಗಳ, ದುಃಖ ಇದೆಲ್ಲ ಆದ್ರೂ ಕೂಡ ಯಾವಿಬ್ರು ವ್ಯಕ್ತಿಗಳು ಜೊತೆಯಲ್ಲೇ ಇರ್ತಾರೋ ಅದೇ ಪ್ರೀತಿ. ಅತ್ಯುತ್ತಮ, ಅದ್ಭುತ. ಕೊನೆಗೂ ನಮ್ಮ ಪ್ರಶ್ನೆಗೆ ನಮಗೆ ಉತ್ತರ ಸಿಕ್ಕಿತು. ಪ್ರಸನ್ನರಾದೆವು ನಾವು. ಆದರೆ ದೇವಿ, ನಾವು ಇದನ್ನು ತಿಳಿಯ ಬಯಸುತ್ತೇವೆ, ನೀವು ಯಾರು ಎಂದು. ನಿಮ್ಮ ಪರಿಚಯ ನೀಡಿ. ಮೋಹಿನಿ. ನನ್ನ ಹೆಸರು ಮೋಹಿನಿ. ಮೋಹಿನಿ? ಮೋಹಿನಿ, ನಾನು ದೂರ ದೇಶದಿಂದ ಬಂದಿದ್ದೀನಿ. ಮತ್ತೆ ನಿಮಗೆ ಒಂದು ಉಡುಗೊರೆ ತಗೊಂಬಂದಿದ್ದೀನಿ. ನೀವದನ್ನ ಸ್ವೀಕರಿಸ್ತೀರಾ ಅಂತ ಬಯಸ್ತೀನಿ. ಈ ಚಿತ್ರ ಪ್ರಖ್ಯಾತ ಕಲಾವಿದನಿಂದ ಬಿಡಿಸಲಾಗಿದೆ. ನೀವಿದನ್ನ ಸ್ವೀಕರಿಸ್ಬೇಕಂತ ಬಯಸ್ತಾ ಇದ್ದೀನಿ. ಈ ಚಿತ್ರ ಯಾವಾಗ್ಲೂ ನಿಮಗೆ ನನ್ನ ಬಗ್ಗೆ ನೆನಪುಗಳನ್ನ ಕೊಡ್ತಾ ಇರುತ್ತೆ. ಖಂಡಿತ ಮಾಡಿಸುತ್ತದೆ. ಮಹಾಮಂತ್ರಿಗಳೇ, ಮಹಾರಾಜರೇ, ದೇವಿ, ನಮಗೆ ಇನ್ನೊಂದು ಕುತೂಹಲವಿದೆ. ನಿಮಗೆ ನಮ್ಮ ಪ್ರಶ್ನೆಯ ಉತ್ತರ ಹೇಗೆ ಗೊತ್ತಾಯಿತು? ಯಾಕೆಂದ್ರೆ ನನಗೆಲ್ಲಾನು ಗೊತ್ತು. ನಾನು ಎಲ್ಲರಿಗಿಂತ ಬುದ್ಧಿವಂತೆ. ಸಮಸ್ತ ದಕ್ಷಿಣ ಭಾರತವನ್ನ ದಾಟಿ ನಾನು ನಿಮ್ಮ ಬಳಿ ಬಂದಿದ್ದೀನಿ. ದಕ್ಷಿಣ ಭಾರತದ ಪ್ರತಿ ರಾಜ್ಯದಲ್ಲೂ ನನ್ನ ಬುದ್ಧಿವಂತಿಕೆ ಬಗ್ಗೆ ಹೊಗಳ್ತಾ ಇದ್ದಾರೆ. ಈ ಇಡೀ ವಿಶ್ವದಲ್ಲಿ ಯಾವ ವ್ಯಕ್ತಿನೂ ಇಲ್ವೇ ಇಲ್ಲ ನನ್ನ ಬುದ್ಧಿವಂತಿಕೆಯನ್ನ ಸೋಲ್ಸೋದಿಕ್ಕೆ. ಇವಳ ವಿರುದ್ಧ ಗೆಲ್ಲಬೇಕು ಅಂತ ಯಾರು ಅನ್ಕೋತಾರೆ? ಗುರುಗಳೇ, ಏನಾದರೂ ಹೇಳಿದಿರಾ ನೀವು? ಹೇಳಿ ಮಹಾರಾಜ, ನಾನೇನು ಹೇಳಿದೆ? ನಾನೇನು ಹೇಳಿಲ್ಲ. ಇಡೀ ಬ್ರಹ್ಮಾಂಡದಲ್ಲಿ ಆತರ ವಿಷಯ ಯಾವುದೂ ಇಲ್ಲ. ಇದ್ರೂ ನನಗ್ ಗೊತ್ತಿಲ್ಲದೆ ಇರೋದಕ್ಕೆ ಸಾಧ್ಯ ಇಲ್ಲ. ಇದು ನನ್ನ ಸವಾಲು ಮಹಾರಾಜ. ಈ ನಿಮ್ಮ ರಾಜ್ಯ ಸಭೆಯಲ್ಲಿ ಯಾರಾದ್ರೂ ನನ್ನ ಬುದ್ಧಿಶಕ್ತಿಯನ್ನು ಸೋಲ್ಸೋಕಿದ್ರೆ ನನ್ನ ಸವಾಲನ್ನು ಸ್ವೀಕರಿಸಬೇಕು. ಪ್ರಶಂಸೆ ಮಾಡುತ್ತೇವೆ ನಿಮ್ಮ ಬುದ್ಧಿವಂತಿಕೆಯನ್ನು ದೇವಿ. ಆದರೆ ಬಹುಶಃ ನೀವು ಭ್ರಮೆಯಲ್ಲಿದ್ದೀರಿ ಎನಿಸುತ್ತದೆ. ನಮ್ಮ ರಾಜ್ಯದಲ್ಲಿ ಬಹಳ ವಿದ್ವಾಂಸರಿದ್ದಾರೆ, ನಿಮಗಿಂತ ಹೆಚ್ಚು ಬುದ್ಧಿವಂತರಾಗಿರುವರು, ನಿಮ್ಮನ್ನು ಸೋಲಿಸುವಂತಹವರು. ನನಗ್ ಪೂರ್ತಿ ನಂಬಿಕೆ ಇದೆ ಮಹಾರಾಜ. ಇಲ್ಲಿ ಆ ತರ ವ್ಯಕ್ತಿ ಯಾರೂ ಇಲ್ಲ. ನಿಮಗ ಅನ್ನಿಸ್ತಾ ಇದ್ಯಾ ಈ ನಿಮ್ಮ ರಾಜ್ಯ ಸಭೆಯಲ್ಲಿ ಅಂತ ವ್ಯಕ್ತಿ ಇದಾನ ನನ್ನನ್ನ ಬುದ್ಧಿವಂತಿಕೆಯಲ್ಲಿ ಸೋಲ್ಸೋದಕ್ಕೆ? ಇದ್ದರೆ ನಾನು ಸವಾಲಿಗೆ ತಯಾರಾಗಿದ್ದೀನಿ. ನಾನಿಲ್ಲಿರೋ ಎಲ್ಲರಿಗೂ
ಶಾಸ್ತ್ರಾರ್ಥಕ್ಕೆ ಸವಾಲ್ ಮಾಡ್ತಿದ್ದೀನಿ. ಯಾರಾದ್ರೂ ಮುಂದೆ ಬಂದು ನನ್ನನ್ನ ಸೋಲ್ಸಿ ನಿಮ್ಮ ಮಾತನ್ನ ರುಜು ಮಾಡಿ. ಇದು ಜ್ಞಾನದ ಯುದ್ಧ ಆಗುತ್ತೆ. ಒಳ್ಳೆಯದು. ಇದೇ ಮಾತು ಅಂತಂದರೆ ಮಹಾರಾಜೆ ಕ್ಷಮಿಸಿ ನನ್ನ ಮಾತಿನ ಅರ್ಥ ಏನಂದ್ರೆ ಆನಂದ ನಮಗ್ ಸಿಗುತ್ತೆ ಯಾವಾಗ ಅಂದ್ರೆ ಇಬ್ರು ಸಮಾನ ಜ್ಞಾನಿಯ ಜೊತೆ ಪ್ರತಿಸ್ಪರ್ಧೆಯಾದಾಗ. ಗುರುಗಳೇ, ಈ ದೇವಿ ಏನಾದ್ರೂ ನಿಮ್ಮನ್ನ ಸೋಲಿಸ್ಬಿಟ್ರೆ ನಿಮ್ಮ ಪ್ರತಿಷ್ಠೆ ಇದೆಯಲ್ಲ ಅದು ಸಮಾಪ್ತಿ ಆಗ್ಬಿಡುತ್ತೆ. ಗುರುಗಳೇ, ಆದ್ರೆ ಮಹಾರಾಜರೇ, ನನಗಿದೆಲ್ಲ ಬಹಳ ಸಾಮಾನ್ಯವಾದ ವಿಷಯಗಳು. ನನ್ನನ್ನ ಇದರಿಂದ ದೂರನೇ ಇಟ್ಟಿರಿ ಮಹಾರಾಜರೇ. ಉಚಿತವು. ಸರಿ, ಹಾಗಿದ್ದರೆ ನಾವು ಪಂಡಿತ ರಾಮಕೃಷ್ಣರನ್ನು ನೇಮಿಸುತ್ತೇವೆ ನಿಮ್ಮೊಂದಿಗೆ ಪ್ರತಿಸ್ಪರ್ಧಿಸಲು. ಅವರು ನಿಮ್ಮನ್ನು ಈ ಜ್ಞಾನದ ಯುದ್ಧದಲ್ಲಿ ಸೋಲಿಸುತ್ತಾರೆ. ನಾನ್ ಸ್ವೀಕರಿಸ್ತೀನಿ ಮಹಾರಾಜ. ಸರಿ, ಹಾಗಿದ್ದರೆ ನಾಳೆ ರಾತ್ರಿ ದರ್ಬಾರಿನಲ್ಲಿ ಪಂಡಿತ ರಾಮಕೃಷ್ಣ ಹಾಗೂ ಮೋಹಿನಿ ದೇವಿಯ ನಡುವೆ ಪ್ರತಿಸ್ಪರ್ಧೆ ಆಗುತ್ತದೆ. ಅಲ್ಲಿ ಪಂಡಿತ ರಾಮಕೃಷ್ಣ ನಿಮ್ಮನ್ನು ಸೋಲಿಸುತ್ತಾರೆ. ಆದ್ರೆ ಮಹಾರಾಜರೇ, ಒಂದು ವೇಳೆ ನಾನು ರಾಮಕೃಷ್ಣನನ್ನ ಪರಾಜಿತ ಮಾಡಿದರೆ ಆಗ ನೋಡು, ನೀನು ಮತ್ತೆ ಸಿಕ್ಕಾಕೊಂಡೆ ರಾಮ. ಬೇಗ ಏನಾದ್ರೂ ಹೇಳು. ಮಹಾಪ್ರಭು, ನಾನು ಪಂಡಿತ ರಾಮಕೃಷ್ಣರ ಪರವಾಗಿ ನಾವು ನಿಮ್ಮ ಸವಾಲನ್ನು ಸ್ವೀಕರಿಸುತ್ತೇವೆ ದೇವಿ. ಪರಾಜಿತರಾದವರಿಗೆ ಪರಿಹಾರ ಏನು ಮಹಾರಾಜ? ನೀವೇ ಹೇಳಿ. ಒಂದು ವೇಳೆ ನಾನು ಪಂಡಿತ ರಾಮಕೃಷ್ಣರನ್ನ ಶಾಸ್ತ್ರಾರ್ಥದಲ್ಲಿ ಪರಾಜಿತ ಮಾಡಿದರೆ ಅವರು 41 ದಿನಗಳವರೆಗೂ ಅವರು ನನ್ನ ದಾಸನಾಗಿ ಸೇವೆ ಮಾಡಬೇಕು. ಒಂದು ವೇಳೆ ಪಂಡಿತ ರಾಮಕೃಷ್ಣನು ನಿಮ್ಮನ್ನು ಸೋಲಿಸಿದಾಗ ಆಗ ಒಂದು ವೇಳೆ ಆ ತರ ಆದ್ರೆ ಹಾಗೆ ನಡೀಲಿ. ಪಂಡಿತ ರಾಮಕೃಷ್ಣ ಹೇಳಿದ ಹಾಗೆ. ಅಯ್ಯೋ, ಎಂತ ಕೆಲಸ ಆಗೋಯ್ತು. ಎಂತ ಒಳ್ಳೆ ಅವಕಾಶ ಕಳ್ಕೊಂಬಿಟ್ಟಲ್ಲ ನಾನು. ಮತ್ತೆ ಈ ಅವಕಾಶ ಪಂಡಿತ ರಾಮಕೃಷ್ಣನಿಗೆ ಸಿಕ್ತು. ಗುರುಗಳೇ, ನಮಗೆ ಪಂಡಿತ ರಾಮಕೃಷ್ಣನ ಮೇಲೆ ಪೂರ್ತಿ ವಿಶ್ವಾಸವಿದೆ. ಯಾಕೆ? ಅದೇ ಪಂಡಿತ ರಾಮಕೃಷ್ಣ ಮೋಹಿನಿಯನ್ನ ಪರಾಜಿತಗೊಳಿಸ್ತಾನೆ ಅಂತ. ಸರಿ, ಹಾಗಿದ್ದರೆ ಈ ಶಾಸ್ತ್ರ ಯುದ್ಧವು ನಡೆಯುತ್ತದೆ. ಮಹಾರಾಜರೇ, ಆದ್ರೆ ಈ ಶಾಸ್ತ್ರ ಯುದ್ಧ ಹೇಗೆ ಸಂಪನ್ನ ಆಗುತ್ತೆ? ಗುರುಗಳೇ, ಹಾ ಮಹಾರಾಜ್ರೆ, ನೀವು ಈ ರಾಜ ದರ್ಬಾರಿನ ರಾಜ ಪುರೋಹಿತರು. ಹಾಗಾಗಿ ನೀವೇ ಈ ಶಾಸ್ತ್ರ ಯುದ್ಧದ ನಿಯಮ ರೂಪಿಸುತ್ತೀರಿ. ಈ ಜವಾಬ್ದಾರಿ ನಿಮ್ಮದಾಗುತ್ತದೆ. ಸ್ವೀಕಾರ ಮಹಾರಾಜ್ರೆ. ನಿಮ್ಮ ಆದೇಶದ ಪಾಲನೆಯಾಗುತ್ತೆ. ಹಾಗಿದ್ದರೆ ಆಚಾರ್ಯ ತಾತಾಚಾರ್ಯರು ಈ ಶಾಸ್ತ್ರ ಯುದ್ಧದ ನಿಯಮ ರಚಿಸುತ್ತಾರೆ. ಹಾಗೂ ನಾಳೆ ಪ್ರಾತಃ ಕಾಲದಲ್ಲಿ ಈ ಶಾಸ್ತ್ರ ಯುದ್ಧ ಇಲ್ಲೇ ಈ ರಾಜ ದರ್ಬಾರಿನಲ್ಲೇ ನಡೆಯುತ್ತದೆ. ಚಿಂತೆ ಮಾಡ್ಬೇಡ ರಾಮ, ಸ್ವಲ್ಪ ತಯಾರಿ ಮಾಡ್ಕೋ ಸಾಕು. ನೀನು ಈ ಶಾಸ್ತ್ರಾರ್ಥದಲ್ಲಿ ಖಂಡಿತವಾಗಿ ವಿಜಯಶಾಲಿ ಆಗ್ತೀಯ. ಮಹಾಪ್ರಭು, ನೀವು ನನಗೆ ಅನುಮತಿ ಕೊಟ್ರೆ ನಾನಿಲ್ಲಿಂದ ಹೊರಡಬಹುದಾ? ನಾಳೆ ನಡೆಯೋ ಪೈಪೋಟಿಗೆ ಸಿದ್ಧನಾಗ್ಬೇಕು. ಅವಶ್ಯ ಪಂಡಿತರೆ, ಹೊರಡಿರಿ. ಸರಿ, ಪ್ರಣಾಮಗಳು. ಪ್ರಣಾಮ ದೇವಿ. ಪ್ರಣಾಮಗಳು ಮಹಾರಾಜ. ಗುರುಗಳೇ, ಎಲ್ಲವೂ ಮಾಯಾ, ಜಗತ್ತೇ ಮಾಯಾ ಮಹಾರಾಜರೇ. ಸಭೆಯನ್ನು ಮುಂದುವರೆಸಿ. ಅಯ್ಯೋ,
ಇವರು ಸಮಸ್ತ ರಾಜ್ಯದ ಮಹಾನ್ ಪ್ರಚಂಡ ಪಂಡಿತರು. ಆದ್ರೆ ಇವರೆಲ್ಲ ಇಲ್ಲಿ ಯಾಕೆ ಬಂದಿದ್ದಾರೆ? ಪ್ರಣಾಮಗಳು ಮಹಾನ್ ಪಂಡಿತ ಶ್ರೀಧರ್. ನಿಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳು. ನಿಮ್ಮಂತಹ ಪ್ರಚಂಡ ಪಂಡಿತರನ್ನ ನಾನು ನೋಡ್ತಾ ಇರೋದು ನನ್ನ ಸೌಭಾಗ್ಯ. ಆದ್ರೆ ಕ್ಷಮಿಸಿ, ನಾನು ನಿಮ್ಮ ಹತ್ರ ಕೇಳ್ಬೋದಾ, ನಿಮ್ಮಂತಹ ಮಹಾನ್ ಪಂಡಿತರಿಗೆ ಇಂಥ ಸ್ಥಿತಿ ಯಾಕೆ ಬಂತು ಅಂತ? ಮತ್ತೆ ಯಾರು ಮಾಡಿದ್ರು? ನಾನೇ. ಪಂಡಿತ ರಾಮಕೃಷ್ಣ, ಈ ಎಲ್ಲ ಪಂಡಿತರು ನನ್ನ ಸೇವಕರು. ಆದ್ರೆ ದೇವಿ, ಇವರೆಲ್ಲ ಪ್ರಚಂಡ ಪಂಡಿತರು, ಗೌರವ ಮತ್ತೆ ಸನ್ಮಾನಕ್ಕೆ ಅರ್ಹರಾದವರು. ಈ ಎಲ್ಲ ಪಂಡಿತರು ನನ್ನ ಪಲ್ಲಕ್ಕಿನ ಹೊರ್ತಾರೆ. ಯಾಕೆ ಅಂದ್ರೆ ನಾನು ಇವರನ್ನ ಶಾಸ್ತ್ರಾರ್ಥದಲ್ಲಿ ಸೋಲ್ಸಿದ್ದೀನಿ. ರಾಮ, ಇವರೆಲ್ಲರೂ ಈ ರಾಜ್ಯದ ಮಹಾಜ್ಞಾನಿಗಳು. ಇವ್ರಿಗೆ ಇಂಥ ಅವಸ್ಥೆ ಮಾಡಿದಾಳ ಈ ಮೋಹಿನಿ? ಎಷ್ಟು ಅಹಂಕಾರ ಇವಳಿಗೆ! ಎಷ್ಟು ಕ್ರೂರವಾಗಿ ವರ್ತನೆ ಮಾಡ್ತಾಳೆ ಪಂಡಿತರ ಜೊತೆಗೆ. ಪಂಡಿತ ರಾಮಕೃಷ್ಣ, ನೀವ್ ಏನ್ ಯೋಚನೆ ಮಾಡ್ತಿದ್ದೀರಾ ಅಂತ ನಾನ್ ತಿಳ್ಕೊಬೋದಾ? ಸರಿ ಬಿಡಿ, ನಾನೇ ಹೇಳ್ತೀನಿ. ನೀವು ಈ 8 ಪ್ರಖ್ಯಾತ ಪಂಡಿತರನ್ನ ನೋಡಿ ಆಶ್ಚರ್ಯ ಏನು ಪಟ್ಟಿಲ್ಲ ತಾನೆ? ಬನ್ನಿ ನನ್ ಜೊತೆ. ನಮ್ಮ ಸೇವಕರು ಬರೀ ಇವ್ರು ಮಾತ್ರ ಅಲ್ಲ, ನನ್ನ ಪಲ್ಲಕ್ಕಿನ ಹೊತ್ತವರು ಇನ್ನೂ ತುಂಬಾ ಜನ ಇದ್ದಾರೆ. ಅಲ್ಲಿ ನೋಡಿ ಒಂದ್ಸಲ. ಈ ಎಲ್ಲ ಪಂಡಿತರು ನನ್ನ ಬುದ್ಧಿವಂತಿಕೆಗೆ ಸಾಕ್ಷಿಗಳು. ಇವರೆಲ್ಲರನ್ನೂ ನಾನು ಜ್ಞಾನದ ಸ್ಪರ್ಧೆಯಲ್ಲಿ ಸೋಲ್ಸಿದ್ದೀನಿ. ಪಂಡಿತ ರಾಮಕೃಷ್ಣ, ನೀವು ಚಿಂತೆ ಮಾಡಬೇಡಿ. ನಿಮಗೆ ನನ್ನ ಪಲ್ಲಕ್ಕಿನ ಹೊರೋ ಅವಕಾಶ ಕೊಡ್ತೀನಿ. ರಮಾ, ನೀನಂತೂ ಈ ಸ್ಪರ್ಧೆಯಲ್ಲಿ ನಿಜವಾಗ್ಲೂ ವಿಜಯಶಾಲಿ ಆಗ್ಬೇಕು. ಇಲ್ಲ ಅಂದ್ರೆ 41 ದಿನ ಪಲ್ಲಕ್ಕಿ ಎತ್ತಬೇಕಾಗತ್ತೆ. ಹಾ ಬಂದು, ನಾನು ಈ ಸ್ಪರ್ಧೆಯನ್ನ ಹೇಗಾದ್ರೂ ಮಾಡಿ ಗೆಲ್ಲಲೇಬೇಕು. ಬೇರೆ ಯಾವ ಸ್ಪರ್ಧೆಗಂತೂ ಈ ಸ್ಪರ್ಧೆ ನನಗೆ ಗೆಲ್ಲೋದು ಮುಖ್ಯವಾಗಿದೆ. ಮತ್ತೆ ಈ ಸ್ಪರ್ಧೆನ ನಾನು ಈ ಪಂಡಿತ ಮತ್ತೆ ಜ್ಞಾನಿಗಳಿಗೋಸ್ಕರ ಗೆಲ್ತೀನಿ. ಯಾಕೆ ಅಂದ್ರೆ ಈ ಸ್ತ್ರೀ ಇವರಿಗೆಲ್ಲ ಅವಮಾನ ಮಾಡಿದಾಳೆ. ನೃತ್ಯ ಪ್ರಾರಂಭವಾಗಲೇ. ತಥು 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 ಧೀರೆ ರೇನಾ ಧೀರೆ ರೇನಾ ಧೀರೆ ರೇನಾ ಕುಚು 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 ಧೀರೆ ರೇನಾ ತತಯ 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 ಕುಚು 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 ಇಲ್ಲ. ಸರ್ವನಾಶ ನಿಂದು. ಏನಾಯ್ತು ಗುರುಗಳೇ? ಏನಾಯ್ತು ಪ್ರಭು? ಸ್ವಲ್ಪ ಹೊತ್ತಿಗೆ ಮುಂಚೆ ನೀವು ನಿದ್ರಾವಸ್ಥೆಲೆ ನಗ್ತಾ ಇದ್ರಿ, ಈಗ ಯಾಕೆ ಕಿರ್ಚ್ತಾ ಇದ್ದೀರಾ? ಅಯ್ಯೋ, ಮೋಹಿನಿ ಅಂತ ಸುಂದರಿಯ ಕೈಯಿಂದ ಹಣ್ಣು ತಿನ್ನೋದು ಒಂದು ರೀತಿಯ ಬೇರೆ ಆನಂದ. ಆದ್ರೆ ಎಲ್ಲ ಸಂತೋಷವನ್ನ ಭಂಗ ಮಾಡಿಬಿಟ್ಟ ಈ ಕಪಿ ರಾಮಕೃಷ್ಣ. ಕನಸಿನಲ್ಲೂ ನನ್ನನ್ನ ಹಿಂಬಾಲಿಸೋದನ್ನ ಬಿಡ್ತಾ ಇಲ್ಲ. ಸ್ವಾಮಿ, ಏನಾಯ್ತು? ನೀವ್ ಯಾಕೆ ಮೌನವಾಗಿದ್ದೀರಾ? ಯಾವ್ದಾದ್ರು ಕೆಟ್ಟ ಕನ್ಸ್ ಕಂಡ್ರಾ? ನಾನು ಕನಸಿನಲ್ಲಿ ಅತ್ಯಂತ ಸುಂದರ ಸ್ತ್ರೀನ ಅತಿ ಸುಂದರವಾದ ಕಂಚೀವರಂ ಸೀರೆನ ನಿನಗೋಸ್ಕರ ತಂದಿದ್ದೆ. ಮತ್ತೆ ಅದನ್ನ ತಗೊಳ್ಬೇಕು ನೋಡಿದಾಗ ಆ ಸೀರೆನ ಬೇರೆಯವ್ರು ಧರಿಸಿದ್ರು. ಅದಕ್ಕೆ ನಾನು ಕೂಗ್ಬಿಟ್ಟೆ. ಯಾರದು? ಕನ್ಸಲ್ಲಿ ನನ್ನ ಅಧಿಕಾರನ ಕಿತ್ಕೊಂಡಿದ್ ಯಾರದು? ಧನಿ ಧಣಿನೇ ಆ ಸೀರೆನ ಉಟ್ಕೊಂಡು ನಿಂತಿದ್ದ ಅಲ್ಲಿ. ಧನಿನ? ಆದ್ರೆ ನೀನೊಂದ್ ಚೂರೂನು ಚಿಂತೆ ಮಾಡಬೇಡ ಪ್ರಿಯೆ, ಅದು ಕನಸಷ್ಟೇ. ಯಥಾರ್ಥದಲ್ಲಿ ನಾವು
ಎಂದಿಗೂ ಇಂಥ ಅಧರ್ಮಿಗಳ ಕೈಗೆ ನಿನ್ನ ಸೀರೆಯನ್ನ ಸಿಗೋದಕ್ಕೆ ಬಿಡೋದಿಲ್ಲ. ನಿಮ್ ಕನ್ಸಲ್ಲಿ ನಾನ್ ಬಂದಿರೋದೇ ನನ್ ಸೌಭಾಗ್ಯ ಸ್ವಾಮಿ, ನನ್ ಸೌಭಾಗ್ಯ. ನಿಮ್ಮ ಕೃಪೆ ನನ್ ಮೇಲೆ ಬಹಳನೇ ಇದೆ. ನಾನು ಭಗವಂತಂಗೆ ನೈವೇದ್ಯ ಅರ್ಪಿಸ್ ಬರ್ತೀನಿ. ಹೋಗ್ಬಾ. ಯಾಕೆ ಪ್ರಭು, ಸ್ವಪ್ನದಲ್ಲಿ ಸೀರೆ ಇತ್ತಾ? ಅಥವಾ ಸೀರೆ ಜೊತೆ ವಿಶ್ವ ಸುಂದರಿ ಸ್ತ್ರೀ ಇದ್ಲಾ? ಬಾ ಇಲ್ಲಿ. ಬಂದೆ ಗುರುಗಳೇ. ನನ್ನೆಲ್ಲ ಸಂತೋಷನೂ ಭಂಗ ಮಾಡ್ಬಿಟ್ಟ ಈ ರಾಮಕೃಷ್ಣ. ನಾಳೆ ಒಂದ್ ವೇಳೆ ಆ ಶಾಸ್ತ್ರಾರ್ಥವನ್ನ ಗೆದ್ದುಬಿಟ್ರೆ ಅವನ ಕೀರ್ತಿ ಇನ್ನೂ ಬೆಳೆಯುತ್ತೆ. ಮಹಾರಾಜ ದರ್ಬಾರ್ನಲ್ಲಿ ನಾಯಕನಾಗೋಗ್ತಾನೆ. ಅದಾದ ನಂತರ ಮೋಹಿನಿ, ಆ ಧರ್ಮಿ ಮೋಹಿನಿ ಕೈಯಿಂದ ಏನೇನ್ ಮಾಡಿಸ್ಕೋತಾನೋ ಏನೋ. ಗುರುಗಳೇ, ನೀವು ಮೋಹಿನಿನ ಕಡಿಮೆ ಅಂತ ತಿಳ್ಕೊಬೇಡಿ. ಮೋಹಿನಿ ನಿಮಗೆ ಗೊತ್ತಿಲ್ಲ ಎಷ್ಟು ಜನ ಪ್ರಖ್ಯಾತ ಪಂಡಿತರನ್ನ ಸೋಲಿಸಿ ತನ್ನ ಸೇವಕರನ್ನಾಗಿ ಮಾಡ್ಕೊಂಡಿದ್ದಾಳೆ ಅಂತ. ಒಳ್ಳೇದಾಯ್ತು ಗುರುಗಳೇ, ನಿಮ್ಮ ಪ್ರತಿಸ್ಪರ್ಧೆ ಆ ಮೋಹಿನಿ ದೇವಿ ಜೊತೆ ಆಗ್ಲಿಲ್ಲ. ಇಲ್ದೆ ಹೋಗಿದ್ರೆ ಅವಳು ನಿಮ್ಮನ್ನ ನಿಶ್ಚಿತವಾಗಿ ಪರಾಜಿತಗೊಳಿಸ್ತಿದ್ಲು. ಮತ್ತೆ ನೀವ್ ಎತ್ತಬೇಕಾಗಿತ್ತು ಅವಳ ಭಾರಿಯಾದ ಪಲ್ಲಕ್ಕಿಯನ್ನ. ಯೋಚನೆ ಮಾಡಿ ಗುರುಗಳೇ, ನಿಮ್ಮಿಂದ ನೀರಿನ ಪಾತ್ರೆಯನ್ನು ಎತ್ತೋಕ್ಕಾಗೋದಿಲ್ಲ. ಗುರುಗಳೇ, ನೀವು ವಿಜಯನಗರ ಬಿಟ್ಟು ಹೋಗ್ಬೇಕಾಗಿರ್ತಿತ್ತು. ಮತ್ತೆ ನೀವು ಎಲ್ಲೋ ಬೇರೆ ಕಡೆ ಉಳ್ಕೊಳ್ಳೋದಿಕ್ ಜಾಗ ಮಾಡ್ಕೋಬೇಕಾಗಿರ್ತಿತ್ತು. ಇಲ್ಲಿ ಬಾ ಇಲ್ಲಿ. ಬಂದೆ ಗುರುಗಳೇ. ಮಹಾರಾಣಿ ಚಿನ್ನಾದೇವಿ, ಮಹಾರಾಣಿ ತಿರುಮಲಾಂಬ, ಇದು ಯಾವ ರೀತಿಯ ಪರಿವರ್ತನೆ? ನಮ್ಮಂಥ ರೂಪವತಿ ವಿದುಷಿ ಪತ್ನಿ ಆದ್ರೂ ಕೂಡ ನಿಮ್ಗೆ ಪ್ರೀತಿ ಅರ್ಥ ಏನು ಅಂತ ಗೊತ್ತಿಲ್ವಾ? ಆ ರೂಪವತಿ ಮೋಹಿನಿ ಹೇಳಿದ್ಮೇಲೆ ನಿಮ್ಗೆ ಪ್ರೀತಿ ಅರ್ಥ ಚೆನ್ನಾಗಿ ಅರ್ಥ ಆಗಿರುತ್ತೆ ಅಲ್ವಾ? ಮಹಾರಾಣಿ ಅಲ್ಲ, ಇನ್ನು ಎಲ್ಲ ಅರ್ಥ, ಪರಿಭಾಷಾ, ತಾತ್ಪರ್ಯ, ಸಂದರ್ಭ ಅವಳೇ ಹೇಳ್ತಾಳೆ ನಿಮ್ಗೆ. ಆದರೆ ನಿಮ್ಗೆ ಯಾವತ್ತೂ ನಮ್ಮಿಂದ ಪ್ರೀತಿ ಸಿಕ್ಕಿರ್ಲಿಲ್ವಾ? ಆಗಿದೆ, ಆದರೆ ಪ್ರೀತಿ ಅರ್ಥ ಏನು ಅಂತ ಗೊತ್ತಾಗಿರ್ಲಿಲ್ಲ ಅಲ್ವಾ? ಆದ್ರೆ ಮೋಹಿನಿ ಹೇಳ್ಕೊಟ್ಟಿರೋದಕ್ಕೆ ಎಲ್ಲ ಅರ್ಥ ಆಗಿರುತ್ತೆ ಅಲ್ವಾ? ನೀವು ನಮ್ಮ ಮಾತನ್ನಾದರೂ ಕೇಳಿ ಮಹಾರಾಣಿ. ಮಾತ್ ಕೇಳಿ ಮಹಾರಾಜ. ಈಗ ನಾವು ನಿಮಗೆ ಹೇಳ್ಕೊಡ್ತೀವಿ ನವರಸ. ನವರಸಗಳಿರುತ್ತಲ್ವಾ ಪ್ರೀತಿಲಿ? ಹೌದು. ಇದನ್ನ ಮೋಹಿನಿ ಉಡುಗೊರೆ ಕೊಟ್ಟಿದ್ದಲ್ಲ ನಿಮ್ಗೆ? ಹೌದು. ಆದ್ರೆ ಇದರಲ್ಲಿ ಶೃಂಗಾರ ರಸ ಇಲ್ಲ. ಮಹಾರಾಣಿ, ಮತ್ತೀಗ ಇದಕ್ಕೆ ಹೇಳ್ತಾರೆ ಶೃಂಗಾರ ರಸ. ನೋಡಿ ಮಹಾರಾಣಿ, ನಿಮಗೆ ಅರ್ಥವಾಗುವುದರಲ್ಲಿ ಏನೋ ಒಂದು ತಪ್ಪಾಗಿದೆ. ತಪ್ಪು ನಮ್ಮಿಂದ ಅಲ್ಲ, ನಿಮ್ಮಿಂದ ಆಗ್ತಿದೆ. ನೀವಿಬ್ಬರು ಏಕೆ ನಗುತ್ತಿದ್ದೀರಿ? ಮಹಾರಾಜರೇ, ನಾವು ನಗ್ತಾ ಇಲ್ಲ. ನಾವು ನಿಮ್ಗೆ ಹಾಸ್ಯ ರಸದ ಪರಿಚಯ ಮಾಡಿಸ್ತಿದೀವಿ. ನೀವು ನಮ್ಮ ಮಾತನ್ನಾದರೂ ಕೇಳಿ. ನೀವ್ ಕೇಳಿ. ನಾವು ಮೊದಲನೇ ಬಾರಿ ಮೋಹಿನಿ ಬಗ್ಗೆ ಕೇಳಿದ್ವಿ. ಆಗ ನಮ್ಗೆ ಅದ್ಭುತ ರಸದ ಅನುಭವ ಆಯ್ತು. ಮತ್ತೆ ಅದ್ರ ನಂತರ ನಾವು ನೋಡಿದ್ವಿ, ನೀವು ಆ ಸುಂದರಿ ಮೋಹಿನಿಯಿಂದ ಪ್ರಭಾವಿತರಾಗಿದ್ರಿ. ನಮ್ಗೆ ಭಯ ಆಗ್ಬಿಡ್ತು. ಮಹಾರಾಣಿ ಚಿನ್ನದೇವಿ, ಭಯಭೀತರಾಗ್ಬೇಕು. ಕ್ರೋಧನ ತೋರ್ಸೋಕೆ ಮುಂದೆ ಅವಕಾಶ ಸಿಗುತ್ತೆ. ಈಗ ಭಯಭೀತರು. ಆಮೇಲೆ ನಮಗ್ ಗೊತ್ತಾದಾಗ ಮೋಹಿನಿ ಉತ್ತರದಿಂದ ನೀವು ಪ್ರಸನ್ನರಾಗಿದ್ದೀರಿ ಅಂತ, ಆಗ ನಮ್ಗೆ ಬೀಭತ್ಸ ರಸದ ಅನುಭವ ಆಯ್ತು. ದ್ವೇಷ ಹುಟ್ಟು ನಮ್ಗೆ. ಮತ್ತೆ ನಮ್ಗೆ ಆಮೇಲೆ ಗೊತ್ತಾಯ್ತು, ನೀವು ಪಂಡಿತ ರಾಮಕೃಷ್ಣನ್ ಜೊತೆ ಸೇರಿ ಮೋಹಿನಿಯ ಶಾಸ್ತ್ರಾರ್ಥ ಇಟ್ಟಿದ್ದೀರಾ ಅಂತ. ಅದರಿಂದ ಅವರು ಮತ್ತೆ ರಾಜ್ಯಸಭೆಗೆ ಬಂದು ನೀವು ಅವ್ರನ್ನ ಮತ್ತೆ ನೋಡೋಕಾಗತ್ತೆ ಅಂತ. ಇದನ್ ಕೇಳಿ ನಮ್ಗೆ ಕ್ರೋಧ ಬಂತು. ಮಹಾರಾಣಿ, ರೌದ್ರ ರಸ. ಮತ್ತೆ ನಮ್ಗೆ ನೆನ್ಪಾಯ್ತು ವೀರರಸದ್ದು. ಅದನ್ನು ತೋರ್ಸೋದಾ ನಿಮ್ಗೆ? ಆದರೆ ಅದರ ಅವಶ್ಯಕತೆ ಏನಿದೆ? ಕ್ಷಮಿಸಿ ಮಹಾರಾಣಿ ತಿರುಮಲಾಂಬ, ಹಾಗೂ ನೀವಿಬ್ಬರು ಶಾಂತರಸದ ಅನುಭವ ತೋರಿಸಿ. ಶಾಂತರಾಗಿ ಮಹಾರಾಣಿ ತಿರುಮಲಾಂಬ. ಇಲ್ಲ, ನಾವಿವತ್ತು ಮಹಾರಾಜರಿಗೆ ನವರಸಗಳನ್ನ ಖಂಡಿತವಾಗ್ಲೂ ತೋರಿಸ್ತೀನಿ. ಮಹಾರಾಣಿ, ಈಗ ಎಲ್ಲ ರಸಗಳ ಅನುಭವ ಆಯ್ತು ಅಲ್ವಾ ನಿಮ್ಗೆ? ಹೌದು.
ಸಂಪೂರ್ಣವಾಗಿ ಅನುಭವವಾಯಿತು. ಸಂಪೂರ್ಣವಾಗಿ ಧನ್ಯವಾದ. ಆದ್ರೆ ಇವತ್ತಿನ ನಂತರ ನೀವು ನನ್ನ ಕಕ್ಷಕ್ಕೆ ಖಂಡಿತ ಬರೋ ಹಾಗಿಲ್ಲ. ಮತ್ತೆ ಇದೇ ನಿಮ್ಗೆ ದಂಡನೆ. ಬನ್ನಿ. ಸತ್ಯ ಹೇಳಿದ್ದಾರೆ ಯಾರೋ. ಹೆಂಡತಿ ಹೂಡಿದರೆ ಪ್ರಶ್ನೆಗಳ ಬಾಣ, ನಿಂತೇ ಹೋಗುತ್ತದೆ ರಾಜನ ಪ್ರಾಣ. ಸತ್ಯವಚನವು ನನ್ನ ಮಗ ಶಾಸ್ತ್ರಾರ್ಥಕ್ಕೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದ್ದಾನೆ ಅಲ್ವಾ? ಈ ಶಬ್ದ ಏನು? ರಾಮ, ಮಲ್ಗಿದ್ದು ನೀನು, ಆದ್ರೆ ಶಿಕ್ಷೆ ನನಗ್ಯಾಕೆ ಸಿಗ್ತಾ ಇದೆ? ಇದಂತೂ ಸ್ಪಷ್ಟವಾದ ಅನ್ಯಾಯ ರಾಮ. ಅದನ್ನ ಹೋಗಿ ಮಹಾರಾಜರ ಹತ್ರ ಕೇಳಿ ಹೋಗು. ಇದ್ರಲ್ಲಿ ಮಾಲದನ ಅವಶ್ಯಕತೆ ಏನಿದೆ? ಅಮ್ಮನೇ ನ್ಯಾಯ ಮಾಡ್ತಾರೆ. ನೆನ್ನೆಲ್ಲ ಅರ್ಲಿ ಧ್ಯಾನ ಮಾತ ಕೇಳಿತ್ತು, ಅದನ್ ಬಿಟ್ಟು ಮಲ್ಕೋತಿದ್ದೆ ನೀನು. ಈ ಗುಂಡಪ್ಪ ಅಗ್ನಿಗೆ ತುಪ್ಪ ಯಾಕೆ ಸುರಿತಾ ಇದ್ದಾನೆ? ಸ್ವಲ್ಪ ಸುಮ್ನಿರೋದಕ್ಕೆ ಹೇಳು ರಾಮ. ಗುಂಡಪ್ಪ, ನೀನ್ ಸ್ವಲ್ಪ ಸುಮ್ನೆ ಇರೋದಕ್ಕೆ ಏನ್ ತಗೋತೀಯಾ? ಧಂತೆ. ಇದೇನಿದು? ಒದ್ದೆ ಬಟ್ಟೆ. ಅಯ್ಯೋ, ಅದ್ ನನಗೆ ಗೊತ್ತು, ಇದು ಒದ್ದೆ ಬಟ್ಟೆ ಅಂತ. ಆದ್ರೆ ನನ್ ತಲೆ ಮೇಲೆ ಯಾಕೆ ಇಡ್ತಿದ್ಯಾ? ಅದರಿಂದ ನಿನ್ನ ತಲೆ ತಣ್ಣಗಾಗಿ ನಿನ್ನ ಗಮನನ ಕೇಂದ್ರೀಕರಿಸಿ ಓದ್ಕೊಳ್ಳಿ ಅಂತ. ನಿಮಗ್ ಗೊತ್ತಿದ್ಯಾ ಮಹಾರಾಜರು ಎಷ್ಟು ಒಳ್ಳೆಯವರಂತ, ಮತ್ತೆ ಎಷ್ಟು ಸ್ನೇಹಿತರಾಗಿ ವರ್ತನೆ ಮಾಡ್ತಾರೆ ಅಂತ? ಯಾವಾಗ ವಿಕಟ ಸಮಸ್ಯೆ ಆಗುತ್ತೋ ಅವಾಗ ನನ್ ಸ್ಮರಣೆ ಬರೋದವರಿಗೆ. ನೀನ್ ಇಲ್ಲಿವರೆಗೂ ನಾನೆಲ್ಲರ ಜೊತೆ ಹೇಗಿರ್ತೀನಿ ಅಂತ ನೋಡೇ ಇಲ್ವಲ್ಲ? ನೀನೇನಾದ್ರೂ ಆ ಹೆಂಗಸನ್ನ ಶಾಸ್ತ್ರಾರ್ಥದಲ್ಲಿ ಸೋಲಿಸ್ಲಿಲ್ಲ ಅಂತಂದ್ರೆ ಮನೆಯಿಂದ ಹೊರಗಡೆ ಹಾಕ್ತೀನಿ. ಈ ದೊಣ್ಣೆಯಿಂದ ಕೈ ಕಾಲು ಮುರಿತೀನಿ. ಅಯ್ಯೋ ಶಾರದಾ, ಆ ಮೋಹಿನಿ ನೋಡಾಕ ಬಹಳ ಚಲೋ ಇದ್ದಾಳಂತ. ರೂಪವತಿ, ಈ ರಾಮಕೃಷ್ಣ ಮೋಹಿನಿ ಜೊತೆ ಹೋಗ್ಬೇಕಂತ ಈ ತರ ನಾಟಕ ಮಾಡ್ತಿರ್ಬೋದ್ ನೋಡ. ಅಯ್ಯೋ, ರೂಪವತಿ ಆಗಿರ್ಲಿ ಬಿಡ್ಲಿ, ಆದ್ರೆ ಅದ್ರಲ್ಲಿ ಏನಾಗತ್ತೆ? ಯಾಕೆ? ಅವಳು ನೀನ್ ನೋಡೇ ಇಲ್ವಾ? ನೋಡಿದ್ನಲ್ವಾ? ಹೌದಾ? ದರ್ಬಾರಿಗೆ ಸ್ತ್ರೀಯರನ್ನ ನೋಡೋಕೆ ಹೋಗೋದಾ? ಅಯ್ಯೋ, ಅವರು ನನ್ನ ಹತ್ರ ಬಂದ್ ನಿಂತ್ಕೊಂಡ್ರು, ಅದಕ್ ನೋಡ್ದೆ ಅಷ್ಟೇ. ಹತ್ರನಾ? ತುಂಬಾ ಆನಂದ ಸಿಕ್ತು ಅಂತ ಅನ್ಸುತ್ತೆ. ಇದ್ರಲ್ಲಿ ಆನಂದ ಸಿಗೋದ್ ಏನಿದೆ? ಇನ್ನೇನ್ ಬೇಕಾಗಿತ್ತು? ಹೋಗಿ ಅವಳನ್ನ ತಪ್ಕೊಳ್ಳೋದಾ? ಶಾರದಾ, ಅವ್ರು ನನ್ನನ್ನ ಯಾಕೆ ತಪ್ಕೋತಾರೆ? ಹೌದಾ? ಅಂದ್ರೆ ಅವಳನ್ನ ತಪ್ಕೊಳ್ಳೋಕೆ ಕಾರಣ ಹುಡುಕ್ತಾ ಇದ್ಯಾ? ಅಯ್ಯೋ, ತಪ್ಕೊಳ್ಳೋದಕ್ಕೆ ಯಾವ ಕಾರಣ ಕೂಡ ಇಲ್ಲ. ಅಂದ್ರೆ ಕಾರಣನೆಲ್ಲ ತಪ್ಕೋತಾಳ ಅವಳು? ಸುಬ್ಬಲಕ್ಷ್ಮಿ, ನೀನ್ ಇಷ್ಟೊಂದು ನಗಾಡೋದಕ್ಕೆ ಏನಿದೆ? ಓ ಶಾರದಾ, ಈಗ ಹುಷಾರಾಗ. ಈ ಪುರುಷರ ಮನಸ್ಸು ಜರಾಕ ಜಾಸ್ತಿ ಸಮಯ ಬೇಕಾಗಿಲ್ಲ. ನಾನ್ ಪುರುಷ ಅಲ್ಲ. ನನ್ ಮಾತಿನ ಅರ್ಥ ಏನು ಅಂದ್ರೆ, ನಾನ್ ಆ ತರದ ಪುರುಷ ಅಲ್ಲ. ಮೋಹಿನಿನ ಅಲ್ಲ, ದೇವ್ರಿಗೆ ಹೇಳ್ತಾ ಇದೀನಿ, ನನ್ನ ಈ ಪ್ರಪಂಚದಿಂದ ಎತ್ಕೋ ಅಂತ. ಎಂತ ಜನ್ಮ ನಂದು. ಇಲ್ಲ ನನ್ ಗಂಡನೇ ಬೇರೆ ಸ್ತ್ರೀಯರನ್ನ ಹೇಗ್ ತಪ್ಕೊಳ್ಳೋದು ಅಂತ ಯೋಚಿಸ್ತಾ ಇರ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು? ಸುಬ್ಬಲಕ್ಷ್ಮಿ, ಈಗ ನಿನಗ್ ಸಮಾಧಾನ ಆಯ್ತಾ? ಶಾರದಾ, ಈ ಮೂರ್ಖರ ತರ ಮಾತಾಡೋದನ್ನ ನಿಲ್ಸು. ಅಮ್ಮ, ನಾವೀಗ ಇವನಿಗೆ ಮೂರ್ಖರು ಅಂತ ಅನಿಸ್ತಾ ಇದ್ದೇವೆ. ನಿಮ್ ಜೊತೆ ಇದು ಸಮಯ ಹಾಳು ಮಾಡೋದ್ಕಿಂತ ಆ ಮೋಹಿನಿಗೆ ದಾಸನಾಗಿರೋದೇ ಒಳ್ಳೇದು. ಈ ಸಮಯದಲ್ಲಿ ಯಾರು ಬಾಗಿಲು ಬಡಿತಾ ಇರೋದು? ನೋಡೋಣ. ಗುರುಗಳೇ, ಪ್ರಣಾಮಗಳು. ನಾನು ದಾರಿ ತಪ್ಪಿದ್ದೆ. ಅದಕ್ಕೆ ಹುಡುಕ್ತಾ ಹುಡುಕ್ತಾ ಇಲ್ಲಿಗೆ ಬಂದ್ಬಿಟ್ಟೆ.
ಈಶ್ವರನ ಕೃಪೆಯಿಂದ ನೀವು ಪ್ರತಿದಿನ ದಾರಿ ತಪ್ಪಿ ಹೀಗಿಲ್ಲಿಗೆ ಬನ್ನಿ. ತಡರಾತ್ರಿ ಆಗಿದೆ, ಹೋಗಿ ವಿಶ್ರಾಂತಿ ತಗೊಳ್ಳಿ ನನ್ನ ಪುತ್ರರೇ. ಹಾ, ನೀವಿಬ್ರು ನನಗೆ ಪುತ್ರ ಸಮಾನರಲ್ಲವೇ? ಪಿತಾಶ್ರೀ. ಹಾ, ಹೇಳಿ. ನಾವು ಇಲ್ಲೇ ಇದ್ದು ನಿಮ್ಮ ಸೇವೆಯನ್ನು ಮಾಡ್ತೀವಿ. ಬಾದಾಣಿ, ಪಿತಾಶ್ರೀ ಅವ್ರ ಸೇವೆ ಮಾಡೋಣ. ಪರಿಸ್ಥಿತಿಯ ಗಂಭೀರತನ ಅರ್ಥ ಮಾಡ್ಕೊಳ್ರು ನನ್ನ ಮಕ್ಕಳ. ಹೋಗ್ರು ಇಲ್ಲಿಂದ. ಹೋಗೋದಿಲ್ಲ, ಹೋಗೋದಿಲ್ಲ. ಹೋಗ್ರು ಇಲ್ಲಿಂದ. ಓಡ್ರಿ ಮೊದ್ಲು, ಹೋಗು, ಓಡ್ರಿ, ಓಡಿ. ಹುಚುಕುಚು ಹುಚುಕುಚು. ಕೂತ್ಕೊಳ್ಳಿ. ಹುಚುಕುಚು ಹುಚುಕುಚು ಹುಚುಕುಚು. ಹೇಳಿ, ನನ್ನಿಂದ ನಿಮಗೆ ಯಾವ ಸೇವೆ ಆಗ್ಬೇಕಿತ್ತು? ನಾನು ಏನೇ ಬಯಸಿದ್ರು ನನ್ಗದನ್ ಕೊಡ್ತೀನಿ. ಖಂಡಿತ. ಏನ್ ಬೇಕು ನಿಮಗೆ? ನೀರು. ಯಾಕೆ ಸಿಗಲ್ವಾ? ಖಂಡಿತ ಸಿಗುತ್ತೆ, ಖಂಡಿತ ಸಿಗುತ್ತೆ, ಖಂಡಿತ ಸಿಗುತ್ತೆ. ತಗೊಳ್ಳಿ. ಹೇಗಿತ್ತು ನೀರು? ನೀರ್ ತರಾನೇ ಇತ್ತು. ಆಚಾರ್ಯರೇ, ನಾನ್ ಕೇಳ್ಪಟ್ಟೆ ಪಂಡಿತ ರಾಮಕೃಷ್ಣ ಅತ್ಯಂತ ಚತುರ ಮತ್ತೆ ವಿದ್ವಾನ್ ಅಂತ. ಅವನಿಗೆ ಸಮಸ್ತ ವೇದ ಶಾಸ್ತ್ರ ಪುರಾಣಗಳ ಒಂದು ಜ್ಞಾನವಿದೆ, ಆದ್ರೆ ಅವನಿಗೆ ಅಷ್ಟೊಂದಿಲ್ಲ, ನಮಗಿರೋಷ್ಟು. ಆದ್ರೆ ಅವ್ರನ್ನ ಸವಾಲ್ ಮಾಡಿರೋ ನಾನಿದ್ದೀನಲ್ಲ, ನೀವಲ್ಲ. ಆದ್ರೆ ಈ ಸವಾಲಲ್ಲಿ ನಾನ್ ಸೋತೋದ್ರೆ? ನಾನಿರ್ಬೇಕಾದ್ರೆ ನೀವ್ ಹೇಗೆ ಸೋಲಕ್ ಸಾಧ್ಯ? ನೀವು ಹೋಗ್ಲಿ ಬಿಡಿ, ನೀವೇನ್ ಮಾಡಕ್ಕಾಗುತ್ತೆ? ನೀವು ಕೇವಲ ಮಧ್ಯರ್ಥರೇ ಅಲ್ವಾ? ನಾನ್ ನಿನಗ್ ಸಹಾಯ ಮಾಡ್ತೀನಿ, ಖಂಡಿತ, ಶಾಸ್ತ್ರಾರ್ಥದಲ್ಲೂ. ಮತ್ತೆ ಆಚಾರ್ಯರೇ, ನೀವು ತುಂಬಾನೇ ಒಳ್ಳೆಯವರು ಮತ್ತೆ ಅಮಾಯಕರು ಕೂಡ. ನಿಮ್ಮೇಲೆ ಪೂರ್ತಿಯಾಗಿ ನಂಬಿಕೆ ಇದೆ, ನೀವು ನನಗೆ ಸಹಾಯ ಮಾಡ್ತೀರಾ ಅಂತ. ನಾನ್ ನಿಮಗೆ ವಚನ ಕೊಡ್ತೀನಿ, ಪಂಡಿತ ರಾಮಕೃಷ್ಣ ಖಂಡಿತ ನಿಮ್ ಮುಂದೆ ಸೋಲ್ತಾನೆ. ಹಾಗಾದ್ರೆ ನಾಳೆ ಭೇಟಿಯಾಗೋಣ. ಅಗತ್ಯವಾಗಿ ನಾಳೆ ದರ್ಬಾರ್ನಲ್ಲಿ ಭೇಟಿಯಾಗೋಣ. ನಾನ್ ಹೇಳಿಲ್ವಾ ಆಚಾರ್ಯರೇ, ನೀವು ನಿಜಕ್ಕೂ ಅಮಾಯಕರೇ. ಭೇಟಿ ದರ್ಬಾರಲ್ಲ, ಒಂಟಿಯಾಗಿ ನಿಮ್ಮ ನಿವಾಸದಲ್ಲಿ. ನಾಳೆ ರಾಜ್ಯಸಭೆಯಲ್ಲಿ ನನ್ನ ಗೆಲುವಾದ್ಮೇಲೆ ವಿಜಯೋತ್ಸವವನ್ನ ಆಚರಿಸಕ್ಕೆ ನಾವಿಲ್ಲೇ ಭೇಟಿಯಾಗೋಣ. ಅಲ್ಲಿಯವರೆಗೂ ಶುಭರಾತ್ರಿ. ಶುಭರಾತ್ರಿ. ನೀನು ಈ ದರ್ಬಾರಲ್ಲಿ ಒಬ್ಬ ಗೌರವಾನ್ವಿತ ಸಭಾಸದ. ಮೋಹಿನಿ ಸೌಂದರ್ಯ ನೋಡಿ ಬೆರೆಗಾಗಿ ಅವಳೇ ನೋಡ್ತಾ ನಿಂತ. ಮಹಾರಾಣಿ ಚಿನ್ನಾದೇವಿ ಅವರು ಆಗಮಿಸ್ತಾ ಇದ್ದಾರೆ. ಮಹಾರಾಣಿ ತಿರುಮಲಾಂಬ ಅವರು ಆಗಮಿಸ್ತಾ ಇದ್ದಾರೆ. ಮಹಾರಾಣಿ ಚಿನ್ನಾದೇವಿ ಅವರಿಗೆ, ಮಹಾರಾಣಿ ತಿರುಮಲಾಂಬ ಅವರಿಗೆ. ನಾವು ನೋಡ್ಬೇಕಾಗಿದೆ ಮೋಹಿನಿ ಎಷ್ಟು ರೂಪವತಿ ಮತ್ತೆ ಜ್ಞಾನಿ ಅಂತ.
ಮುದುಕ ಆದ್ರೂ ಕೂಡ ಸ್ತ್ರೀಯರ್ನ ಬಾಯ್ ತಕೊಂಡ್ ಹೇಗ್ ನೋಡ್ತಾರೆ ನೋಡಿ. ಮೋಹಿನಿ ವಾಸ್ತವದಲ್ಲಿ ಸ್ವರ್ಗದಿಂದ ಧರೆಗಿಳಿದಿರೋ ಅಪ್ಸರೆ ತರ ಕಾಣ್ತಿದ್ದಾರೆ. ಮಹಾರಾಜ ಕೃಷ್ಣದೇವರಾಯರಿಗೆ ಜೈ! ಮಹಾರಾಜ ಕೃಷ್ಣದೇವರಾಯರಿಗೆ ಜೈ! ಮಹಾರಾಜ ಕೃಷ್ಣದೇವರಾಯರಿಗೆ ಜೈ! ಮಹಾರಾಜ ಕೃಷ್ಣದೇವರಾಯರಿಗೆ ಜೈ! ಮಹಾಮಂತ್ರಿಗಳೇ, ಮಹಾರಾಜರೇ, ಸಭೆಯನ್ನು ಪ್ರಾರಂಭಿಸಿ. ಸರಿ ಮಹಾರಾಜರೇ. ಆಚಾರ್ಯರೇ, ಇವತ್ತು ನಡೀತಾ ಇರೋ ಪ್ರತಿಸ್ಪರ್ಧೆಯ ನಿಯಮಗಳನ್ನ ಎಲ್ರಿಗೂ ತಿಳಿಸ್ಬೇಕು. ಮಹಾರಾಜರೇ, ಇವತ್ತಿನ ಈ ದಿವಸ ವಿಜಯನಗರ ಸಾಮ್ರಾಜ್ಯಕ್ಕಾಗಿ ಬಹಳ ಮುಖ್ಯವಾದಂತಹ ದಿನ. ಇವತ್ತು ಇಲ್ಲಿ ಆಯೋಜಿಸಿರುವಂತಹ ಶಾಸ್ತ್ರಾರ್ಥದ ದಿನ ಏನಿದೆ, ಈ ಶಾಸ್ತ್ರಾರ್ಥದಲ್ಲಿ ಇಬ್ಬರು ಸ್ಪರ್ಧಿಗಳಿದ್ದಾರೆ. ನಮ್ಮ ಎಡಗಡೆ ಇದ್ದಾರೆ ವಿಜಯನಗರ ಸಾಮ್ರಾಜ್ಯದ ವಿಶೇಷ ಸಲಹೆಗಾರ ಪಂಡಿತ ರಾಮಕೃಷ್ಣ. ಬನ್ನಿ. ಇನ್ನು ನಮ್ಮ ಬಲಗಡೆ ಇದ್ದಾರೆ ಪರಮ ಸುಂದರಿ ಮೋಹಿನಿ ದೇವಿ. ಬನ್ನಿ. ಸೌಂದರ್ಯ ಮತ್ತು ಬುದ್ಧಿವಂತಿಕೆಯ ಅಪೂರ್ವ ಸಂಗಮ. ಒಂದು ಅತ್ಯಂತ ಮನೋಹರ, ನಮ್ಮ ಮಾತಿನ ತಾತ್ಪರ್ಯ ಅತ್ಯಂತ ಮಹತ್ವಪೂರ್ಣ ಅವಲೋಕನಯುಕ್ತ ದ್ವಂದ್ವ ನಡೆಯುತ್ತೆ. ಇವತ್ತಿನ ಈ ದಿನ ವಿಜಯನಗರದ ಇತಿಹಾಸದ ಪುಟಗಳಲ್ಲಿ ಅಂಕಿತವಾಗುತ್ತೆ. ಮತ್ತೆ ನಾನು ರಾಜ ಪುರೋಹಿತ ತಾತಾಚಾರ್ಯ ಈ ಶಾಸ್ತ್ರಾರ್ಥಕ್ಕೆ ತಟಸ್ಥ ಮಧ್ಯಸ್ಥನಾಗಿದ್ದೇನೆ. ಮಹಾರಾಜ ಶ್ರೀ ಕೃಷ್ಣದೇವರಾಯರ ಆಜ್ಞೆಯಂತೆ ಈ ಶಾಸ್ತ್ರಾರ್ಥದ ಪ್ರತಿ ನಿಯಮವನ್ನ ನಾನು ಎಲ್ಲರಿಗೂ ತಿಳಿಸುತ್ತೇನೆ. ಈ ಶಾಸ್ತ್ರಾರ್ಥದಲ್ಲಿ 2 ಪಕ್ಷಗಳಿವೆ. ಒಂದು ಪಕ್ಷ ಅವರ ವಿಪಕ್ಷ ಪಕ್ಷಕ್ಕೆ ಪ್ರಶ್ನೆಗಳನ್ನು ಕೇಳ್ತಾರೆ. ಒಂದು ವೇಳೆ ವಿಪಕ್ಷ ಪಕ್ಷದವರು ನಿರ್ಧರಿತ ಸಮಯದಲ್ಲಿ ಉತ್ತರವನ್ನ ಕೊಡದಿದ್ದರೆ ಅವರು ಆಗ ಸೋಲ್ತಾರೆ. ಒಂದು ವೇಳೆ ಅವರು ಸರಿ ಉತ್ತರವನ್ನ ಕೊಟ್ಟರೆ ಅವರು ಮತ್ತಷ್ಟು ಪ್ರಶ್ನೆಗಳನ್ನು ಕೇಳಬಹುದು. ಈ ಪ್ರಕಾರವಾಗಿ ಅವರು ಸಂಪೂರ್ಣವಾಗಿ 9 ಪ್ರಶ್ನೆಗಳನ್ನು ಕೇಳಬಹುದು. ಒಂದು ವೇಳೆ ಅವರು 9ಕ್ಕೆ 9 ಪ್ರಶ್ನೆಗಳಿಗೆ ಉತ್ತರವನ್ನು ಸರಿಯಾಗಿ ಕೊಟ್ಟರೆ ಆಗ ಉತ್ತರ ಕೊಡುವಂತವನು ಪ್ರಶ್ನೆ ಕೇಳುವಂತಹ ಪಕ್ಷಕ್ಕೆ 9 ಪ್ರಶ್ನೆಗಳನ್ನು ಕೇಳಬಹುದು. ಮತ್ತು ಸಮಯವನ್ನು ತಿಳಿಸುತ್ತೆ ಆ ಮರಳಿನ ಗಡಿಯಾರ. ಮಣಿ, ಈ ಮುದುಕ ಅಂತೂ ತನ್ನಂತಾನು ತಟಸ್ಥ ಅಂತ ಹೇಳ್ತಿದ್ದಾನೆ. ಖಂಡಿತವಾಗ್ಲೂ ಈ ಮುದುಕುನ್ ತಲೆಯಲ್ಲಿ ಏನೋ ಷಡ್ಯಂತ್ರ ನಡೀತಾನೆ ಇದೆ. ಹಾಗೆ ನೋಡೋದಾದ್ರೆ ಮೋಹಿನಿ ದೇವಿ ನಮ್ಮ ರಾಜ್ಯಕ್ಕೆ ಬಂದಿರುವ ಅತಿಥಿ. ಹಾಗಾಗಿ ರಾಜ್ಯದ ಮರ್ಯಾದೆಯ ಅನುರೂಪವಾಗಿ ಪ್ರಶ್ನೆ ಕೇಳುವ ಮೊದಲ ಅವಕಾಶವನ್ನ ಮೋಹಿನಿ ದೇವಿಯವರಿಗೆ ಸಿಗಬೇಕು. ಮತ್ತು ಪಂಡಿತ ರಾಮಕೃಷ್ಣ ಸಮಯ ಮುಗಿಯುವ ಮುಂಚೆ ಉತ್ತರವನ್ನು ಕೊಡ್ತಾರೆ. ಮಹಾರಾಜರೇ, ನಾನು ಪಂಡಿತ ರಾಮಕೃಷ್ಣರಿಗೆ ಸವಾಲ್ ಹಾಕಿರೋದ್ರಿಂದ ನಾನು ಈ ಸ್ಪರ್ಧೆಯಲ್ಲಿ ಇರುವ ನಿಯಮಗಳನ್ನ ಪಾಲಿಸ್ತೀನಿ. ಆಚಾರ್ಯ ತಥಾಚಾರ್ಯ ಹೇಳಿದ ನಿಯಮಗಳನ್ನು. ಪ್ರತಿಸ್ಪರ್ಧೆಯ ನಿರ್ದೇಶನ ಎಲ್ರಿಗೂ ಸ್ಪಷ್ಟವಾಗಿದೆ. ಸರ್ವಪ್ರಥಮವಾಗಿ ಮೋಹಿನಿ ದೇವಿ ಪ್ರಶ್ನೆಯನ್ನ ಕೇಳಲಿ. ಒಂದು ವೇಳೆ ಪಂಡಿತ ರಾಮಕೃಷ್ಣ ಯಾವುದೇ ಪ್ರಶ್ನೆಗೆ ಉತ್ತರ ಕೊಡುವಲ್ಲಿ ಸಫಲವಾಗದಿದ್ದರೆ ಆಗ ಶಾಸ್ತ್ರಾರ್ಥ ಅಲ್ಲಿಗೆ ಸಮಾಪ್ತಿಯಾಗುತ್ತೆ. ಮತ್ತೆ ಮೋಹಿನಿ ದೇವಿಯನ್ನ ವಿಜೇತೆ ಅಂತ ಘೋಷಿಸಲಾಗುತ್ತೆ. ಮತ್ತೆ ಪಂಡಿತ ರಾಮಕೃಷ್ಣ, ಮಹಾರಾಜರು ಶ್ರೀ ಕೃಷ್ಣದೇವರಾಯರು ಸಂಪೂರ್ಣ ನಂಬಿಕೆಯಿಂದ ನಿಮಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಮತ್ತೆ ನಮಗೂ ನಂಬಿಕೆ ಇದೆ ನೀವು ಮಹಾರಾಜರಿಗೆ ನಾಚಿಕೆಯಾಗುವಂತೆ ಮಾಡುವುದಿಲ್ಲ ಅಂತ. ಮತ್ತೆ ಮಹಾರಾಜರೇ, ವಿಜೇತರು ಯಾರಾಗ್ತಾರೆ ಅಂದ್ರೆ ಯೋಗ್ಯವಾದವರೇ. ನಾನು ಇಬ್ಬರಿಗೂ ಶುಭವನ್ನು ಕೋರುತ್ತಿದ್ದೇನೆ. ತಾಯಿ, ದಯವಿಟ್ಟು ನನ್ನ ಗಂಡನ್ನ ಕಾಪಾಡು, ಗೆಲ್ಲೋ ಹಾಗೆ ಮಾಡು. ಆಚಾರ್ಯರೇ, ನೀವು ನಿಮ್ಮ ಸ್ಥಾನವನ್ನು ಅಲಂಕರಿಸಿ. ಮೋಹಿನಿ ದೇವಿ, ನೀವು ಸ್ಪರ್ಧೆಯನ್ನು ಪ್ರಾರಂಭಿಸಿ. ಸರಿ ಮಹಾರಾಜರೇ. ಪಂಡಿತ ರಾಮಕೃಷ್ಣ, ನನ್ನ ಮೊದಲನೇ ಪ್ರಶ್ನೆ. ಒಬ್ಬ 10 ವರ್ಷದ ಬಾಲಿಕೆ ಒಂದು ಚೆಂಡನ್ನ ಕಾಲಿಂದ ಒದಿತಾಳೆ. ಆ ಚೆಂಡು 10 ಗಜ ದೂರ ಹೋಗಿ
ಅವಳ ಹತ್ರನೇ ವಾಪಸ್ ಬರುತ್ತೆ. ಹೇಗೆ? ಇದೆಂತ ಪ್ರಶ್ನೆ? ಚೆಂಡಿಗೇನ್ ಕಾಲ ಇರುತ್ತೆ ಹಿಂದಿರುಗ್ ಬರೋದಕ್ಕೆ? ಈ ಪ್ರಶ್ನೆನೇ ತಪ್ಪಾಗಿದೆ. 10 ಗಜ ಅಲ್ಲ, 5 ಗಜ ಇದೆ ಅಂದ್ರೆ ಚೆಂಡು ವಾಪಸ್ ಬರಬಹುದು. ಮಹಾರಾಣಿ, ಆ ಬಾಲಕಿ ಚೆಂಡನ್ನ ತನ್ನ ಕಾಲಿನಿಂದ ಆಕಾಶಕ್ಕೆ ಒದ್ದಿದ್ದಾಳೆ. ಕಾಲಿಂದ ಒದ್ದಿರೋದ್ರಿಂದ ಚೆಂಡು ಆಕಾಶದ ಕಡೆಗೆ ಹೋಗಿದೆ. ಆದ್ರೆ ಭೂಮಿಯ ಗುರುತ್ವಾಕರ್ಷಣ ಬಲದಿಂದಾಗಿ ಮತ್ತೆ ಅದು ವಾಪಸ್ ಅವಳ ಬಳಿ ಬಂದಿದೆ. ಸರಿಯಾದ ಉತ್ತರ. ಅದ್ಭುತ ಪಂಡಿತ ರಾಮಕೃಷ್ಣ. ಅದ್ಭುತ ಪಂಡಿತ ರಾಮಕೃಷ್ಣ. ಈಗ ನನ್ನ 2ನೇ ಪ್ರಶ್ನೆ. ಭವ್ಯಾಗೆ ತಂದೆ ಬಾನು, ಆದ್ರೆ ಭವ್ಯ ಬಾನುವಿನ ಮಗ ಅಲ್ಲ. ಹೇಗೆ? ಈ ಪ್ರಶ್ನೆನೇ ತಪ್ಪಾಗಿದೆ. ತಂದೆ ಅಂದ್ರೆ ಪುತ್ರ ಆಗಿರ್ತಾನೆ, ಪುತ್ರ ಅಂದ್ರೆ ತಂದೆ ಆಗಿರ್ತಾನೆ. ಮಹಾರಾಣಿ, ಗುರುಗಳೇ ಇದೇನು ತಂದೆ ಮಗ ಅಂತ ಆಗ್ತಿದೆ? ನಿಮ್ಗೇನಾದ್ರೂ ಅರ್ಥ ಆಗ್ತಿದ್ಯೋ ಇಲ್ವೋ? ನನಗಲ್ಲ, ಪಂಡಿತ ರಾಮಕೃಷ್ಣನಿಗೆ ಇದು ಅರ್ಥ ಆಗಬೇಕಾಗಿರೋದು. ಭಾನು ಮತ್ತೆ ಭವ್ಯ ತಂದೆ ಮತ್ತು ಮಗಳು. ಭಾನು ಭವ್ಯಳ ತಂದೆ, ಆದ್ರೆ ಭವ್ಯ ಭಾನುವಿನ ಪುತ್ರ ಅಲ್ಲ, ಪುತ್ರಿ. ಅದ್ಭುತ. ಅತಿ ಉತ್ತಮ ಪಂಡಿತರೆ, ಅತಿ ಉತ್ತಮ. ಸಾಧು ಸಾಧು. ಪಂಡಿತ ರಾಮಕೃಷ್ಣ, ಈಗ ನಮ್ಮ 3ನೇ ಪ್ರಶ್ನೆಗೆ ಉತ್ತರ ಕೊಡಿ. ಅದೇನದು? ಮೇಲಕ್ಕೆ ಹೋಗುತ್ತೆ ಮತ್ತೆ ಕೆಳಗೂ ಬರುತ್ತೆ, ಆದ್ರೆ ಕದ್ಲೋದೇ ಇಲ್ಲ. ಇದೆಂತಹ ಪ್ರಶ್ನೆ? ಈ ಪ್ರಶ್ನೆ ಕೂಡ ತಪ್ಪಾಗಿದೆ. ಒಂದ್ ವೇಳೆ ಯಾರಾದ್ರೂ ಮೇಲೆ ಕೆಳಗೆ ಹೋಗ್ತಾರೆ ಅಂದ್ರೆ ಅಲ್ಲಾಡ್ದೇ ಇರೋಕ್ ಹೇಗ್ ಸಾಧ್ಯ? ಶಾಂತರಾಗಿರಿ, ಶಾಂತರಾಗಿರಿ. ಅದು ಮೆಟ್ಲು. ಮೇಲೂ ಹೋಗುತ್ತೆ ಕೆಳಗಡೆನೂ ಬರುತ್ತೆ, ಆದ್ರೆ ಅದ್ರ ಜಾಗದಿಂದ ಯಾವತ್ತೂ ಕದಲೋದಿಲ್ಲ. ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ. ಇದು ಹೇಗ್ ಸಾಧ್ಯ? ಒಬ್ಬ ಮನುಷ್ಯ 8 ದಿನಗಳವರೆಗೂ ನಿದ್ದೆ ಮಾಡಲ್ಲ.
ತೋರಿಸ್ಲಿ ಪಂಡಿತ ರಾಮಕೃಷ್ಣ ತನ್ನ ಬುದ್ಧಿಯ ಚತುರತೆಯನ್ನ. 8 ದಿನ ನಿದ್ದೆನೇ ಇಲ್ತಾ ಇದ್ರೆ ಮನುಷ್ಯ ಸತ್ತು ಹೋಗ್ತಾನೆ. ಇದೆಂತ ಪ್ರಶ್ನೆ? ಲಾಮ ಲಾಮ ಉದ್ಲಾಕೋದು ಸಮಯ ಮೀಳ್ತಾ ಇದೆ, ಬೇಗ ಹೇಳು. ಮನುಷ್ಯ ರಾತ್ರಿಲಿ ನಿದ್ರೆ ಮಾಡಿ ವಿಶ್ರಾಂತಿ ಪಡ್ಕೋತಾನೆ, ಅದಕ್ಕೆ ಬೆಳಗ್ಗೆ ಎಚ್ಚರ ಇರ್ತಾನೆ. ಇದ್ರ ಅರ್ಥ 8 ದಿನದವರೆಗೂ ದಿನದಲ್ಲಿ ನಿದ್ರೆ ಮಾಡೋದಿಲ್ಲ. ಅದ್ರ ಅರ್ಥ 8 ದಿನದವರೆಗೂ ಜಾಗರಣೆ ಇರ್ಬೋದು. ಸರಿಯಾದ ಉತ್ತರ. ಗುರುಗಳೇ, ಪಂಡಿತ ರಾಮಕೃಷ್ಣನು 4 ಪ್ರಶ್ನೆಯ ಉತ್ತರವನ್ನು ಕೊಟ್ಟಿದ್ದಾಯ್ತು. 5ನೇ ಪ್ರಶ್ನೆ ಅದೇನದು? ಅದು ನಿಮ್ದು. ಆದ್ರೆ ನಿಮ್ಗಿನ ಜಾಸ್ತಿ ನಿಮ್ಮ ಮಿತ್ರರು, ಪರಿಚಯಸ್ಥರು ಅದನ್ನ ಉಪಯೋಗಿಸ್ತಾರೆ. ಹೆಸರು. ಆ ಹೆಸರನ್ನೇ ಪರಿಚಿತರು ಮತ್ತೆ ಮಿತ್ರರು ಜಾಸ್ತಿ ಉಪಯೋಗಿಸ್ತಾರೆ. ಸರಿಯಾದ ಉತ್ತರ. ಬಹಳ ಚೆನ್ನಾಗಿತ್ತು ಪಂಡಿತ ರಾಮಕೃಷ್ಣ. ಅದ್ಭುತ ಪಂಡಿತ ರಾಮಕೃಷ್ಣ, ನೀವು ನಿಜವಾಗಿಯೂ ಚತುರರು. ಕಪ್ಪಗಿದೆ ಆದ್ರೆ ಹಿತ್ಲಲ್ಲ, ಉದ್ದ ಇದೆ ಆದ್ರೆ ಹಾವಲ್ಲ, ಕುಣಿಯುತ್ತೆ ಆದ್ರೆ ನವಿಲಲ್ಲ, ಕಟ್ ಹಾಕುತ್ತೆ ಆದ್ರೆ ದಾರ ಅಲ್ಲ. ಏನದು? ಮಣಿ, ಇದಂತೂ ಅತ್ಯಂತ ಕಠಿಣವಾದ ಪ್ರಶ್ನೆ. ನೋಡ್ತಾ ಇರು, ಪಂಡಿತ ರಾಮಕೃಷ್ಣ ಮೋಹಿನಿಯ ಸೇವಕನಾಗ್ತಾನೆ. ಏನಾಗಿರ್ಬಹುದು? ನಮಗೆ ತಿಳಿದಿಲ್ಲ. ದಾವಣಿ ದಾವಣಿ. ಬೇಗ ಹೇಳು ರಾಮ, ಬೇಗ ಹೇಳು. ಪಂಡಿತ ರಾಮಕೃಷ್ಣ ಉತ್ತರ ಕೊಡಿ, ಸಮಯ ಮೀರೋಗ್ತಾ ಇದೆ. ಜುಟ್ಟು ಜುಟ್ಟು. ಜುಟ್ಟ? ಹೌದು, ಇದು ಜುಟ್ಟೆ, ಇದು ನನ್ ಜುಟ್ಟು. ಆದ್ರೆ ನಿಮ್ಮ ಸಮಯ ಸಮಾಪ್ತಿ ಆಗೋಯ್ತು ರಾಮಕೃಷ್ಣ. ಪರಾಜಿತರಾದ್ರಿ ನೀವು. ಉತ್ತರ ಕೊಡೋಕ್ಕಾಗ್ಲಿಲ್ಲ. ವಿಜಯನಗರದ ಹೆಸರನ್ನ ಮಂಡಪಾಲು ಮಾಡ್ಬಿಟ್ರಿ.